तव चरणं प्रणमामः। जय जय हे भगवती सुरभारती तव चरणं प्रणमामः। नाद ब्रह्ममयी जय वागीश्वरी नाद ब्रह्ममयी जय वागीश्वरी शरणं ते गच्छामः। जय जय हे भगवती सुरभारती तव चरणं प्रणमामः। त्वमसि शरण्या त्रिभुवनधन्या सुरमुनिवन्दितचरणा। त्वमसि शरण्या त्रिभुवनधन्या सुरमुनिवन्दितचरणा। नवरसमधुरा कवितामुखरा नवरसमधुरा कवितामुखरा स्मितरुचिरुचिराभरणा। जय जय हे भगवती सुरभारती तव चरणं प्रणमामः। तव चरणं प्रणमामः। तव चरणं प्रणमामः। ಸತೀಶ್ ಕುಂಬಲ ದಯಮಾಡಿ ವೇದಿಕೆ ಬರಲು ಎಲ್ಲ ಉಪಸ್ಥಿತಿಯನ್ನು ಬಯಸುವ ಊರುಡು ಸತ್ಯರಾದು ಲೆಕ್ಕೆಸಿರಿ ಪಂಡದು ಪುದರ್ ಲೆಪ್ಪಾದು ನಾಡುಡು ಬೇತೆ ಬೇತೆ ಗುಂಡಡು ರಕ್ತೇಶ್ವರಿ ಪಂಪನ ಆರಾಧನೆ ಪಡೆಯುವಂಚಿನ ಶಕ್ತಿ ವಿಶೇಷವಾದ ಕಾಡುಡು ತನ್ನಿ ಮಾನಿಗ ನೀರುಡು ಲೆಕ್ಕೆಸಿರಿ ಊರುಡು ರಕ್ತೇಶ್ವರಿ ಪಂಪನ ಕೀರ್ತಿ ಪಡೆಯುವಂಚಿನ ದೈವ ದೇವಿ ಸ್ವರೂಪಡ್ಲ ದೈವ ಸ್ವರೂಪಡ್ಲ ಬೇತೆ ಬೇತೆ ನಮ್ಮನೆಡು ಆರಾಧನೆ ಆಪುನಂಚಿನ ಒಂದು ಜಾನಪದ ಕೊಡುಗೆಯನ್ನು ಪನುವುದು ಅಂಚ ಪುನಗ ಇನಿತ್ತ ದಿನೊಟ್ಟು ಈ ಭಾಗಡು ಆರಾಧನೆ ಆಪುನಂಚಿನ ರಕ್ತೇಶ್ವರಿ ಅವು ರಾಣಿದ ಉರುತ ಗುರ್ಕಾರ್ದಿನ ಉರುತ ಉಳ್ಳಾಲ್ದಿನ ಉರುತಂಚಿನ ಶಕ್ತಿ ದಯಪಂಡ ಆ ಶಕ್ತಿ ಈ ಊರುದ ಸೀಮೆಯನ್ನು ಕಾತೊಂದು ಬತ್ತಿನಂಚಿನ ಅರಂತಡೆದಿತ್ತಲು ಮಾಡದ ಮುಖೇನ ಆರಾಧನೆ ಪಡೆಯುವಂಚಿನ ಶಕ್ತಿ ಆದಿತ್ತಲು ಪಂಪನೋ ಶಾಸ್ತ್ರ ವಿಧಿತ ಆ ಪ್ರಕಾರವಾದ ಸೋಮನಾಥ ಎಂಚ ದೇವರಾದ ಗ್ರಾಮನ ಕಾತೊಂದು ಬತ್ತೇರ ಇಡೀ ರಾಜ್ಯೋಡು ಮಲ್ಲ ಗ್ರಾಮಾಂತ ಪುದರ ಬಡತಿನಂಚಿನ ಈ ಸೋಮೇಶ್ವರದ ಮಾಗಣೆದ ಜಾಗೆದಾದುಂಡು ಈ ಗ್ರಾಮನ ಕಾತೊಂದು ಬತ್ತಿನಂಚಿನ ಅಧಿಶಕ್ತಿ ಆದಿತ್ತಲು ಮಾಡಡು ಕುದ್ದಿನಂಚಿನ ರಕ್ತೇಶ್ವರಿ ಪಂಪನವು ಪ್ರಶ್ನಾ ಚಿಂತನ ಮುಖೇನ ತಿಳಿದು ಬತ್ತಿನಂಚಿನ ಸತ್ಯ ಅಂಜನೆ ಉರವನ ಓಡಿದ ಸಂತಾನ ಪುರತ ಅರಂತಡು ಪುಟ್ಟುಡು ಇಡೀ ತುಳುನಾಡು ಬೇತೆ ಬೇತೆ ನಮ್ಮನೆದ ಕಾರ್ಮಿಕನು ಮೆರೆಯೊಂದು ಬತ್ತಿನಂಚಿನ ಶಕ್ತಿ ಈ ಬಾಬುಡು ಎಳುವೇರು ಸಿರಿಕಲು ನಿಲೆಯಾದೆ ಮುಖ್ಯವಾದ ಸಿರಿಕಲೆಡು ಅಕ್ಕೆರಸು ಪೂಂಜದಿ ಬಾಲಕ್ಕ ಸಿರಿ ಇಂದು ಪಡೆಯ ಪುದರ ಪಡೆಯಲೆಂಚಿನ ಕೀರ್ತಿ ಮರೆಯಲೆಂಚಿನ ಸತ್ಯನಾಪುರತ ಸಿರಿ ಕುಮಾರೆ ಅಬ್ಬಗದಾರಗ ಸೊನ್ನೆಗಿಂಡೆ ಬೊಕ್ಕದಾರು ಇಂಚ 7 ಜನ ಸಿರಿಕುಲ್ಲ ಪುಣ್ಯದ ಮಣ್ಣು ಈ ಜಾಗ ಅಂಚಾದು ಪುನಗ ಇದು ಮಾತ ದೈವ ಚಿಂತನೆಯನ್ನು ನೆನಪುದಿ ಒಂದು ಇನ್ನಿತ್ತ ದಿನ ಶಿಲಾನ್ಯಾಸದ ಕಾರ್ಯಕ್ರಮ ನಡೆತದೆ ಏತಿ ಎತ್ತರದ ಪರ್ವತ ಅಂಡಲ ಐಕ ಆದಿ ಆರಂಭ ಅಂದು ಒಂಜಿ ಪುಂಡಿ ಮಣ್ಣಿಗೆ ಅನಂತವಾಯಿನ ಕಡಲಿಗೆ ಒಂಜಿ ಪನಿಯೇ ಆದಿ ಆರಂಭಗೆ ಅವು ಏತು ಸುದೀರ್ಘವಾದ ಪ್ರಯಾಣ ಅಂಡಲ ಐದು ಸುರುತ್ತ ಪಜ್ಜನೆ ಆದಿ ಆರಂಭಗೆ ಅಂಚನೆ ಇಡೀ ಕ್ಷೇತ್ರದ ಸೌಧ ಲಕ್ಕದುಂತೋಡಿತಿನ ಶಿಲಾಭೂತವಾಯಿನಂಚಿನ ಆರೂಢ ಪ್ರತಿಷ್ಠೆ ಆವಡಿತಲ ಐಕ ಪಾಡು ನಂಚಿನ ಸುರುತ್ತ ಕೆಸರು ಕಲ್ಲು ಅವು ಆದಿ ಆರಂಭ ಇನಿ ಅಂಚಿನ ಆದಿಲ ಅಂಚಿನ ಆರಂಭಲ ಈ ಆದಿ ಸ್ಥಳಟು ಉಂಡಾದ ಅಂಚ ಪುನಗ ಬತ್ತಿನಂಚಿನ ಮಾತ ಬಿನ್ನರಷ್ಟೆಲ್ಲ ಭಕ್ತಿಪೂರ್ವಕವಾದ ಶ್ರದ್ಧಾಪೂರ್ವಕವಾದ ಮೋಕೆಜಿನಿದ ಎದುಕೊಂಡು ಸಮಿತಿದ ಮುಖ್ಯಸ್ಥರಡು ಒರಿಯರಾಯಂಚಿನ ಮಿತ್ರರಾಯನ ಜಯರಾಮ ಚೆಂಬುಗುಡ್ಡೆ ಒಂದೆರಡ ಕೋರಿಕೆ ರಕ್ತೇಶ್ವರಿ ಎಳುವೇರು ಸಿರಿಕಲು ಕೊರಗಜ್ಜ ಕ್ಷೇತ್ರ ಕುತ್ತಾರು ಸೋಮೇಶ್ವರ ಗ್ರಾಮ ಇದರ ಶಿಲಾನ್ಯಾಸದ ಕ್ಷೇತ್ರದ ನಿರ್ಮಾಣದ ಶಿಲಾನ್ಯಾಸದ ಈ ಶುಭ ಸಂದರ್ಭದಲ್ಲಿ ಇದಕ್ಕಿಂತ ಮೊದಲು ಕ್ಷೇತ್ರ ಮಾಗಣೆ ದೇವರಾದಂಥ ಸೋಮನಾಥ ದೇವರನ್ನು ವಂದಿಸುತ್ತಾ ಸ್ಥಳೀಯ ಕ್ಷೇತ್ರ ದೇವರಾದಂಥ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವರನ್ನು ವಂದಿಸುತ್ತಾ ಗ್ರಾಮದ ಎಲ್ಲ ಪರಿವಾರ ದೈವ ದೇವರುಗಳನ್ನು ವಂದಿಸುತ್ತಾ
ಈ ಗ್ರಾಮದ ಎಲ್ಲ ಗುರು ಹಿರಿಯರನ್ನು ವಂದಿಸುತ್ತಾ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಣ್ಯ ಹಿರಿಯರನ್ನು ಸ್ವಾಗತಿಸುವಂಥದ್ದು ನಮ್ಮೆಲ್ಲರೂ ಕೂಡ ಆದ್ಯ ಕರ್ತವ್ಯ. ಅದಕ್ಕೆ ಮುಂಚಿತವಾಗಿ ಈ ಕ್ಷೇತ್ರದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತದನಂತರ ಆಶೀರ್ವಚನವನ್ನು ನೀಡಲಿರುವಂಥ ನಮ್ಮ ಉಳ್ಳಾಳದ ಕಾರಣಿಕ ಕ್ಷೇತ್ರಗಳಲ್ಲಿ ಒಂದಾದಂತಹ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯ ಇದರ ಧರ್ಮದರ್ಶಿಗಳಾದಂತಹ ಶ್ರೀ ದೇವಿಮೂಲಣ್ಣವರು ಇವತ್ತು ನಮ್ಮೊಂದಿಗೆ ದಿವ್ಯ ಉಪಸ್ಥಿತಿಯನ್ನು ನಮ್ಮೊಂದಿಗೆ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಮುಖಾಂತರ ಈ ಮೂಲಕ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕ್ಷೇತ್ರದ ನಿರ್ಣಯದಂತೆ ನಮ್ಮೆಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ದೇವಿಮೂಲಣ್ಣನವರನ್ನು ಗಣ್ಯ ಅತಿಥಿಗಳಿಗೂ ಕೂಡ ಶ್ರೀ ದೇವರ ಕೃಪಾ ಕಟಾಕ್ಷ ಗೌರವಾರ್ಪಣೆಯನ್ನು ಮಾತ್ರ ಸಮರ್ಪಿಸುವಂತಹ ಒಂದು ಸಂಕಲ್ಪವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಉಳ್ಳಾಳದ ಶ್ರೀರಮ ಭಗವತಿ ಕ್ಷೇತ್ರ ಇದರ ಪ್ರಧಾನ ಅರ್ಚಕರಾದಂಥ ಮಂಜಪ್ಪ ಕಾರ್ನವರು ಇವರು ಕೂಡ ನಮ್ಮೊಂದಿಗೆ ದಿವ್ಯ ಉಪಸ್ಥಿತಿಯನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಜಾರಾಮ್ ಭಟ್ರು ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಯಾವುದೇ ಒಂದು ಕ್ಷೇತ್ರ ಸ್ಥಳ ಒಳ್ಳೆ ರೀತಿಯ ಬೆಳವಣಿಗೆ ಹೊಂದಿಟ್ಟಿದ್ರೆ ಆ ಸೂಕ್ತವಾದಂಥ ಶಿಲ್ಪಿ ಬೆದರಡ್ಕ ರಮೇಶ್ ಕಾರಂತರು ಕೂಡ ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದೇವನಕಟ್ಟೆ ಅಯ್ಯಪ್ಪ ದೇವಸ್ವಾಮಿ ದೇವಸ್ಥಾನದ ಆಡಳಿತ ಪ್ರೊಫೆಸರಾದಂಥ ಚಂದ್ರದಾಸ್ ಅಡ್ಡಿಯಂಕರವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಲಯನ್ಸ್ನ ಮುಖ್ಯಸ್ಥರಾದಂಥ ಪ್ರಸಾದ್ ರೈ ಕಲಿಮಾರ್ ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕುಳ್ಳೂರು ಕ್ಷೇತ್ರದ ಟ್ರಸ್ಟಿಗಳಾಗಿರುವಂಥ ಅಭಿಲಾಷ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಂಗಳೂರು ಬಿಜೆಪಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾಗಿರುವಂಥ ಹರಿಯಪ್ಪ ಸಾಲ್ಯಾನ್ ಅವರು ಕೂಡ ನನ್ನ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಈ ಜಾಗಕ್ಕೆ ಅಧಿಪತಿಯಾಗಿರುವಂಥ ಜಾಗದ ಮೂಲಕರ್ತರಾಗಿರುವಂಥ ಅದರ ಜಾಗದ ದಣಿ ಅಂತ ಹೇಳ್ಬೋದು. ಅವರಿಗೆ ನಳಿನಿ ಕಿಣಿಯವರು ಶ್ರೀಮತಿ ನಳಿನಿ ಕಿಣಿ ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅವರು ಕೂಡ ನಮ್ಮ ಪರಿಸರದವರೇ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಪಿಲಾ ಪರಿಸರದಲ್ಲಿ ಬಹಳ ವರ್ಷದ ಕನಸಾಗಿರುವಂಥ ಮಹಾವಿಷ್ಣು ದೇವಸ್ಥಾನದ ರೂವಾರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅದರ ಮುಖ್ಯಸ್ಥರಾಗಿರುವಂಥ ನಾಗೇಶ್ ಗಟ್ಟಿ ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಲಕ್ಷ್ಮೇಶ್ವರಿ ದೇವಸ್ಥಾನ ಸೋಮೇಶ್ವರ ಇದರ ಅಧ್ಯಕ್ಷರಾದಂಥ ರಾಮದಾಸ್ ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಕುಂಬಳ ಬಾಲಕೃಷ್ಣ ಮಂದಿರದ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಬಳ, ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥ ಸತೀಶ್ ಕುಂಬಳ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಅದ್ಯಪಾಡಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂಥ ಮೋನಪ್ಪ ಸಫಲ್ಯ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಉದ್ಯಮಿಯಾಗಿರುವಂಥ ಕೇಶವದಾಸ್ ಬಗಂಬಿಲ ಕುಂಬಳ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕನ್ಯಾದಾಯ ಸೇವಾ ಸಮಿತಿ ಪಿಲಾರು ಇದರ ಅಧ್ಯಕ್ಷರಾದಂಥ ರಮನಾಥ್ ಆಳ್ವ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕುತ್ತಾರಿನ ಅವರ ನಿವಾಸದ ಪಕ್ಕದಲ್ಲಿರುವ ಈ ಸ್ಥಳದಲ್ಲಿ ನಿರ್ಮಾಣಗೊಳ್ಳಲಿರುವಂತಹ ಕ್ಷೇತ್ರದಲ್ಲಿ ಕೂಡ ಕಾಣಬೇಕು, ವಿನಿಯೋಗ ಆಗಬೇಕು ಮತ್ತು ಸದ್ಭಕ್ತಿಯ ಚಿಂತನೆಯ ಅಲ್ಲಿ ಫಸಲು ಕಾಣಬೇಕು ಎನ್ನುವ ಉದ್ದೇಶದಿಂದ ಅವರನ್ನು ಮುಂದಾಳತ್ವ ಇಟ್ಟುಕೊಂಡು ನಾವು ಈ ಸಮಿತಿಯನ್ನು ರಚಿಸಿದ್ದೆವು. ಬಂಧುಗಳೇ, ಒಬ್ಬ ನಾಯಕ ನಿಲ್ಲಿಸಿಕೊಂಡವನು ಸ್ವತಃ ರಂಗಕ್ಕಿಳಿದು ದುಡಿಬೇಕಂತೆ. ಹರೀಶಣ್ಣ ಅದಕ್ಕಿಂತಲೂ ಒಂದು ಪಟ್ಟು ಹೆಚ್ಚಾಗಿ ಪ್ರತಿನಿತ್ಯ ಮೈ ಕೈ ಮಣ್ಣಾಗಿಸಿಕೊಂಡು ಇಲ್ಲಿ ಕೆಲಸ ಮಾಡುವವರು. ಏಕೆಂದರೆ ಈ ಸ್ಥಳದ ಶಕ್ತಿಯ ಮೇಲೆ, ಇಲ್ಲಿಯ ಜನರ ಮೇಲೆ ಅವರು ಇಟ್ಟುಕೊಂಡಿರುವಂತಹ ಅಪಾರವಾದ ನಡುವೆ.
ಈ ದಿನ ಸಮಿತಿಯ ಅಧ್ಯಕ್ಷರನ್ನು ಇಷ್ಟೆಲ್ಲ ಏಕೆ ಹೊಗಳ್ತೀರಿ ಅಂತ ಬಹುಶಃ ಅದರ ಬಗ್ಗೆ ಅವರಿಗೆ ನನಗೆ ಬೈಲಿಕ್ಕಿರ್ಬೋದು. ಆದರೆ ಅವರು ತೋರಿರುವಂತಹ, ಅವರು ಮಾಡಿರುವಂತಹ ಕೆಲಸ ನಿಜಕ್ಕೂ ದೊಡ್ಡ ಬೆರಳನ್ನೇ ಉಂಟು ಮಾಡ್ತದೆ ಅಂತ ನಾವು ಹೇಳಬೇಕು. ಅವರ ದೊಡ್ಡ ಭರವಸೆ, ಅವರ ಮೇಲಿಟ್ಟಿರುವಂತಹ ದೊಡ್ಡ ಆಶ್ವಾಸನೆ ಮತ್ತು ನಂಬಿಕೆಗಳ ಮುಖೇನ ಇವತ್ತು ಈ ಪುಣ್ಯ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಒಟ್ಟು ಈ ಸ್ಥಳ ಎನ್ನುವಂಥದ್ದು ತಮಾಷೆಯ ಮಾತಲ್ಲ, ಅದು ಬರಿಯ ಮೃತ್ತಿಕೆಯನ್ನು ಹಣೆ ಮೇಲೆ ಇಡಬೇಕಾಗಿರುವಂತಹ ಅಷ್ಟು ವಿಸ್ತಾರವಾಗಿರುವಂತಹ ದಿವ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಈ ಸ್ಥಳದ ಶಕ್ತಿಯಲ್ಲಿ ಈ ಕ್ಷೇತ್ರ ನಿರ್ಮಾಣ ಆಗುವುದಕ್ಕೆ ಹಿನ್ನೆಲೆಯಲ್ಲಿ ಆ ಮೂಲಕ ಪ್ರಶ್ನಾಚಿಂತನೆಯಲ್ಲಿ ತೋರಿ ಬಂದಿರುವ ವಿಚಾರಗಳಿವೆ. ಪ್ರಶ್ನಾಚಿಂತನೆಯಲ್ಲಿ ತೋರಿರುವ ಆ ನಂತರ ಬೇರೆ ಬೇರೆ ಕಾರಣಿಕ ಪ್ರಸಂಗಗಳ ಮೂಲಕ, ಘಟನೆಗಳ ಮೂಲಕ ಈ ಭಾಗದಲ್ಲಿ ತೋರಿರುವಂತಹ ಚಟುವಟಿಕೆಯನ್ನು ಇನ್ನು ಭವಿಷ್ಯತ್ನಲ್ಲಿ ಮೂಡಬೇಕಾಗಿರುವ ಕ್ಷೇತ್ರ ಇಂತಹದ್ದು. ಎಲ್ಲದರ ಬಗ್ಗೆ ಅತಿಥಿಗಳಿಗೂ ಸೇರಿರುವ ಸಭೆಗೂ ಈ ಪರಿಸರದ ತಿಳಿಬೇಕಿದ್ರೆ ಅರ್ಥಪೂರ್ಣವಾಗಿರುವಂತಹ ಒಂದು ಪ್ರಾಸ್ತಾವಿಕ ಮುನ್ನುಡಿ ಬೇಕು. ಆ ಮುನ್ನುಡಿಗೆ ಜೀವ ನೀಡಬೇಕಾಗಿ ಹರೀಶ್ ಕುಮಾರ್ ಇವರಲ್ಲಿ ಕೋರಿಕೆ. ಅಂಚನೆ ನಮ್ಮ ಸೋಮನಾಥ ಕ್ಷೇತ್ರದ ವ್ಯವಸ್ಥಾಪನಾ ಅಧ್ಯಕ್ಷರಾಯನಂಚಿನ ನಮ್ಮ ವಿಶ್ವನಾಥ್ ಒಗ್ಗವಲ್ಲೇರು ಅಂಚನೆ ಮಾತಾ ಈತ ವೇದಿಕೆ ಡುಪುನ ಮಾತಾ ಸಮಾಜದ ಮಾತಾ ಕ್ಷೇತ್ರದ ಹಿರಿಯ ಕ್ಲೇನ ಒಂದಿಸೊಂದು ಮುಲ್ಪ ಸೇರ್ದಿನಂಚಿನ ಎನ್ನ ಆತ್ಮೀಯ ಬಂಧುಲೆ ದಯಪಂಡ ಯಾನಿ ತೆಚ್ಚ ಅವಿನ ಪುರ ಬುಡಪ ಪಣೊಂದುಕೊಂಡ ನನ್ನಲ್ಲ ಮಸ್ತ್ ವೇದಿಕೆ ಗಣ್ಯರು ಒಳ್ಳೆಯರು ಅಗ್ಲು ಪಾತಿರಿಯರು ಒಳ್ಳೆಯರು ಓಕೆ ಇನಿ ಮಸ್ತ್ ಕಾರ್ಯಕ್ರಮ ಉಪ್ಪು ನಡೆದಾದ ಅವೇನು ಅಗ್ಲೆಗೆ ಮೂಲು ಎಂಗ್ಲೆಯನ್ನು ಕಟ್ಟುಪಾಡ್ದಿಲ್ಲ ಕಾಯರ್ಲ ಬಲ್ಲಿ ಬಹುಶಃ ಈ ಇಂಚಿನ ಈ ತುಳುನಾಡು ಈತಮಲ್ಲ ಒಂಜಿ ವೈಭವಡು ನಡಪಣ ಒಂಜಿ ಕ್ಷೇತ್ರದ ಇನಿತ ಕೆಸರ್ಕಲದ ಈ ವೈಭವನು ತುನಗ ನಮ್ಮ ಮನಸ್ಸಿಗೆ ಒಂಜಿ ಏತ್ ಸಂತೋಷಾಪನ್ ಪಂಡ ಎಂಕಿನಿ ಪಾತೆರಿ ಅನಿ ಸಾಧೆಜಿ ದಯಪಂಡ ಯಾನು ಎನ್ನುದಿಜ್ಜಿ ದಯಪಂಡ ಇತ್ತು ಶೋಕುಡು ಒಂಜಿ ಕೆಸರ್ಕಲ್ ಪಾಡಿನ ಕಾರ್ಯಕ್ರಮ ಆಪಣ್ಣ ದಯಪಂಡ ಎಂಕುಲು 2 ವರ್ಷದಿಂಚ ಈ ಕ್ಷೇತ್ರಡು ಬೈದಿನ ಬಂಗ ಮತ್ತೊಪ್ಪುನ ಸತ್ಯೋಗಲ ಎಂಗ್ಲೆಗ್ಲ ಮಾತ್ರ ಗೊತ್ತೊಪ್ಪು ಅಂಚ ಅದು ಎಂಕ್ ಪಾತೆರ್ನಾಗ ಕನ್ನಡ ನೀರು ಬರ್ಪುಣು ಎಂಕ್ ಏರ್ಲ ಎನ್ನದು ಬೇರೆ ದಯಪಂಡ ಈ ಕ್ಷೇತ್ರ ಆಪಿನ ಬಾರಿ ಸುಲಭತ ಐನು ಏರ್ಲ ಈ ಅನುಭವಕ್ಕೆ ಏನೋಡು ಪಂಡ ಪ್ರಸದನ ಈ ಕಲ್ಲಿಮಾರಡಕ್ಕೆ ನೋಡು ಒಂಜಿ ಕ್ಷೇತ್ರ ಅನಾಗಿ ಏತ್ತು ಬಂಗ ಉಂಡು 6 ಮುನಣಿ ನಮ್ಮ ಉಳ್ಳಾಲ್ತಿನ ಒಂಜಿ ಕ್ಷೇತ್ರ ಅರ್ನ ನೇತೃತ್ವಡ ಆ ಪೊರ್ತುಡು ಅರೆಗೈನ ಬಂಗ ಬೇನೆ ಬೇಜಾರು ಅವು ಅರೆಗ್ ಮಾತ್ರ ತೆರೆವು ಒಂಜಿ ಕ್ಷೇತ್ರ ಮಲ್ಪಡ ಅಂಡ ಐತ್ತು ಪಿರೋಡು ಉಪ್ಪುನ ಜನಕುಲನ ಒತ್ತಡೊಪ್ಪು ಕೆಲವೇರು ಸ್ವಾರ್ಥೋಡು ಮಲ್ಪಣ ಕೆಲಸೊಲೊಪ್ಪು ಅವು ಮಸ್ತ್ ಬೇನೆ ಆಪಡು ಅಂಚಿನ ಒಂಜಿ ಬೇನೆ ತಿಂಡಿದು ಆ ಪ್ರಸದ ರೈಕಲು ಒಂಜಿ ಬಾರಿ ಪೊರ್ಲುದ ಉಳ್ಳಾಲ್ತಿ ಅಪ್ಪೆನ ಬೂಡಿನ ಮಲ್ತೇರು ಅಂಜನೆ ಭವಿಷ್ಯೋಡು ನಂಕ ಒಂಜಿ ಬಾರಿ ಎಡ್ಡೆ ಒಂಜಿ ದಯ ಪಂಡ ತುಳುನಾಡು ನಮ್ಮ ತೂತ ಒಂಜಿ ರಕ್ತೇಶ್ವರಿ ಪಂಪಿನ ಮಾಡ ನಂಕ ಓಲ್ಲ ತಿಕ್ಕಂತ ಅಂಚಿನ ಒಂಜಿ ಕ್ಷೇತ್ರ ನಂಕ ಮುಳು ತಿಕ್ಕದಂಡು ಅವು ದಾಯ ತಿಕ್ಕದಂಡು ನಮ್ಮ ಈ ಊರ್ದ ಬಾರಿ ನಮ್ಮ ಪುಣ್ಯವಂತಿರು ದಯ ಪಂಡ ಕುತ್ತಾರದ ಊರು ಒಂಜಿ ಕಾಲಡು ಋಷಿ ಮುನಿನಕಲು ಆರಾಧನೆ ಮಲ್ತದು ನಂಬುದು ರಾಜ ವೈಭವಡು ಆರಾಧನೆ ಮಲ್ತಿನ ಸತ್ಯ ಬಂದುಲೆ ಬಹುಶಃ ಇನಿ ಶಶಿ ಪಂಡಿತರು ಈ ಜಾಗಡು ಉಪ್ಪೊಡಿತೇನೆ ಅರ್ನ ಗುರುಕುಲು ಉಪ್ಪೊಡಿತೇನೆ ಚಿಂತನೆ ಬೈದಿನ ವಿಷಯನಿಕ್ಕೇನೆ ಕೆಲವರಿಗೆ ಇನಿ ಜನಕ ಬದ್ದಿನಕ್ಲೆ ಕೆಲವು ವಿಚಾರ ಗೊತ್ತುಪ್ಪುಜಿ ಆನ ಅವೇನಿ ಯಾನು ಈ ಪೂರ್ತು ಏನಾದ ಸಾಧ್ಯ ಏನಾತ್ ಯಾನು ಈ ನಿಕ್ಲೆಗೆ ತಿರುಪೇರೆ ಯಾನು ಪ್ರಯತ್ನ ಮಲ್ಪೆ ಪಂಪಿನೆಟ್ ದಾದ ಅನ್ನ ಹೆಚ್ಚಿ ಕಮ್ಮಿ ಇತ್ತು ಅವೇನಿಗೆ ಮಾಪ ಮಲ್ಪಡು ದಯಪಟ್ಟ ಯಾರು ಹೆಚ್ಚು ತಿರಿದಿನೇ ಆಯ್ತು ಇಂಚಿನೇ ಉಳ್ಳಾಲ್ತಿನ ಕಾರ್ಯಕ್ರಮಕ್ಕೂ ಬಂದದ್ದು ಒಂದೇ ಪಿರೋಡು ಬಾರಿ ಯಾನು ಇಲ್ಲ ಗೊರಗಜ್ಜನ ಭಕ್ತಿ ಆದ ಪಿರಾವಡಿ ಕೆಲಸ ಮಂತೊಂದಿತ್ತಿನ 10-15 ವರ್ಷದಿಂಚ ಆಂಡ ಮೂಲ್ಯನ ಒಂಜಿ ಆಶೀರ್ವಾದೋಡು ಏನನ ಸೋಮೇಶ್ವರಗೂ ತಪ್ಪೋರು ಈ ಮಾಗಣದ ಚಂದ್ರಮಂಡಲಗೂ ಐದು ಬಕ್ಕ ಉಳ್ಳಾಲ್ತಿನ ಧರ್ಮರಸ ಕ್ಷೇತ್ರ ಧರ್ಮ ನಡುವೆ ತಗೊಂಡೇರು ಇನಿ ಅರ್ನ ಒತ್ತೆಯಡು ಈ ಕ್ಷೇತ್ರದ ರಕ್ತೇಶ್ವರನ ಕೊರಗಜ್ಜನ ಅಂಚನೆ ಮಹಾವಿಷ್ಣು ಕ್ಷೇತ್ರದ ಅಂಚನೆ ಧೂಮವತಿ ಕ್ಷೇತ್ರದ ಈ ಕೆಲಸವನ್ನು ಮಲ್ಪ ಹೊಂದಿರ ದಾದನ ಎನ್ನ ಹಿರಿಯಕ್ಲನ ಹತ್ತಿನ ಎನ್ನ ಪೂರ್ವ ಜನ್ಮದ ಪುಣ್ಯದ ಫಲನ ಅಂದು ಪಣಿಯರ ಎಂಕ ಸಾಧ್ಯ ಎಂಕ ಇನಿ ಜನಕುಡು ಬರ್ಪಿನ ಒಂಜಿ ಕಿಸರಕ ಬನ್ನಗ ತುಪ್ಪಿನ ವೈಭವ ತುನಗ ಎಂಕ್ ಅವಿನ್ಗೆ ದಾದಾ ರೀತಿ ವಿಶ್ಲೇಷಣೆ ಮತ್ತು ಪನಡೊಂದು ಪನೇರ ಏನದೇ ಎಂಕ ಸಾಧ್ಯ ಆಪುಜಿ ಬಂದುಲೆ ಸಾಧಾರಣ 2 ವರ್ಷದ ತುಂಬು ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟದ್ದು ಒಂಜಿ ವಿಚಾರ ನಡತಂಡು ಎನ್ನ ಇಲ್ಲಗ ಒಂಜಿ ಜನ ಒರಿ ಬೆಲ್ಲಬಾರ್ದು ಬರ್ಪೆ ಅಪ್ಪಗ ಒಂಜಿ ಜನ ಬರ್ಪುಡು ಬೆಲ್ಲ ಹಾಪುಡು ಆ ಪಡ್ತುಡು ಯಾನಿಲ್ಲದ ಒರಿಯೇ ಉಪ್ಪೆ ಎಂಕ ಅಪ್ಪಗ ಬೆಲ್ಲ ನನಗೆ ಏರಪ್ಪ ಬತ್ತೀನಿ ಯಾನ್ ಒಂಜಿ ಜನಕ್ಕೆ ಸಹಾಯ ಮಲ್ಪೆ ಬಂತೆ ಆರ್ಮಿನಿ ಬತ್ತಿನ ಅತ್ತು ಕನ್ನಡಕೆರೆಗೆ ಸಂಬಂಧಪಟ್ಟಿನ ಏರಾಂಡಲ್ ಒಂಜಿ ವ್ಯಕ್ತಿ ಬತ್ತಿನ ಪಣದಿ ಎನ್ನದಿತ್ತ ಬತ್ತದು ಯಾನ್ ಪಿದೇಪೋದು ಬಾಗಿಲದೆತ್ತು ತುಪ್ಪಿನ ಸಂದರ್ಭಡು ಆ ಒಂಜಿ ಹುಡುಗಿ ಎಣ್ಣೆ ಎದುರು ಬತ್ತು ಉಂತಿಯರು ತೂನಾಗ 6 ಬತ್ತು ಪನ್ಪೇರು
ಹರಿಶಣ್ಣ ನಮ್ಮ ಈ ಊರದ ಕನ್ನಡ ಕೆರೆತ ಮನ್ನಡು ಏಪನ ಒಂಜಿ ಕಾಲಡು ದೇವದೇವತ ಕಾರ್ಯಾలు ಉಂಚು ಪೋತುಂಡು ಅವೇನು ನಮ್ಮ ಮಲ್ಪುಗನ ಅಂತ ಎಂಕ್ ಎಡ್ದು ಬಕ್ಕ ಹಾಕೊಂಡು ಆ ಪಂಡಿನ ವ್ಯಕ್ತಿ ಯಾರು ಏಪ ಎಣ್ಣೆದಿತ್ತೇನ ಅಕ್ಕಳು ಸಾಯಗೂ ಕೇನೇರು ಬೈದಿರ ಅಕ್ಕಳ ಒಂದು ಸಮಸ್ಯೆ ಅನ್ನಗ ಅವೇ ವ್ಯಕ್ತಿ ಆದುಪ್ಪೆ ಬಕ್ಕ ಮನ್ಪೆರ್ ಯಾರು ಎಣ್ಣಿನ ಪಾತ್ರ ಅವೇ ವ್ಯಕ್ತಿ ಆಪ್ಪೆ ಆ ಬಗ್ಗೆ ಹೆಂಗ್ ಕಾಪಡು ನನ ಈ ದೇವ ಈತು ಪ್ರೇರಣೆ ಮಂತ ಪನ್ನಗ ನಮ್ಮ ಐಕ ಜತ್ತಿ ಜಿನ್ನಾಂಡ ನಮ್ಮ ಮನುಷ್ಯರ ಜೀವನಡು ಮಸ್ತ್ ಕಾಸು ಉಪ್ಪನಗಳು ಉಪ್ಪು ಕಾಸಿನ ಎಲ್ಲ ಹಾಳು ಮಾಡ್ಬಿಡ್ತಾ 5 ರೂಪಾಯಿ ಜೀವನಡು ನಮ್ಮ ಮಸ್ತ್ ಕಾಸಿ ತಿನ್ನಕಲು ದೇವತಕ್ಕೆ ಕೆಲಸಗೂ ಬಾರಿ ಕಮ್ಮಿ ಜಪ್ಪುಂಡು ದಯ ಪಂಡ ಅಕ್ಲೆ ಕಾಸದ ಅಗತ್ಯ ಒಪ್ಪುಂಡು ಆಂಡ ಯಾನು ಮುಲ್ತ ಮಲ್ಲ ಕಾಸದ ಅಕ್ಲೆನ 19 ಪೋಂದಿನತ್ ಬಜಿ ಪತ್ತು ಬಡವೇರಣ 19 ಪೋಂದುಪ್ಪೆ ಯಾನು ಒಂಜಿ ಇಪ್ಪು ಸಂದರ್ಭ ಪನ್ಪೆ ದಯ ಪಂಡ ನಮ್ಮ ವೇದಿಕೆ ಕುಲ್ಲಾದ ಜನಗಳೆಡ ಕಾಸು ಕುಲ್ಲ ಇನ್ನಿಂದ ಆಯರ ಬಲಿ ದಯ ಪಂಡ ಹಿರಿಯರಿಗೆ ಕೊಡ್ಪಿನ ನಮ್ಮ ಗೌರವ ದಯ ಪಂಡ ಒಂಜಿ ಇನಿ ಕೆಸರು ಕಲ್ಲು ಪಾಡ್ನ ಪಡೆದು ವೇದಿಕೆಯನ್ನು 10-30 ಜನ ಕುಲಾಯಿ ಪೆಟ್ಟಿಗೆ ನಮ್ಮ ಕಾಸುಗಿಂದು ಭಾವನೆ ಬರ್ರೆ ಬಳಿ ದಯ ಪಂಡ ಎಂಕಲು 10 ಬಡವೇರು ಸಾಧಾರಣ ಒಂಜಿ ತಿಂಗಳೋಡು ನಿಗಲು 12 ನಂಬಾಯರು 1 ಲಕ್ಷದ್ದು ಮಿತ್ 1 ಕೋಟಿರ್ದು ಮಿತ್ ಇಂಗಳು ಮಂತ್ ಕೊರ್ಪಿನ ಅಂಚಿನ ತಾಕತ್ನ ಆ ಜೋಕುಲು ತುಷ್ಪದೇ ಅಪಗ ನಂಗೆ ಅರ್ಥ ಹಾಕೊಂಡು ಈ ಕ್ಷೇತ್ರದ ತಾಕತ್ತುದಾದ ಈ ಸತ್ಯದ ಕಾರ್ಮಿಕದಾದ ಪಂಡ ದಯ ಪಂಡ ಯಾನಿತ್ತೆ ಈ ಕ್ಷೇತ್ರದ ಬಗ್ಗೆ ಒಂತೆ ವಿಶ್ಲೇಷಣೆ ಮಂತ್ ಪನಡಾಪು ದಯ ಪಂಡ 2 ವರ್ಷ ದುಂಬು 5 ಬಕ್ಕ ಘಟನೆ ನಡೆತಿ ಬಕ್ಕ ಕ್ಷೇತ್ರಡು ಪ್ರಶ್ನೆ ದೀವೋಡು ಪಂಡದು ಚಿಂತ ಊರು ದಾಖಲೆ ಪೂರೆಲ್ಲ 11 ನಮ್ಮ ಪ್ರಶ್ನೆ ದೀ ಬೊಕ್ಕ 5 ಬೊಕ್ಕ ಪ್ರಶ್ನೆ ಬತ್ತಿನ ಒಂಜಿ ಪಾತ್ರದಾದ ಪಂಡ ಅಪ್ಪೆ ಸತ್ಯ ತೇವಿ ನಕಲು ಬಾರಿ ಬೇಜಾರಡು ಕಣನೀರು ದೆತ್ತೊಂದು ಏಪ ಎಂಕಲ ಕೆಲಸವನ್ನು ಮಲ್ಪ ಪಡೆದಕ್ಕಲು ಕಾತೊಂದಿತ್ತೀರಿಗೆ ಅಪಗ ಎಲ್ಲ ಜನಕಲು ಅವೇನು ಮಣ್ಪುರ ಅಂತ ಕಾತೊಂದಿತ್ತೇರು ಆಂಡ ಕೆಲವು ಜನ ಅವೇನು ಪ್ರಯತ್ನ ಮಂತೇರು ಆಂಡ ಅಕ್ಲೆಗೆ ಸಾಧ್ಯ ಅತ್ತಿಜಿ ಆಂಡ ಎಂಕ್ಲೆಗೆ ಕಾತೊಂದುಪ್ಪನ ಹೊರ್ತುಡು ಅಜ್ಜ ಪಂಡಿಗೆ ಜನಕಲು ಅವೇನು ಮಣ್ಪೇರ ಬತ್ತಿಜೇರು ಖುದ್ದು ಯಾನು ಪೋದೆ ಅವೇನು ಮಲ್ಪುವೆ ಅಂತ ಎಂಗ್ಲೆಗೆ ನೀ ಸಂತೋಷದಾದ ಪಂಡ ಎನ್ನೊಟ್ಟಿಗುಪ್ಪನ ಆ ಜೋಕುಲು ಬದ್ದು ಬಂಗಾರಪುನ ಅಜ್ಜೆ ಮನ್ಪುನ ಕಾಲಡು ನಂಗೆ ಮಾತಂದು ಅವಕಾಶ ತಿಗದಿನ ಈ ಜನ್ಮದ ನಮ್ಮ ಪುಣ್ಯದ ಫಲ ಅಂತ ನೋಡಿ ದಯ ಪಂಡ ಒಂಜಿ ಕಾಲಡು ಅಜ್ಜನೇ ಈ ಮಣ್ಣಿಗೆ ಬತ್ತಿತ್ತಂಡ ಅಜ್ಜನೇ ಎತ್ತರುತ್ತೂಡೆ ಈ ಕ್ಷೇತ್ರ ಆಪುಡುಂದಂಡ ನೇರ್ದು ಮಲ್ಲ ನಂಗೆ ದಾದ ಉಂಡು ಬಂದುಲೆ ಅಂಜಾದೆ ಈ ಕ್ಷೇತ್ರಗೂ ನಮ್ಮ ಭವಿಷ್ಯಡು ಈ ಕ್ಷೇತ್ರ ಆಪಿನ ಕೆಲಸಗೂ 5 ಬಗ್ಗೆ ಕೆಲವು ಘಟನೆ ನಡೆತಡೆ ನಿಕ್ಲೆ ಗೊತ್ತುಪ್ಪು ಮಸ್ತ್ ಹೋರಾಟಲು ಆಂಡ್ ಮಸ್ತ್ ಸ್ಟೇಷನ್ ಕೋರ್ಟ್ ಪೂರ ಪೋಂಡು ಭೂಮಿದ ವಿಚಾರಡು ಯಾನಿಕ್ಲೆ ಎದುರು ಸತ್ಯಪನಡಾಪಡು ಈ ಕ್ಷೇತ್ರದ ನಿರ್ಣಿಕ ಪಣ್ಣಿನ ಹಿರಿಯ ಒಂಜಿ ವ್ಯಕ್ತಿ ಈ ವೇದಿಕೆ ಉಳ್ಳೇರು ಅರೆಗೆ ಸಂಬಂಧಪಟ್ಟಿನ 100 ಎಕರೆ 16 ಎಕರೆ ಭೂಮಿ ಇತ್ತ ಧನಿಕರು ಅರನೇ ನೀ ವೇದಿಕೆ ಎಂಗ್ಲೆಗೆ ಎದುರು ಸೀಟು ಕುಳ್ಳಾರಾಯ್ತು ದಯಪಂಡ ಮೂಲು ವೇದಿಕೆ ಚಾರ್ ಎಂಗ್ಲೆಗೆ ಈತು ಜನ ಬರ್ಪೇರು ಪಡೆದ ಎಂಗ್ಲು ಎನ್ನಿದಿನ ಎಂಗ್ಲೆ ಪಂಡ ಈ ಕಾರ್ಯಕ್ರಮವನ್ನು ವಿಶೇಷ ದೆತ್ತಲ ಮಲ್ಪುನ ಕಾಲಿ ವೆಜ್ಜಿ ವಿಜ್ಞಾಪನ ಪತ್ರ ಬಿಡುಗಡೆ ಮಲ್ಪುಣಂದು ಆಂಡ ಅರ್ನ ನೇತೃತ್ವದ ಪ್ರಶ್ನೆ ದೀದು ಬತ್ತಿ ಪಕ್ಕ 6 ಪಂಡೇರು ಎನ್ನ ಭೂಮಿ ಪ್ರಶ್ನೆ ಎಂಚ ಬತ್ತಿನ ಪಂಡ 6 ಧನಿಕರು 6 ಪಂಡೇರು 6 ಭೂಮಿಲ ಕೋರಡು 6 ಮಲ್ಲ ಗಂಟೆಲ ಕೋರಡು ಒಂದು ಪಂಡೇರು ಪಾಪ ಅರ್ನ ಗಂಟಿ ಇಜ್ಜಿ ಅರ್ನ ಗಂಟಿ ಇತ್ತಿನ ಈ ಊರುಡಿತ್ತಿನ ಮಸ್ತ್ ಜನಕುಲು ಅರ್ನ ಭೂಮಿನ ಉಳಾಯಿ ಪಾಡ್ದು ಇತ್ತಿನ ಭೂಮಿ ಇದ್ದ ಅಕ್ಲೆ ಕೊಡ್ತಿನ ಬೇರೆ ಹತ್ತಂದೆ ಎಕ್ಸ್ಟ್ರಾ ಭೂಮಿಯಲ್ಲ ಅರೆ ದೆತ್ತೊಂದು ಇತ್ತೆ ಕ್ಷೇತ್ರಗೂ ಮನ್ಪುನೆಗೆ ತೊಂದರೆ ಕೊರೊಂದುಲ್ಲೆ ಆಂಡ ಭವಿಷ್ಯಡು ಈ ಅಪ್ಪೆ ರಕ್ತೇಶ್ವರಿ ಕೊರಗಜ್ಜಲ ಅರ್ನ ನನ್ನಲ ಒಂಜಿ 4 ಎಕರೆ ಕೋರ್ಟುಂಡು ಅವಳ ಕೋರ್ಟ್ ಕಮಿಷನ್ ಆನಾಗ ನಂಗೆ ಭವಿಷ್ಯ 100 ನಂಗೆ ತಿಕ್ಕೊಂಡು ಅಂಚ ತಿಕ್ಕನಾಗ ಅರ್ನ ನೇತೃತ್ವಡು ಸಿರಿನ ಕ್ಷೇತ್ರಲ ಬಾರಿ ಪೊರ್ಲುಡು ಆಪುಂಡು ದಯಗ ಪಂಡ ಇತ್ತೆ ಕೆಲವೇರು ಸ್ವಾರ್ಥ ದೀದು ಕೆಲವೇರು 15 ಸೆನ್ಸ್ ತಿಕ್ಕನು ಪಂಡದು ಕ್ಷೇತ್ರಡು ಅವೇನು ಪಕ್ಕಡೆ ಅಪಪ್ರಚಾರ ಮಂತೊಂದು ದುಂಬ ಮತ್ತೊಂದು ಏನು ಪೋಂದುಲೇರು ದಯಗ ಪಂಡ ಅಖಂಡ ಸತ್ಯ ಪೂಜಿ ದಯ ಪಂಡ ಜಾಗ ಒರಿಯರ ಬೋಡದು ಕೆಲವರು ಸ್ವಾರ್ಥೋಡ ಬೋರ್ಡ್ ಈ ಕೆಲಸೋಡು ಮಂತೊಂದುಲೇರು ಭವಿಷ್ಯಡು ಈ ಸತ್ಯ ಈ ಮನಡು ಸತ್ಯ ತಿನ್ನಾಂಡ ಮಾತ ಕೆಲಸ ಆ ದೇವದೇವರ ಮಲ್ಕೊಂಡು ಅಂಚೆನೆ ಈ ಮನ್ನಡು ಈ ಕೆಲಸರು ನನಾತ್ ವೈಭವರು ನಡಬೇರೆ ಈ 5 ಬಕ್ಕ ಎಂಗ್ಲೆಗೆ ಕೆಲವು ನಿದರ್ಶನ ಘಟನೆಗಳು ಈ ಮನ್ನಡು ನಡತಂಡು ಅವು ಓಪಡ್ಡ ಈ ಎಲ್ಲಿ ಜಾಗೆಡು ಮೂಜಿ ಎಲ್ಲಿತ್ತಂಡು ಫಸ್ಟ್ ಆದ ಒಂಜಿ ಈ ಕ್ಷೇತ್ರಡು ಎಂಗ್ಲಿಗೆ ಒಂಜಿ 25 ಸೆನ್ಸ್ದಾದ ಜಾಗ ಎತ್ತೀನಿ ಪ್ರಶ್ನೆ ಚಿಂತನೆ ಇಂಚಿನ ಪಂಡೇರ್ ಪಂಡ ನಿಕುಲು ಫಸ್ಟ್ ರಕ್ತೇಶ್ವರಿನ ಕೆಲಸ ಮಲ್ಪಡು ಈ ಬಾಗುಡು ಏತೇತ್ ದೋಷಗಳು ತೊಂದರೆಗಳು ಅಪಘಾತಗಳು ಅವಘಾಡಲು ಪುರ ಆದಿತ್ಯನಾಂಡ ಅವು ಅತ್ತೆ ರಕ್ತೇಶ್ವರಿನ ತೊಂದರೆ ದಯಪಂಡ ಏಪ ಈ ಭೂಮಂಡಲಡು ಏಪ ಈ ಭೂಮಿ ಉಂಡಾತನ ಆ ಪೊರ್ತದ ಅಪ್ಪೆ ರಕ್ತೇಶ್ವರಿ ನಿಕ್ಲೆ ಎನ್ಯಾರು
ಜನ ಪಂಡ ತುಳುನಾಡು ಓಲ್ಲ ರಕ್ತೇಶ್ವರಿ ಮಾಡ ಪಂಪಿರ ನಂಗೆ ತಿಕ್ಕಂದ ನಮ್ಮ ಇಲ್ಲಿ ಒಂಚೂರು ಐತ ಬಗ್ಗೆ ಆಲೋಚನೆ ಮಾಡ್ತಾನಂದ ನಮ್ಮ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಇನಿ ಆಡಳಿತ ಮುಕ್ತೇಶ್ವರ ಒಳ್ಳೆಯದು ಅರೆ ಗೊತ್ತುಂಟು ಲಕ್ಷ್ಮೀ ನರಸಿಂಹ ದೇವರಿಗಳ ಭೂಮಿ ಕೊಡ್ತೀನಿ ಏರೊಂದು ಪಂಡ ಅಪ್ಪೆ ರಕ್ತೇಶ್ವರಿ ನಿಗುಲು ಎನ್ನಲೆ ಬಂದುಳೆ ಉಳ್ಳಾಳದ ನಮ್ಮ ಈತಮಲ್ಲ ಭೂಮಿಡ್ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಉಂಟು ಅರೆಗಲ ಆಜಿನೋದು ವರ್ಷ ತುಂಬಾ ಆ ಕ್ಷೇತ್ರ ಆತಂಡೆ ಆ ಕ್ಷೇತ್ರಗಳ ಭೂಮಿ ಏರು ಕೊಡ್ತೀನಿ ಪಂಡ ಅಪ್ಪೆ ರಕ್ತೇಶ್ವರಿ ಅಪ್ಪಗೆ ಎನ್ನಲೆ ಬಂದುಳೆ ಹಿಡಿದು ಬೊಕ್ಕ ಕೆಲವು ಘಟನೆ ನಡೆತದೆ ಅವಿನ ಬೊಕ್ಕ ವೇದಿಕೆ ಮೂಲ್ಯನ್ನೇ ಪಣೇರೊಳ್ಳೆರು ಇದಕ್ಕೆ ದಾಯಕ ಅಪ್ಪೆ ರಕ್ತೇಶ್ವರಿ ಈ ಅಪ್ಪೆ ರಕ್ತೇಶ್ವರಿ ದಾಯಕ ಪಂಡ ಇತ್ತೆ ನಮ್ಮ ಕೊರಗಜ್ಜೆ ಸಿರಿನಕ್ಕಳು ನಮಗ್ ಗೊತ್ತಿತ್ತಿಲ್ಲ ಕಣ್ಣೆ ಅಕುಲು ಬತ್ತೆ ನೀಲ ಹೊಡ್ದಿನ ಅತ್ತೆ ಫಸ್ಟ್ ಅಪ್ಪಿನ ಗೈತಡೆ ಅಕುಲು ಕೊರಗಜ್ಜೆಲ ಆ ಸಿರಿಲ ಇಡೆ ಬೈದಿನಿ ಯಾತ್ರ ಇಡೆ ಬೈದಿನಿ ಇಡೆಗಲ ಅಪ್ಪೆ ರಕ್ತೇಶ್ವರಿಗಳ ಆ ಮಹಾವಿಷ್ಣು ಕ್ಷೇತ್ರ ಆಪಿನ ಕ್ಷೇತ್ರಗಳ ಒಂದು ವಲಸರಿ ಪೋಪಿನ ಒಂಜಿ ದುಂಬು ವ್ಯವಸ್ಥೆ ಇತ್ತಂಡು ಹಿಡಿದು ಬೊಕ್ಕ ಧೂಮವತಿ ಇತ್ತಂಡು ಬಂದುಲೆ ನಿಕುಲು ಎನ್ನಲೆ ಈ ಮೂಲ ಜಾಗ ದಾಯಕೆಂದು ಆಪುನ ಪಂಡದ ನಿಕ್ಲೆಗೆ ಎಲ್ಲೇ ಒಂಜಿ ಅರ್ಥಾಪಿಲಕ ಪನ್ಪೆ ಬಂದುಲೆ ಇನ್ನಿ ಈ ಮುಲ್ಪ ರಕ್ತೇಶ್ವರಿ ಅಪ್ಪೆಗೆ ನಮ್ಮ ಕೊರಗಜ್ಜೆ ಮುಲ್ಪ ಪ್ರಧಾನಿ ಸತ್ಯ ಆದ್ ನಮ್ಮ ಮಹಾವಿಷ್ಣು ಕ್ಷೇತ್ರ ಬೊಕ್ಕ ಧೂಮವತಿಗೆ ಅಲ್ಪ ಗಡಿಪಾಡು ಜಾಗೆಡಾದು ಹಿಡಿದು ಬೊಕ್ಕ ಈ ಕನ್ನಡಕ್ಕೆ ಇರತ್ತ ಮಣ್ಣಿಡ್ದು ರಕ್ತೇಶ್ವರಿ ಸಿರಿನಕನೆ ಕಾಪುನ ಸತ್ಯ ಆದ್ ಕನ್ನಡಕ್ಕೆ ಮಣ್ಣಿಡ್ದು ಭಾರತ ಕಟ್ಟ ಮಟ್ಟ ಒಲಸರೆ ಪೋಪಿನ ಸತ್ಯ ಆದ್ ಭವಿಷ್ಯ ನಿಕಲಿ ಎನ್ನಲೆ ಈತು ಪೊಡ್ತು ಅಜ್ಜಿ ಈತು ಮುಲ್ಪಡೆ ತಿರ್ಗಿನಾಗ ಅಜ್ಜಿ ಓಳು ಪೋಡು ಅಜ್ಜಿ ಈ ಮಣ್ಣು ಬಿಡ್ದು ಓಡ ಪೋಯರ್ಲ ಸಾಧ್ಯ ದಾಯ ಪಂಡ ಕಟ್ಟಿಡಿ ಏಳು ಕಲ್ಲು ಏಳು ವರ್ಗ ದಾಯ ಕೊಡ್ತು ಪಂಡ ಒಂಜಿ ಪೊಡ್ತು ಅರಸು ದೇವನು ಗಲಟೆಡ್ ಗೆಂದದು ಕೊಡ್ತೀನೇಗೆ ಏಳು ಕಲ್ಲು ಏಳು ವರ್ಗ ಕೊಡ್ತೇರು ಐತ ಕಟ್ಟು ಪ್ರಕಾರ ಹಾಕೊಂಡು ಮುಲ್ಪ ಐತ ನೆತ್ತ ಪಾರ್ದನಗೂ ಸಂಬಂಧಪಟ್ಟದ್ದು ಇತ್ತಿಲ್ಲ ಕನ್ನಡ ಕೇರಟ್ಟಿ ಏಳು ಸೀರಿನಕನ ಕಾಪುನ ಸತ್ಯ ಆದ್ ಅಪ್ಪೆ ರಕ್ತೇಶ್ವರನ್ ಪ್ರಧಾನಿ ಸತ್ಯ ಆದ್ ದುರ್ಗ ವಿಷ್ಣುಮೂರ್ತಿ ಬಗ್ಗ ಧೂಮವತಿಗೆ ಗಡಿಪಡಿ ಜಾಗೆ ಆದ್ ಕನ್ನಡಕ್ಕೆ ಎದುರು ಬಾಲ್ಯರು ಸವರಿದ ಬೂಡಿದ ಸತ್ಯ ಆದ್ ಬಂಧುಲೆ ಶಶಿ ಪಂಡಿತರ ಚಿಂತನೆ ಪಂಡೇರು ದಾದ ಪಂಡ ಅಜ್ಜಗೆ ತುಳುನಾಡು ಈತ್ ಅಜ್ಜನ ಭಕ್ತಿ ಮನ್ಪೇರು ಆಂಡ ಅಜ್ಜನ ಮೂಲ ಜಾಗೆ ಅಂದು ಒರಿದಿನ ಒಂಜಿ ಒರಿದಿತ್ತು ನಾಂಡ ಈ ಕನ್ನಡಕ್ಕೆ ಇರುತ್ತ ಮಣ್ಣು ಬಂದುಲೆ ನಂಗೆ ಅಜ್ಜನ ಒಂಜಿ ಜಾಗೆ ತಿಕ್ಕಂಡು ಅಜ್ಜನ ಜಾಗೆದಾದ ನಂಗೆ ಭವಿಷ್ಯಡು ನಂಗೆ ಮೂಲ ಒಂಜಿ ಪ್ರತಿ ಒಂಜಿ ಕುಟುಂಬ ಸಮೇತ ಬತ್ತದು ಕ್ಷೇತ್ರಡು ಪೂಜೆ ಮನ್ಪುಣ ಆ ಕೋಲತುಪ್ಪಿನ ಯೋಗ ನಂಗೆ ತಿಕ್ಕಂಡು ಭವಿಷ್ಯಡು ನನಾತ್ ಈ ಕೆಲಸವನ್ನು ಮನ್ಪುಣ ನಂಗೆ ದೇವೇರು ಎತ್ತವಾಡು ಅಂಚನೆ ನಮ್ಮ ಎನ್ನಿಲಕ್ಕನೆ ನಂಗೆ ಈ ಕ್ಷೇತ್ರ ಸಂಬಂಧಪಟ್ಟದ್ದು ಮಹಾವಿಷ್ಣು ಕ್ಷೇತ್ರಲ ಉಂಡು ಹಿಡಿದು ಬಕ್ಕ ಧೂಮವತಿ ಕ್ಷೇತ್ರ ಉಂಡು ಅಂಚನೆ ಯಾನೊಂಜಿ ವಿಚಾರ ಈ ಮನ್ನಡಿ ನಡ್ತಿನ ಘಟನೆ ಯಾನು ಪನೋಡಾಪುಂಡು ಮುಲ್ಪ ಒಂಜಿ ಇಲ್ಲು ಇತ್ತಂಡು ಅಲ್ಪ ಎದುರುಡು ಆ ಜಾಗೆಡ್ ದುಂಬ ಒಂಜಿ ದೈ ಇತ್ತಂಡು ದೈ ಇತ್ತಿನ ಒಂಜಿ 5 ಜನ ಕುಳ್ಳದು ಅವಿನ ದಾದನ ಕ್ಲೀನ್ ಮನ್ಪುಣ ಪೊತ್ತಾದಿನ ಸಂದರ್ಭಡು ಅವಿನ ದಾದನ ಆ ಅಪ್ಪಿಗೆ ಬೇಡ ನೆಟ್ಟು ಸಾಧಾರಣ 5 ಜನ ಈಗ ಸಂಬಂಧಪಟ್ಟದ್ದು ದುರ್ಮರಣ ಆಯ್ನ ನಂಗೆ ಮಾತ್ರ ಗೊತ್ತು ನಾವು ಪುರ ಏಪದ ಕಾಲದ ಸುದ್ದಿಯತ್ತು ಸಾಧಾರಣ 10 ವರ್ಷದ ನಡತಿನ ಘಟನೆಗಳು ಹಿಡಿದು ಬೊಕ್ಕ ಈ ಕ್ಷೇತ್ರಡು ಈ ಜಾಗೇರು ಬುಡ್ದು ಕೊರಡೊಂದು ವಿಚಾರಗಳು ಬಂದಾಗ ಯಾನ ಮನಪೂರ್ವಕ ಎಂಕ್ ದಯಪಂಡ ಎಂಕ್ ದೈವ ದೇವಿರದ್ದು ಮಿತ್ತು ಎಂಕ್ ಏರಣ್ಣ ಇಜ್ಜಿ ಪಣದು ನಂಬುದು ಯಾನು ಈತು ಕೊಡ್ತು ಮುಟ್ಟ ಬದುಕಿದಿನ ಏ ಪಣದು ನಮ್ಮ ಏರಣ್ಣ ಕೈತಂಡು ತೂಯಿನಕ್ಲೆ ಗೊತ್ತು ಬಂದೊಡೆ ಅಂಚಾದ ಈ ಕ್ಷೇತ್ರದ ಇನಿ ಅಲ್ಪದ ಆ ಇಲ್ಲದಕ್ಲೆಗೆ ಕುಳಿದಿತ್ತೇರು ಪ್ರಶ್ನೆ ಆಗ್ಬೇಕ ಕುಳ್ಳಕ್ಕೇರ ಒಂಚೂರು ಕೇನಿಜೆ ಮನಸ್ಸಲ್ಲಿ ಎಗ್ಲು ನನಲ್ಲ ಒಂತೆ ದಿನ ಬೋಡು ಅದಿಶಾನ ಅಂದ್ ಪಂಡೇರು ಆಂಡ ಅಪ್ಪೆ ಹೆಚ್ಚೆ ದಿನ ಕಾತಿಜಿ ಅಕ್ಕಲ್ ಇಲ್ಲಡೆ ಪೋದು ಅಕ್ಕಲನ್ನೇ ಗೊತ್ತಾಪಿಲಕ್ಕ ಅಪ್ಪೆ ರಕ್ತೇಶ್ವರ ಅಜ್ಜನ ಆ ಇಲ್ಲಡೆ ಅಕ್ಕಲನ್ನ ಎಚ್ಚರಿಕೆ ಮಲ್ಪದು ಲಕ್ಕು ಲಕ್ಕ ಮಲ್ತೇರು ಅವು ಸುರುತ್ತ ಇಲ್ಲು ಹಿಡಿದು ಬಕ್ಕ ಬತ್ತಿನ ಇಲ್ಲು ಪಂಡ ಕುಡಂಜಿತ್ತನು ಒಂಜಿ ಬಡ ಪಂಜವಿನ ಐತೆ ಎದುರುಡೊಂಜಿ ಇಲ್ಲ ಇತ್ತಂಡೆ ಬಾರಿ ಕಷ್ಟುಡು ಬದುಕುನಾರು ಹರಡ ಪೋದು ಎಂಕುಡು ಕೇನ್ಪುನೇಡು ದುಂಬು ಅಲ್ಪೊಂಜಿ ಘಟನೆ ನಡತ್ತಂಡೆ ರಡ್ಡು ಒಂಜಿ ಉಚ್ಚುಳು ಪೋದು ಆರ್ನ ಇಲ್ಲಡು ಒಂಜಿ ವಾರ ಕಟ್ಲೆ ಕುಲ್ಲುಡು ಐದು ಬಕ್ಕ ಆರ್ ಕೇನ್ನಾಗ ಅರಿಶ ಯಾನ್ ಅವಿನ ಕೊರ್ಪೆ ಎಂಕೊಂಜಿ ಎಡ್ಡಿ ಇಲ್ಲು ಕಟ್ಟದು ಕೊರಡು ಅಪ್ಪಗೊಂಜಿ ಎಂಕುಡು ಪಾತೆರ ಪಂಡ ಸುಂದರಕ್ಕ ದಾಲ ಪೋಡಿಚಿ ಇರಿಗೆ ಸಿರನಾಸೆ ಆಪಿನ ದುಂಬು ಇಲ್ಲು ಕಟ್ಟದು ಕೊರ್ಪ ಅಂದ್ ಬಹುಶಃ ಅವು ಎಂಗುಲು ಪಣ್ಣ ಪಾತಿರತ್ತು ಅಪ್ಪೆ ರಕ್ತೇಶ್ವರ ಅಜ್ಜೆ ಪಣ್ಣ ಪಾತಿರತ್ತು ಜೋಡು ಕೋಡೆ ಆ ಇಲ್ಲಗಲ ಒಕ್ಕೀಲ ಆದ್ ಅರ್ಲ ಇಲ್ಲಡು ಕುಲ್ಲಿಯರು ಅವು ಎಂಕ್ಲೆಗೆ ಮಸ್ತ್ ಸಂತೋಷ ಅಂಡೆ ಎಂಕುಳು ಮೂಲು ಇಂಚಿನ ಪನ್ಪನ ಇಂಚಿನ ಕೇನುವನ ಅವು ಈ ಮನ್ನಡಿ ಇಂಗ್ಲಿ ಸತ್ಯ ಕೊರೊಂದುಂಡು ಬಂದುಲೆ ಅಂಚನೆ ಹಿಡಿದು ಬೊಕ್ಕ ನಡತೆ ನಿಕ್ಲಿಗೆ ಎದುರು ನಿಕ್ಲ ಪಿರೌಡು ಇಂಚಿ ಇಲ್ಲು ತೋಜೊಂಡು ಸಾಧಾರಣ 3 ವರ್ಷೋಡು ತುಂಬು ಆ ಇಲ್ಲು ಅಕ್ಲು ಇಲ್ಲು ಒಕ್ಕೆಲ್ಲ ಅದು ಕುಲ್ದೇರು ಭವಿಷ್ಯಡು ಆ ಇಲ್ಲನ್ನ ಮತ್ತು ಅಪ್ಪೆ ರಕ್ತೇಶ್ವರಿ ಕೇನೊಂದುಂಡು ದಾಯಗ ಪಂಡ ರೆಡ್ಡು ಉಚ್ಚುಲು ಪೋದು ಆರ್ನ ಇಲ್ಲಡೆ ಓರ ಕಟ್ಲೆ ಕುಲ್ಲುದು ನಿಕುಲು ಪಂಡಿನ ನಂಬಾಯರು
ಕೊಲ್ಲುದು ಅಲ್ಪರ್ದು ಓಡೆಲ ಪೋಬುಜಿ ನಾಗ ದೇವರು ಓಲ್ಲ ಉಪ್ಪುನ ಮಣ್ಣು ಆಡ ತಿರ್ಗೊಂದು ಉಪ್ಪುಡು ಅವರ ಕಟ್ಲೆ ಕುಲ್ಲು ನಮ್ಮ ತೂತುಜ ಆಡ ಅಲ್ಪ ರೆಡ್ ವಾಲು ಕೊಲ್ಲುದು ಅಕ್ಲೆಗೆ ಕೆಲವು ಕಷ್ಟೋಳು ಅಕ್ಲೆ ಕೊರ್ನಾಗ ಅಕ್ಲು ಪಂಡೇರು ಅಕ್ಲು ಅಲ್ಪ ಕಷ್ಟ ತಿಕ್ಕನಾಗ ಲಕ್ಕೆರ ಹೊಂದಿನಪ್ಪಗ ಈ ಮನ್ನಡು ಪ್ರಾರ್ಥನೆ ಮನ್ಪುನಗ ನಿಗುಲು ನಂಬಾಯರು ಏಪ ಪ್ರಾರ್ಥನೆ ಮನ್ಪುಂಡ ಲಕ್ಕೆರೆ ಜನ ಪಂಜೋಲ ಅಪ್ಪಗನೆ ದಿಡ್ಕದ ಲಕ್ಕದ ಯಾನ್ ಹುಷಾರಾಯ ಪನ್ಪಿನ ಅಂಚಿನ ಒರ್ಂಬ ಘಟನೆಲ್ಲ ಈ ಮನ್ನ ನಡತದೆ ಅಂಚ ಅಕುಲ್ಲ ಎಂಗಳಿಗೆ ಬುಡ್ದು ಕೊರ್ಪೆ ಅಂತ ಪಂತೇರು ಅಕ್ಲಿಗೆಲ್ಲ ಆಮೇಲೆ ಜಾಗೇನ ದೆತ್ತದು ನೆಕ್ಸ್ಟ್ ಭವಿಷ್ಯೋಡು ಈ ಕ್ಷೇತ್ರ ಗೋಪುರ ಆಪಿನ ತುಂಬು ಅಕ್ಲಿಗೆಲ್ಲ ಇಲ್ಲಿ ಈ ಕ್ಷೇತ್ರದ ಹಿರಿಯ ಅಕ್ಲ ಪೂರ ಈ ಊರ್ದಕ್ಲ ಸೇರ್ಪದ ಅಕ್ಲಿಗೆಲ್ಲ ಇಲ್ಲಿ ಕಟ್ಟದ ಕೊರ್ಪುಡ ಒಂಜಿ ಕೆಲಸವನ್ನು ಮಲ್ಪ ಬಂದುಲೆ ಅಂಚಿನೆ ನನಾತ್ ಈ ಅಂಚಿನೆ ಈ ಕ್ಷೇತ್ರಗೂ ನನಾತ್ ಕಾರ್ಣಿಕದ ಘಟನೆ ಬಂಡ ಹಿಂಗೆ ನನಲ ಒಂಜಿ 100 ಘಟನೆలుంಡು ಐಟ್ ಒಂಜಿ ರೆಡ್ ಘಟನೆ ಬರೋಡ ಹಾಕೊಂಡು ಒಂಜಿ ವ್ಯಕ್ತಿ ಬಾರಿ ಬಂಗೋಡು ಬತ್ತದು ಕೈ ಕಾರು ಬೇನೆಪುರ ಆದ ಅರೆಗೆ ನಡಪೆರ ಸ್ಥಿತಿ ಇಜ್ಜಿ ಮದುವೆ ಆದ ಒಂಜಿ 2 ವರ್ಷ ಆತನ ದಾದನ ಆಂಡಲ 2 ವರ್ಷೋಡು ಪ್ರಯತ್ನ ಮಂತದ್ದು ಓಲಾ ಕ್ಷೇತ್ರ ಪೋದು ಡಾಕ್ಟರ್ನ ಪುರ ಮಂತೆರ್ನಲ ಅರೆಗೆ ತುಮರಾಯನ ಉಂದುಜಿ ಆಡಲ ಈ ಕ್ಷೇತ್ರಕ್ಕೆ ಬತ್ತದು ಒಂಜಿ ದಿನ ಐವಿನ ಪ್ರಾರ್ಥನೆ ಮಲ್ಪೊಡು ಪಂಡಿರ ಅಂಚ ಪೂರೆಲ್ಲ ಸಾಮೂಹಿಕವಾದ ಪ್ರಾರ್ಥನೆ ಮಲ್ತ ಅರೆಗೆ ಮನಧಾನಿಯೇ ಅರೆಗೆ ಶೇಕಡ ಅರೆ ಗುಣಮುಖಾಯರು ಅವಿನ ತೂಣಗ ಇತ್ಯಾದಿ 80% ಗುಣ ಆತೇರು ಅಂಚಿನ ಒಂಜಿ ಕೆಲ ನೆಟ್ಲ ಕೆಲಸೋಲ ಮುಡಿ ಅಪ್ಪೆ ಕಾರ್ಣಿಕ ತುಷ್ಪಾದಂಡು ಅಂಚಿನ ಮಸ್ತ್ ಯಾನ್ ಪನೇರ ಪೋಂಡ ಸಾಧಾರಣ 100 ಮುಂತೆ ಜವನೇರಿಗೆ ನಡತಿನ ಘಟನೆ ಪನ್ನೆಂಡು ನಾಡ ಒರಿ ಕೈ ಮುಗಿರ ಉಂತುನಾಗ ಆಯ್ಕೆ ಮನೆಪೇರ ಆಪಂದಿನ ವ್ಯಕ್ತಿ ಎನ್ನ ಎದುರು ಇತ್ತೇನೆ ಉಂತುಂದುಳ್ಳೆ ಮನೆಪೇರ ಆಯ್ಜಿ ದಾಯಗಿಂದ ಪಂಡ ಆಯ ಪಣೊಂದಿತ್ತೀನಿ ಎಂಕ್ ಅಪ್ಪೆ ಎಂಕೊಂಜಿ ಕಾರ್ ಬೈದನು ಅಂಚಾವಿನ ಪೊರ್ಲುಡು ಎಂಕ ಆ ಕಾರಣ ಯಾಂಕ ಪೊರ್ಲುಡು ಪೋಪಿಲಕ ಮನ್ಪುಳೆ ಅಂತ ಆತ ಪಂತಿನಿ ಪಂಡಿ ಬಟ್ಟೆನೆ ಆಗಿ ಬೊಕ್ಕ ಪಾತೇರಿಯರ ಆಯ್ಜಿ ಬಹುಶಃ ಅಪ್ಪೆಗೆ ಆಯ್ಗೆ ಕಾರ್ ಬತ್ತಂಡು ಅಪ್ಪೆಗೆ ದಾದ ಕೊಡ್ಜಂದು ಬೇಜಾರು ತೋಜೋಡು ಆಯ್ಗೆ ಮನೆಪೇರ ಒಂದಿ ಬೊಕ್ಕ ಆಯ ಪಂಡೆಗೆ ಎಂಕ್ ಒಂದಿ ಅಪ್ಪೆ ಕಾಸು ಬರ್ರೆ ಉಂಡು ಯಾನವಿನ ನೀರೇ ಕೊರ್ಪೆ ಆತ ಪೊಡ್ತು ಪನ್ನಗ ಆಯ್ಗೆ ಸಮಾಯಗೆ ಆಯ್ಗೆ ಅವು ಕಾಸೆಲ್ಲ ತಿಕ್ಕಂಡು ಕ್ಷೇತ್ರ ಕಂತದೆಲ್ಲ ಮುಟ್ಟಾದೆ ಅಂಚಿನ ವಿಚಾರ ಈ ಕ್ಷೇತ್ರ ನಡತದಂಡು ಅಂಚಿನೇ 5 ಬಕ್ಕ ಒಂಜಿ ಘಟನೆ ನಡತಿನ ಪಂಡ ಎಂಕಲ ಆತ್ಮನ ಒಂಜಿ 21 ವರ್ಷದ ಹುಡುಗಿ ನಿಕುಲು ಪಂಡ ನಂಬಾಯರ್ ದೂಪುರ ಒಂಜಿ ಕ್ಷೇತ್ರ ನಡಪುಣಂದು ಪಂಡ ನಂಗೆ ಕ್ಷೇತ್ರಕ್ಕೆ ದಾದಪೋಡು ಬಂದುಲೆ ಅಜ್ಜೆ ಈ ಕ್ಷೇತ್ರ ದಾದಪುರ ಮಲ್ಪುಜಿ ಪನ್ಪುನೇಕು ಇಂದು ಒಂಜಿ ಯಾನ್ ಪಾತ್ರ ಪನೊಡೆ ಹಾಪುಂಡು ಒಂಜಿ ಹುಡುಗಿ ಎಂಡ ಪಂಡೆ ಹರ್ಷಣ್ಣ ಯಾನ್ ಈ ಕ್ಷೇತ್ರಕ್ಕೆ ಏನಂಗಡಿ ಏತ ಹಾಪುಂಡ ಆತ ಯಾನ್ ಭಂಗ ಬತ್ತದು ಯಾನ್ ಕೊರ್ಪ ಅನ್ಪಂಡೆ ಅಪ್ಪಣ ಆ ಹುಡುಗಿ 21 ವರ್ಷದ ಹುಡುಗಿ ಆ ಹುಡುಗಿ ಒಂಜಿನ ಪಂಡೆ ಕೂಪನ್ ಕೊನೆ ರಿಸಿಪ್ಟ್ ಬುಕ್ ಕೊನೆ ಅಂಚ ರಾತ್ರಿ ಹಿಡ್ಕೊಳ್ಳೊಂದು ಎಣ್ಣೆಗೆ ಯಾನ್ ಏತೆತ್ತು ಬರೆ ಉಡಾಕ್ಲೆಗೆ 21 ವರ್ಷದ ಹುಡುಗಿ ಆ ಎಣ್ಣೆಗೆ ಯಾನ್ 10 ಸಾರ ಹಾಕ್ಲಿಗೆ ಯಾನ್ ಬರಪೆ 10 ಸಾರ ಒಂಜಿ 4 ಜನಕ್ಕೆ ಬರೆಡೊಂದು ಎಣ್ಣೆಗೆ 10 ಸಾರ 4 ಜನ ಬರಣಗ ಆಯ್ಗೆ ನಿದ್ರೆನೆ ಬತ್ತಿಜಿಗೆ ದಾಯ ಪಂಡ ನಮ್ಮಂಚಿನಕ್ಲೆಗ ನಿದ್ರೆ ಬರಂದು ಆ 21 ವರ್ಷದ ಆಯ್ಗೆ ದಾದ ಆಯ್ಗೆ 2 ಗಂಟೆ ಮುಟ್ಟಲ್ಲ ಪುರಿಲೆಗೆ 10 ಸಾರ ಪಂಡಿ ಬಕ್ಕ ಹಿಡಿದು ಬಕ್ಕ ಪಂಡೆಗೆ ನಿದ್ರೆ ಬಂದು ಅಪ್ಪೆ ಯಾನಕ್ಲೆ 21 ಸಾರ ಬರಪೆ ಅಂಚ ಪಂಡಿ ಪೆಟ್ಟಿಗೆ ಆಗ ನಿದ್ರೆ ಬತ್ತನಿಗೆ ಕಾಂಡೆ ಸೀದಾ ಪೋಯಿಗೆ ಎಂಗ್ಳು 14 ತಾರೀಕು ದಾನಿ ಏಪ ಕೊಡ್ತಾನ ಆಯ್ ಮಣದಾನಿ ಕಾಣೆದ ರಿಸಿಟಿನ ಬುಕ್ನು ಪತ್ತೊಂದು ಅಕ್ಲೆ ಪೋಯಿ ಆಯ್ ಪೋಯಿನ ಪಗನೆ ಅಕ್ಲೆಗೆ 21 ಸಾರ ಬರೆ ದಯಪಂಡ ಆ ರಿಷೇಲ ಪೋದಿ ಎರಡಾಲ ಕೇನ 25 ಸಾರ ಕೇರ್ನಾಗ ಹೊರ 25 ಸತಿ ತಿರುಗಿದು ತೂಪಿರ ಜನಕ್ಕಳು ಒಳ್ಳೆಯರು ನಂಗೆ ಗೊತ್ತುಂಟು ಬಿತ್ತದ ಕಾಲ ಬಾರಿ ಕಷ್ಟ ಆಂಡ್ ಆ ಹುಡುಗಿ ಪೋದಿ ಕೇನಾಗ ಆ 21 ಸಾರನು ಬರೀ ದಿತ್ತು ಕೊರಿಗೆ ಕುಡೋರಿ ಕೊರಿಗೆ ಆಯಲ್ಲ ಕೊರಿಗೆ ಆಯಲ್ಲ ಊರಿಗೂ ಸಂಬಂಧಪಟ್ಟಿನ ಅತ್ತು ಬೊಕ್ಕ 2 ಜನ ಬರಪೇರಿಗೆ ದಯಪಂಡ ಅಕ್ಲೆ ಆತ ಸಂಬಳ ಇಜ್ಜಿ ಆಂಡಲ ಬರಪೇರು ಅವೆಲ್ಲ ಈ ಪೋಡು ಕ್ಷೇತ್ರ ಕಂತು ಮುಟ್ಟದೇರು ಇಂಗ್ಳಿಗೆ ದೂ ಆಪುಂಡು ದೂ ಮುಲ್ತ ಕ್ಷೇತ್ರದ ಈ ನಮ್ಮ ಕಾರ್ಣಿಕ ಪಂಡ ನೇರ್ದು ಮಿತ್ತು ದಾದಬೋಡು ಬಂದುಲೆ ಭವಿಷ್ಯಡು ಇಂಚಿನ ಕ್ಷೇತ್ರ ಆನಾಗ ಯಾನ್ ಪನಿಯರುಂಡು ದಯಪಂಡ ಕೆಲವರು ಎಂಗಳ ಒಂಜಿ ಎಲ್ಲ ರೀತಿಯ ಎಂಗಳ ಕೀನುವರು ದಾದ ಅಲ್ಪ ಒಂಜಿ ಕಮಿಟಿ ಇಜ್ಜಿ ಎಂಗಳಿಗೆ ಅವೇ ವಿತ್ತ ಎಂಗ್ಲೆ ಸಮಸ್ಯೆ ಆಗ್ತದೆ ದಯಪಂಡ ಎಂಗುಳಿನಿ ಪಿಲಾರಡು ಮಹಾವಿಷ್ಣು ಕ್ಷೇತ್ರಡು ಕಮಿಟಿ ಮಲ್ತ 500 ಜನ ಮುಟ್ಟುಂಡು ಅರೆ ಗೊತ್ತುಂಡು ನಮ್ಮ ನಾಗೇಶ್ ಗಟ್ಟಿ ಅರೆ ಗೊತ್ತುಂಡು 500 ಜನ ಮಂತೇರು ಆಂಡ ಕ್ಷೇತ್ರದಲ್ಪ ಏರಳ 5 ಜನ ಬರ್ಪುಜೇರು ಅವಳ ಸತ್ಯ ಕಮಿಟಿ ಮಲ್ಪುನಾಗ ಟ್ರಸ್ಟಿ ಮಲ್ಪುನಾಗ ಜವಾಬ್ದಾರಿ ಕೊರ್ನಾಗ ಉಪ್ಪು ಏರು ಹಿಡಿದು ಬಕ್ಕ ಓಂಜಿ ಅಗತ್ಯ ಬೋನಾಗ ಏರ್ಲ ಉಪ್ಪು ಜೇರು ಎಂಕುಳು ಅಂಚ ಮೂಲ ನಿರ್ಧಾರ ಮಲ್ತ ಅದು ಸ್ವಾಮಿ ಕೊರಗಜ್ಜೆ ಮುಂದೆ ದುಂಬತ್ತ ಪೋನಾಗ ಕಮಿಟಿ ದಾಯಿ ಮುಲ್ಪ ಅರ್ನ ನೇತೃತ್ವನೇ ಕೆಲಸ ಆವಾಡು ಕಮಿಟಿ ಮಲ್ತಿಜ ಆಂಡ ಎಂಕುಲು ಒಂಜಿ ತಿಂಗಳುಡೆ ಈ ಕ್ಷೇತ್ರಕ್ಕೆ 1 ಕೋಟಿ ಚಿಲ್ಡ್ರೆ ಜನಕುಲು ಕೂಪನ್ಕೊಂದು ಬಡವ ಜೋಕುಲು ಮಣ್ಕೊಡಾನಾಗ ಕಮಿಟಿ ಬೋಡೆಯನ್ನ ಕಮಿಟಿ ಮಲ್ಪುನ ತೂಪ ಯೋಪ ಮುಟ್ಟ ಕ್ಷೇತ್ರಡು ಜೀರ್ಣೋದ್ಧಾರ ಆಯ ಮುಟ್ಟ ಪೂರ 10 ಬಡವೇರ ನಂಗೆ ಬೋಡು 5 ಬಂಗ ಬರಿಯರ ಬಡವೆ
ಹಿಡಿದು ಬಕ್ಕರ್ ಬರ್ಪಿನಿ ಏರಾ ಒಂಜಿ ಮಲ್ಲ ಇಲ್ಲದೆ ಕಾಸು ಉಂತದು ಎದುರು ಮುಂಡಾಸು ಕಟ್ಟದು ಗುಂತುನ ಅವು ಇಂಕ್ಲಿ ಈ ಕ್ಷೇತ್ರಕ್ಕೆ ಇಂಕ್ಲಿಗೆ ಸಮಾಧಾನ ಇಜ್ಜಿದ್ದಾಗ ಪಂಡ ಬಡವೇರೆ ಮಲ್ಪುನ ಕೆಲಸಗೂ ಬಡವೇರೆ ಅಲ್ಪ ಅಧಿಕಾರ ಕೊಡು ದಾಯಕ ಪಂಡ ನಮ್ಮ ತೂಪ ಇನಿ ಒಂಜಿ ಇಂಜಿ ಇಲ್ಲಡಿ ಓವಾಂಡಲ ಕ್ಷೇತ್ರ ಇತ್ತನಾಂಡ ಅಧಿಕಾರಿನ ಮನ್ಪುಡನಾಂಡ 10 ಬಡವೇರು ಊರು ದಕ್ಕಲು ಸೇರಿದ ಪೂರ ಕಷ್ಟೋಡ ಓವ ಜಾತಿ ನೀತಿ ಓವಲತ್ತು ಒಂದೇ ಅವನ ಕೆಲಸ ಮಲ್ಪೇರು ಬೊಕ್ಕ ಏರಾ ಒರಿ ಒಂಜಿ 2 ಲಕ್ಷ ಕೊರಿ ಅಂತ ಪಂದಾಂಡ ಆಯ್ನ ಬಕ್ಕ ದುಂಬಕನಪ್ಪ ಐಡ್ದು ಜಾಸ್ತಿ ಈ ಬಡವೇರು ಬೆನುಪು ನಿರ್ಧಾರ ಮಲ್ತಾ ಏರು ಮಾತ ಐಕೆ ಕಷ್ಟ ಬರ್ಪೇರ ಏರಿ ಆ ಮಾತ ಐಕೆ ಪ್ರಯತ್ನ ಬಲ್ಪೇರ ಏರಿಗೆ ಐಕೆ ಕಾಸು ಪುರ ಕೊಡ್ಪೇರ ಸ್ಕೂಲ್ ಮಾರ್ಕ್ಸ್ ಇತ್ತಿಲಕ ಅಂಚೆನೆ ಏರಿಗೆ ಮುಲ್ಪ ಏಪಲ ಅಧಿಕಾರ ಒಬ್ಬ ಟ್ರಸ್ಟಿ ಓಳು ಉಪ್ಪುಂಡು ನಮ್ಮ ಖಾಲಿ ಕೆಲಸ ಏನೇಟ ಮಾತ್ರ ಉಪ್ಪುಂಡು ಮೂಲ ಅಂಚೆತ್ ಮುಲ್ಪ ಏರಿಯರು ಬೆನ್ಪೇರು ಅಕ್ಲು ಪರ್ಮನೆಂಟ್ ಅಧಿಕಾರ ಅಕಡೆ ಉಪ್ಪುಂಡು ಐದು ಬಗ್ಗೆ ಟ್ರಸ್ಟಿಲ ಅಂಚೆನೆ ಅಕುಲೆ ಮುಖಾಂತರ ಎಲ್ಲಿ ಹುಡುಗಿ ಅಂಡಲ್ಲ ಐಗೆ ಅಧಿಕಾರ ಉಪ್ಪುಲಕ ಮಲ್ಪುವ ಭವಿಷ್ಯಡು ಈ ತುಳುನಾಡಿ ಇನಿಮುಟ ಓಲ ಆವಂದಿನಂಚಿನ ಧರ್ಮ ದೇವತೆನ ಈ ಮಲ್ಲ ಕೆಲಸಗೂ ಬಡವರನ್ನ ಒಟ್ಟಿಗೆ ಹಿರಿಯಕ್ಲಿನ ದೀವೊಂದು ನೆಟ್ಟಿ ಹಿರಿಯಕ್ಲಿನ ಬುಡ್ದು ಅದು ಕಟ್ಟುಂಡು ಕೆಲವರನ್ನ ಇಲ್ಲದೆ ಕಟ್ಟುಂಡು ಅವೆಲ್ಲ ದೀವೊಂದು ಪೂರೆಕಲ ಒಪ್ಪ ಪೂರೆಲ್ಲ ಸಮಾಧಾನ ಆಪಿಲಕ ಏನ ಇಲ್ಲಡ ಕೊಣದು ಕಾಸಿನಿ ಗೆಲ್ಪುನು ಏನ ಇಲ್ಲಡಬಹುದು ಬಂಡರ ಬೋಪಿನಿ ಏರಾ ಒಂಜಿ ಅವನು ಒರಿಯಗೊಳೊಂದು ಅವನು ತಿನ್ಪಿನಿ ಪಂಪಿನ ಆಯರ ಬಲ್ಲಿ ಪಂಡು ಭವಿಷ್ಯಡು ಇಂಚಿನ ಈ ಕೆಲಸವನ್ನು ದೇವೇರು ನಂಗೆ ಮಾತಿರೆಗಳ ಊರು ದಕ್ಲಿಗೆ ಈ ಕಾರ್ಮಿಕದ ಮಣ್ಣು ಮಾತಿರೆಗಳ ಶಕ್ತಿ ಕೋರಾಡೆ ಭವಿಷ್ಯಡು ಈ ಮಣ್ಣಿಡ ಬತ್ತದು ಅಕ್ಲೆಗೆ ಎಡ್ಡೆ ಕೆಲಸ ಮಂದದು ಭವಿಷ್ಯಡು ಅಕ್ಲ ಕಷ್ಟ ಸುಖ ಶಾಂತಿ ನೆಮ್ಮದಿ ತಿಕ್ಕಲು ಅಕ್ಲೆ ಮಾತ ಆವಡೆ ಪಂಡದು ಎಂಕ್ ಈತು ಕೊಡ್ತು ಪುಟ್ಟ ಪಾತ್ರೆ ಕೇನ ಪಾತ್ರೆ ಕೇನ ನಿಕ್ಲೆ ಮಾತಿರೆಗಳ ಧನ್ಯವಾದ ಪಣಂದು ಎನ್ನ 2 ಪಾತ್ರೆ ಉಂತವೆ ಸರ್ಮ ಅಂಚ ಪುನಗ ಎಡ್ಡೆ ಅನುಭವದ ಅಲ್ಲಿನ ತುಳಿತದು ಮಾತೆರ್ಲ ಆರು ಈ ಕ್ಷೇತ್ರಗೋಸ್ಕರ ಮಲ್ಪುನಂಚಿನ ಉದಾರವಾಯಿನ ತಟ್ಟುನಲಕ್ಕ ಪಂಡಿನ ಕಾದ್ ತಾಟಿ ಬೊಟ್ಟದೊಂದು ಅಭಿನಂದನೆ ಸರ್ವಶಕ್ತಿ ದೇವರ ಭಕ್ತಿಪೂರ್ವಕವಾದ ಮಂದಿರದಲ್ಲಿ ಓಂ ಅಸತೋಮ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಭವತು ಸಹನೌ ಗುಣಸ್ತು ಸಹನೌ ಕರವಾಮಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಪುರಕ್ಕೆ ಬರಲು ಬೆಳಗುನಂಚಿನ ಮಂಗಳವಾಣಿಯಂಚಿನ ಸುಡಲು ಈ ಪುಣ್ಯದ ಬಣ್ಣದ ಭಕ್ತಿದ ಟುಡರ ಅನ್ನೋದು ಮಲ್ಲ ಭಾಗ್ಯ ಅಂದ್ರೆ ಪ್ರಧಾನವಾಯಿನ ಕುಡೊಂಜಿ ಭಾಗ ವಿಜ್ಞಾಪನ ಪತ್ರದ ಬಿಡುಗಡೆ ಅಂಜಾದ ಕೊರಗಜ್ಜ ಇಡೀ ತುಳುನಾಡದ ಆದಿಮ ಸಂಸ್ಕೃತಿದ ಪ್ರತೀಕ ಅಂಚ ಪುನಗ ಜನಪದ ಪ್ರಕ್ರಿಯೆಡು ಕುರುವೆ ಕಟ್ಟುನಂಚಿನ ಮಲ್ಲ ಉದ್ಯಮ ನದಿ ಒಂದು ಕಾಡ ಸಂಸ್ಕೃತಿ ನಾಡ ಸಂಸ್ಕೃತಿಗೆ ಸಂಕ ಕಟ್ಟಿನ ಕಂತಿನ ದ್ಯೋತಕವಾತಿನವು ಕೊರಗ ಸಮುದಾಯ ಅಂಚ ಪುನಗ ಆ ಸಮುದಾಯದ ಕುಲವೃತ್ತಿಯಾಯಿನಂಚಿನ ಬುಟ್ಟಿ ಕಟ್ಟುನಂಚಿನ ಆ ಕುರುವೆ ಕಟ್ಟುನಂಚಿನ ಒಂದು ಸಂಸ್ಕೃತಿಗೆ ಪ್ರತೀಕವಾದ ಅಜ್ಜ ಕುರುವೆದ ಉಲೈ ಕಟ್ಟುದೀತಿನಂಚಿನ ಒಲಿತ ಮುದ್ರೆ ಪಾಡ್ದಿನಂಚಿನ ವಿಜ್ಞಾಪನ ಪತ್ರನು ಪೂಜ್ಯ ಮೂಲ್ಯಣ್ಣರು ಗುಡುಪಾದ ಗುರುಪೇರು ನಮ್ಮ ಮಾತ ಬಿನ್ನರಷ್ಟಲ್ಲ ಕೈ ಸೇರವ ಕುಡರ ಲಕ್ಕದಂತುಗ ಮಂಗಳಗಳಿಗೆ ಕೊರಗಜ್ಜನ ಆರಾಧನೆಗೆ ಪ್ರತೀಕವಾಯಿನಂಚಿನ ಅಜ್ಜ ಕುರುವೆ ಆ ಕುರುವೆದ ಉಲೈಡು ಒಲಿಟ್ಟು ಕಟ್ಟು ದೀತಿನಂಚಿನ ಪೂಜ್ಯ ಮೂಲ್ಯಣ್ಣರು ಆ ತಾರದ ಒಲಿತ ಸಿರಿತ ಮುದ್ರೆಯನ್ನು ಗುಡುಪಾವಡು ಕುರುವೆದ ಉಲೈ ವಿಜ್ಞಾಪನ ಪತ್ರವನ್ನು ಕುಡಲದಿಂದಿನ ತಾಟಿ ಮಟ್ಟದ ಅಭಿನಂದನೆ ಕೊಡುವ ಬಾರಿ ಬಾರಿ ಪೂರ್ಣವನ್ನು ಈ ಆದಿಸ್ತಂಭದ ಮುಂದಾಪನೆಂಚಿನ ಶ್ರೀ ರಕ್ತೇಶ್ವರಿ ಎಳುವರು
ಉತ್ತುಂಗದಲ್ಲಿರುವ ನಾಡು. ದೈವದೇವರುಗಳು ನೆಲೆಪಡೆದು ಗೋಚರದಲ್ಲೇ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದು ಕಣ್ಮರೆಯಾದ ಸಾನ್ನಿಧ್ಯಗಳು ಅನೇಕವಿದೆ. ಆ ಪ್ರಕಾರವೇ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯದ ಅತಿದೊಡ್ಡ ಗ್ರಾಮ ಎಂದೇ ಕರೆಯಲ್ಪಡುವ ಸೋಮೇಶ್ವರ ಗ್ರಾಮದ ಕುತ್ತಾರು ಎಂಬಲ್ಲಿ ಇಂತಹ ದಿವ್ಯ ಕಾರಣಿಕದ ನೆಲೆಯೊಂದರ ಕುರುಹು ಕಂಡಿದೆ. ಜನರು ಅನುಭವಿಸಿದ ನೋವು, ರೋಗ, ರುಜಿನ, ದುರ್ಮರಣಗಳ ಬಗ್ಗೆ ಊರಿನ ಹಿರಿಯರು ಮತ್ತು ಸಮಸ್ತ ಆಸ್ತಿಕ ಬಾಂಧವರು ಸೇರಿ ಈ ಸಾನ್ನಿಧ್ಯದಲ್ಲಿ 2016 ಅಕ್ಟೋಬರ್ 23ರಿಂದ 12 ದಿನಗಳ ಕಾಲ ಅಷ್ಟಮಂಗಳ ಪ್ರಶ್ನೆ ಮತ್ತು ತಾಂಬೂಲ ಪ್ರಶ್ನೆಗಳ ಚಿಂತನೆ ನಡೆಸಿದಾಗ ಮಹಾರಾಣಿಯಾಗಿ ಮೆರೆದಿದ್ದರು. ತಾಯಿಗೆ ಬಹುಕಾಲದ ಹಿಂದೆ ರಾಜಮನೆತನದವರಿಂದ ಅತ್ಯಂತ ವೈಭವದ ಉತ್ಸಾಹ ವಿನಿಯೋಗಾದಿಗಳು ವಿಜೃಂಭಣೆಯಿಂದ ನಡೆದು ಬರುತ್ತಿತ್ತು. ನಂತರ ಶ್ರೀ ರಕ್ತೇಶ್ವರಿಯು ಕಾಲಚಕ್ರದ ತುಳಿತಕ್ಕೆ ಸಿಲುಕಿ ಆರಾಧನೆ ಹಾಗೂ ಉತ್ಸವ ಇಲ್ಲದೆ ಹಲವು ದಶಕಗಳೇ ಕಳೆದು ಹೋಗಿದೆ. ಪವಿತ್ರ ಕೆರೆ ಎಂದು ಇಲ್ಲಿ 7 ಕೆರೆಗಳೊಂದಿಗೆ ಕೊರಗಜ್ಜನ ಪಾಡ್ದನದಲ್ಲಿ ತಿಳಿಸಿದಂತೆ ಕನ್ನಡ ಕೆರೆ, ತುಳುವಿನಲ್ಲಿ ಕನ್ನಡಕ್ಕೆದು ಇದಾಗಿದ್ದು ದೇವರಿ ಸವಾರಿ ಬಿಟ್ಟ ಜಾಗವು ಇಲ್ಲಿದೆ. ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಬಂದ ಸಪ್ತಸಿರಿಗಳು ಪಶ್ಚಿಮ ಕಡಲ ತಡಿಯ ಶಿವಕ್ಷೇತ್ರದ ತೀರ್ಥಯಾತ್ರೆಗೆಂದು ಬಂದಾಗ ತಾಯಿ ರಕ್ತೇಶ್ವರಿಯ ವೈಭವವನ್ನು ಕಂಡು ಪ್ರಸ್ತುತ ಕೆರೆಯಲ್ಲಿ ಲೀನವಾಗಿರುತ್ತಾರೆ. ಆದ್ದರಿಂದ 7 ಸಿರಿಗಳ ಕನ್ನಡ ಕೆರೆ ಎಂದು ಕರೆಯಲ್ಪಡುವುದು. ಕೊರಗಜ್ಜ ಈ ಸ್ಥಳವನ್ನು ಕಾಯುವ ಪ್ರಬಲ ಕಾರಣಿಕ ಶಕ್ತಿಯಾಗಿರುವುದು ಚಿಂತನೆಯಲ್ಲಿ ತಿಳಿದು ಬಂದಿದೆ. ಅಲ್ಲದೆ ನಾಗಬ್ರಹ್ಮ ಮತ್ತು ಗುಳಿಗ ದೈವಗಳಿಗೆ ಹಲವು ವರ್ಷಗಳ ಹಿಂದೆಯೇ ಇಲ್ಲಿ ಆರಾಧನೆಗಳು ನಡೆಯುತ್ತಿತ್ತು ಎನ್ನಲಾಗಿದೆ. ಅಲ್ಲದೆ ಪಶ್ಚಿಮ ಭಾಗದಲ್ಲಿ ಮಹಾವಿಷ್ಣು ಸಾನ್ನಿಧ್ಯ ಹಾಗೂ ಧೂಮಾವತಿ ಸಾನ್ನಿಧ್ಯ ನಾಶವಾಗಿದ್ದು ಅದರ ಕುರುಹುಗಳು ಕಂಡುಬಂದಿದ್ದು ಚಿಂತನೀಯ ವಿಷಯ. ಇಲ್ಲಿ ತಾಯಿ ರಕ್ತೇಶ್ವರಿ ಮತ್ತು ಮಹಾವಿಷ್ಣು ದೇವರಿಗೆ ಒಳಸಂಚಾರ ಭೇಟಿ ಇರುವುದರಿಂದ ಎರಡೂ ಕ್ಷೇತ್ರಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುತ್ತದೆ. ಈಗಾಗಲೇ ಮಾನವ ಮಾತ್ರನಿಂದ ಜೀರ್ಣೋದ್ಧಾರಗೊಳ್ಳಬೇಕಾದ ಕಾಲ ಕಳೆದು ಹೋಗಿ ಸ್ವತಃ ಕೊರಗಜ್ಜ ದೈವವೇ ಕ್ಷೇತ್ರದ ಪುನರುತ್ಥಾನಕ್ಕೆ ಮುಂದಡಿಟ್ಟಿರುವುದು ಚಿಂತನೆಯಲ್ಲಿ ಕಂಡುಬಂದಿದೆ. ಚಿಂತನೆಯಲ್ಲಿ ಕಂಡುಬಂದಂತೆ ತಾಯಿ ರಕ್ತೇಶ್ವರಿಗೆ ಸುಸಜ್ಜಿತ ಮಾಡರೂಪದ ಕ್ಷೇತ್ರ ನಿರ್ಮಿಸಿ ಅದರಲ್ಲಿ ಪಟ್ಟದ ರಾಜಸಿಂಹಾಸನ ಪೀಠ ನಿರ್ಮಿಸಿ ಅಶ್ವರೂಢ ಪಾರ್ವತಿ ಬಿಂಬವನ್ನು ಪ್ರತಿಷ್ಠಾಪಿಸಿ ಆರಾಧನೆ ಮಾಡಬೇಕು. ವಿಸ್ತಾರ ದ್ವಾರಗಳನ್ನು ಸಂರಚಿಸಿ ಸ್ವರ್ಣ ಲೇಪನಗೈಯಬೇಕು. ಅಂದಿದ್ದ ವೈಭವ ಮರುಕಲ್ಪಿತಗೊಳ್ಳಬೇಕು. ತಾಯಿಯ ಪ್ರಸಾದವು ಔಷಧಿಯ ಗುಣವನ್ನು ಹೊಂದಿರಬೇಕು. ಮೊದಲು ತಾಯಿ ರಕ್ತೇಶ್ವರಿ ಮತ್ತು ಕೊರಗಜ್ಜ ದೈವದ ಕ್ಷೇತ್ರಗಳನ್ನು ನಿರ್ಮಿಸಿ ನಂತರ ಸಪ್ತಸಿರಿಗಳ ಧರ್ಮಚಾವಡಿಯನ್ನು ನಿರ್ಮಿಸಬೇಕು. ಶ್ರೀ ಮಹಾವಿಷ್ಣು ದೇವರಿಗೆ ಉತ್ಸವ ಸಮರ್ಪಣೆಗೊಂಡು ದೇವಿ ರಕ್ತೇಶ್ವರಿಗೆ ಕೆಂಡ ಸೇವೆ ಸಹಿತ ನಡಾವಳಿ ಜಾತ್ರಾ ಮಹೋತ್ಸವ ನೆರವೇರಬೇಕು. ಕೊರಗಜ್ಜ ದೈವವು ಈ ಎಲ್ಲಾ ಕ್ಷೇತ್ರಗಳಿಗೆ ಅಧಿಪತಿಯಾಗಿರುವುದರಿಂದ ಮತ್ತು ದೈವದ ಮೂಲ ನೆಲೆಯಾಗಿರುವುದರಿಂದ ವನರೂಪದ ಕ್ಷೇತ್ರವನ್ನು ಸಂಕಲ್ಪಿಸಿ ಹರಿಯುವ ನದಿಯಿಂದ ಕಲ್ಲನ್ನು ತಂದು ಚಿನ್ನದ ದಂಟೆ ಮುಟ್ಟಾಲೆ ಸಹಿತ ಕೊರಗಜ್ಜನಿಗೆ ಸಾನ್ನಿಧ್ಯವನ್ನು ನಿರ್ಮಿಸಿ ದಿನನಿತ್ಯದ ಕೋಲದ ಸೇವೆಯನ್ನು ನೀಡಿ ಭಕ್ತರು ದೈವದ ಪ್ರಸಾದವನ್ನು ಪಡೆಯುವಂತಿರಬೇಕು. ಭಕ್ತರು ಮೊದಲು ತಾಯಿ ರಕ್ತೇಶ್ವರಿ ಮತ್ತು ಕೊರಗಜ್ಜ ದೈವದ ದರ್ಶನ ಪಡೆದು ಅನಂತರ ಸಪ್ತಸಿರಿಗಳ ದರ್ಶನವನ್ನು ಪಡೆಯಬೇಕು ಎಂದು ಚಿಂತನೆಯಲ್ಲಿ ಕಂಡುಬಂದಿದೆ. ಈ ಎಲ್ಲ ಕಾರ್ಯಗಳಿಗೆ ಸುಮಾರು 4 ಕೋಟಿಯಷ್ಟು ಅವಶ್ಯಕತೆ ಇದ್ದು ಶ್ರದ್ಧಾ ಸಂಪನ್ನರಾದ ಭಗವತ್ ಭಕ್ತರು ಈ ಪುಣ್ಯ ಮಹೋನ್ನತ ಕಾರ್ಯಕ್ಕೆ ತ್ರಿಕರಣಪೂರ್ವಕವಾಗಿ ಸಹಕರಿಸಿ ಈ ಮೂಲಕ ತಾವೆಲ್ಲರೂ ಕೃತಾರ್ಥರಾಗಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಊರಿನ 10 ಸಮಸ್ತರು. ಆದಿಸ್ಥಳ ಶ್ರೀ ರಕ್ತೇಶ್ವರಿ 7 ಶ್ರೀಗಳು, ಕೊರಗಜ್ಜ ಕ್ಷೇತ್ರ, ಕುತ್ತಾರು. ಸಂದರ್ಭದಲ್ಲಿ ಅದರ ನೇತೃತ್ವವನ್ನು ವಹಿಸಬೇಕು, ಅದಕ್ಕೆ ಕ್ಷೀರಾಭಿಷೇಕ ಮಾಡಬೇಕು ಅಂತ ಉಳಿಯದ ಮೂಲ್ಯಣ್ಣನನ್ನು. ಈ ಭಾಗದಲ್ಲಿ ಅತ್ಯಂತ ಶಿಷ್ಟಾಚಾರದಲ್ಲಿರುವಂತಹ ಮೂಲ್ಯಣ್ಣ, ವಿಶೇಷವಾಗಿ ತುಳುವ ನೆಲದ ಅಪರೂಪದ ಧರ್ಮದರ್ಶಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಡೀ ಕ್ಷೇತ್ರ ಸಂಪ್ರದಾಯವನ್ನು ಚಾಚೂ ತಪ್ಪದೆ ಬದ್ಧವಾಗಿ ನಿಷ್ಠೆಯಿಂದ ಆಚರಿಸಿಕೊಳ್ಳುವಂತಹ ಈ ಭಾಗದಲ್ಲಿ ಬಹಳ ದೊಡ್ಡ ಖ್ಯಾತಿ ವಿಖ್ಯಾತಿಯನ್ನು ಪಡೆದಿರುವವರು.
ಪೂಜ್ಯ ಮೂಲ್ಯಣ್ಣರು ಅವರ ನಿತ್ಯಾನುಷ್ಠಾನದಲ್ಲಿ ಜಪಮುಖೇನ ಅವರು ಪ್ರಾರ್ಥಿಸ್ತಾರೆ ಎಂಬುದು ನಾವು ತಿಳಿಯಬೇಕಾದಂತಹ ಸತ್ಯ. ಸಮಸ್ತ ಗಣ್ಯವಕ್ನೆಲೆಗಳ ನಮಸ್ಕರಿಸಿಕೊಂಡು ವೇದಿಕೆದ ಎದುರು ಉಪಸ್ಥಿತಿತ್ತಿನ ಮಾತ ಭಕ್ತಾಭಿಮಾನಿಗಳ ಆ ದೈವ ದೇವರಗಳ ನಟ್ಟದ ಶುಭ ಆಶೀರ್ವಾದ ಅನ್ಕೊಂಡು ಇನಿತ ಈ ಶುಭ ಸಂದರ್ಭ ಹಬ್ಬ ರಕ್ತೇಶ್ವರಿನ ಶಿಲಾನ್ಯಾಸ ಅವು ಮಾತ್ರ ತಂದೆ ಕೊರಗಜ್ಜನ ಶಿಲಾನ್ಯಾಸದ ಈ ಪುಣ್ಯ ಕೆಲಸದ ಈ ಸುಸಂದರ್ಭ ನಮ್ಮ ಇನಿ ಮಾತು ಸೇರಿದ ಇಂಕ್ ಇನಿ ಬನ್ನಗನೆ ಯಾನ ನಾಗಲೋಕ ಜತ್ ಬತ್ತಿನ ಅಂದಾಂಡು ದಯ ಪಂಡ ರಕ್ತೇಶ್ವರಿಗಳ ನಾಗದೇವರಿಗಳ ಅನನ್ಯವಾದ ಸಂಬಂಧಗೆ ನಮ್ಮ ಒಂಜಿ ತಿಕ್ಕಡು ಸಾತ್ವಿಕ ಸ್ವರೂಪಡು ಆರಾಧನೆ ಮತ್ತು ಬತ್ತಂದಾಂಡಲ ಕೆಲವು ತಾಮಸ ರೂಪೋಡ್ಲ ನಮ್ಮ ಆರಾಧನೆ ಮತ್ತು ಮರ್ಪಣ ಶಕ್ತಿ ರಕ್ತೇಶ್ವರಿ ಹಿಂಗೆ ಫಸ್ಟ್ ಜತುನ್ ಬಂದನೆ ಯಾನು ನಾಗಲೋಕ ಜತ್ತಿ ಬತ್ತಿಲಕನೆ ಆಡು ಬತ್ತು ತೂಪೆ ಮೂಲು ಶಿಲಾನ್ಯಾಸನ ಆತು ಬ್ರಹ್ಮಕಲಶೋತ್ಸವನ ಬಂದು ಆತು ಜನ ಸೇರಿದ್ರು ಹೆಂಗೆ ಯಾನು ಬತ್ತದ ಆಲೋಚನೆ ಮಾಡಿ ಹೆಂಗೆ ಬರೆಯಲ್ಲ ಸಾಧ್ಯ ಜಾಗೆ ಇಜ್ಜಿ ಜಪ್ಪೆರ್ಲ ಜಾಗಿಜ್ಜಿ ಈ ಶಿಲಾನ್ಯಾಸ ಇಂಚಾನಂದನೆಲ್ಲ ಬ್ರಹ್ಮಕಲಶವಾರಿ ತಿಪ್ಪು ಯಾನ್ ಬನ್ನ ಪಂಡೆ ಹೆಂಗೆ ಐನು ಕಲ್ಪನೆ ಮಲ್ಪೆರನೆ ಆಯ್ತು ಹರಿಶನ್ನೇ ಇಣಮುಟ್ಟಲ ಮಲ್ತಿದ್ದೀರಾನೇನು ಈತ ಜನ ಭಕ್ತ ಸಮುದಾಯ ಈ ರಕ್ತೇಶ್ವರಿಗೆ ಉಂಡ ಅಪ್ಪ ಈ ರಕ್ತೇಶ್ವರಿಗೆ ಏತ ಕಾರಣಿಕೋಪು ಪಂಪಿನ ಯಾನ್ ಅಂದಾಜು ಮಲ್ಪೊಡಾಟ ಸತ್ಯವಾದ ಈ ವಿಚಾರ ಯಾನ್ ಪನಿಯರಾಡ್ಪ ಇತ್ತೆ ಇಂಕಲ ರೋಮಾಂಚನ ಹಾಕೊಂಡು ದಾಯ ಆ ವಿಷಯ ನಾನು ಹರಿಶಳ ಪಂಡೆ ಯಾನ ಇನ್ನು ಲಾಸ್ಟಿಗೆ ಬಂದೆ ಹಿಂಜಿನ ಪಂಡಂದಾಡ ಒಂಜಿ ಮನುಷ್ಯ ಉಪ್ಪುವರಿಗೆ ರಡ್ಡು ವಿಧತ ನಂಗೆ ಸಾಮರ್ಥ್ಯ ಇತ್ತಂದಾಡಲ ಪಿರ ಉಂತುನ ಜನಗಳು ಕೆಲವರಿಗೆ ಸಾಮರ್ಥ್ಯ ಇತ್ತಂದಾಡ ಹಿಂಗೆ ಕಂಚಿನ ಸಾಮರ್ಥ್ಯ ಉಂಡು ಪಂಡದು ಗೊತ್ತಿ ಜನ ಐಕೆ ಒಂಜಿ ಇಲ್ಲಿಯ ಕತೆ ಪನ್ನಿರ ಇಷ್ಟಪಡಪ್ಪ ಒಂಜಿ ಮಹಾಭಾರತನ ಉಲ್ಲೇಖ ಉಂಟು ಒಂಜಿ ಕತೆ ಉಂಟು ಘಟೋತ್ಕಜನ ಮಾತಾಡ್ಲಿಕ್ಕೆ ಎದುಪ್ಪಾರ್ನಿಗಳು ಘಟೋತ್ಕಜೆ ಮಹಾಪರಾಕ್ರಮಿ ಭೀಮನ ಪುತ್ರೆ ಈ ಘಟೋತ್ಕಜೆ ಒಂದಿ ಕಡೆ ಮಹಾಭಾರತ ಯುದ್ಧಾಪನೆ ದುಂಬು ಒಂಜಿ ರಣಕಂಬಗು ಕಟ್ಟೆರ ಒಂಜಿ ರುಂಡ ಬೋಡಿತ್ತು ಐನು ಏರು ಆ ರುಂಡ ಬೋಡು ಬಂದು ಆಕನ ಚರ್ಚೆ ಮಾಡ್ಕೊಂಡಾಗ ಐನು ಏರು ನಾಡೋಡು ಬಂದ ಕೃಷ್ಣದೇವರಿಗೆ ಒಂಜಿ ಆಯ್ತಾ ಸಂಪೂರ್ಣವಾದ ನಿನ್ನ ಕುರಿಯರಿಗೆ ಆಯ್ತಾ ಜವಾಬ್ದಾರಿನ ಕುರಿಯರು ಆ ಕೃಷ್ಣದೇವದಾದ ಮಲ್ಪೇರು ಯಾನ್ ಈ ರೂಪೋಡು ಪೋಡುದನ್ನ ಕಷ್ಟ ಪಂದೊಂಜಿ ವೃದ್ಧಾಪ್ಯನ ಪರಬನ ರೂಪಡು ఆయన ಏರು ನಾಡೊಂದು ಪೋಪೆರಿಗೆ ಆ ಪೋಂದು ಕಾರದಾರಿ ಪೋಂದು ಪುನಗ ಒರಿ ಅಜಾನುಭಾವ ವ್ಯಕ್ತಿ ತನ್ನ ಒಂಜಿ ಕತ್ತಿನ ಪತ್ತದ ಕೂಟೋಂದುಲ್ಲೆಗೆ ಕತ್ತಿ ಕಡೊಂದು ಕೂಡೋದು ಪುನಗ ಮೇರು ಪೋಪೆರು ಈ ಏರು ಮಗ ಈ ದಾಯ ಆ ಕತ್ತಿನ ಕೂಟುವ ಐಕ ಆಯ್ ಪನ್ಪೆ ಯಾನ್ ಘಟೋತ್ಕಜೆ ಭೀಮಪುತ್ರೆ ಹಿಡಿಂಬಿನ ಸುಪುತ್ರೇ ಬನ್ಪೆ ಹಾ ಅಂದ ಅವಾಗ ಈ ಇನ್ನೆಂದ ತೆಲ್ಲಂಜಿ ಒಂಜಿ ಮಹಾಭಾರತ ಯುದ್ಧ ನಡಪೆರ ಉಂಡು ಐಕೋಸ್ಕರವಾದ ಅವು ಎತ್ತ 18 ದಿನ ನಡಪೆರ ಉಂಡಿಗೆ ಐನ್ ಒಂಜೆ ದಿನೋಡು ಮುಗಿಪೊಡುಂದು ಉಲ್ಲೆ ಐಕೆ ಕತ್ತಿ ಕೂಟೊಂದುಲ್ಲೆ ಬಂಡಿಗೆ ಅವಾಗ ಕೃಷ್ಣಗ್ ಆ ವೃದ್ಧಾಪ್ಯ ರೂಪುಡುಪ್ಪನ ಕೃಷ್ಣೆ ಅಂದ ಅವಾಗ ಈ ತೆಲ್ಲೆ ಕತ್ತಿ ಪತ್ತೊಂದು ಮಹಾಭಾರತದ ಆತು ಜನ ಅಕ್ಷವಿನಿ ಯುದ್ಧ ಜನ ಉಂಡು ಎಂಚ ಮುಗಿಪ ಅವ ಪಂಡರಿಗೆ ಎನ್ನ ಸಾಮರ್ಥ್ಯವೇ ಗುತ್ತಿ ಜಜ್ಜರೆ ಎನ್ನ ಸಾಮರ್ಥ್ಯ ತೂ ಕೊಡಂದಾನೆ ರೀ ಅದು ಪರೀಕ್ಷೆ ಮಲ್ಪೆ ತೂಲಿ ಮಲ್ಪೆ ಆ ಕತ್ತಿನ ಒಂಜಿ ಮಲ್ಲ ವೃಕ್ಷ ಉಂಡು ಅಟ್ಟು ಮಸ್ತ್ ಈ ತಪ್ಪಲು ಬರೋಂಡು ಈ ಕತ್ತಿನ ಒಯ್ತು ದಕ್ಕುವಿಗೆ ದಕ್ಕನಾಗ ಆ ತಪ್ಪುಲು ಪೂರ ಒಂಜಿ ತಪ್ಪು ಉರಿ ಅಂದ ಪೂರ ತಪ್ಪು ತಿರ್ತು ಬರೋಂಡು ಎಲ್ಲಂಜಿ ಯಾನ್ ಮಹಾಭಾರತದ ಮಲ್ಪುಂಡುವೆ ಬಂಡೆಗೆ ಅಪ್ಪ ಮಿತ್ತರು ಒಂಜಿ ಐನರ ಇರೆ ಒರಿಲಿಗೆ ಅಪ್ಪಗೆ ಕೇಳಿಗೆ ಈತ ಮಾತ ತಪ್ಪು ಬೂರ್ಂಡತ್ತ ಅವು ಐನರ ಇರೆ ದಾಯ ಒರಿತಾ ಬಂತು ಅವಾಗ ಕೃಷ್ಣ ಮನ್ಪೆಗೆ 5 ಜನ ಎನ್ನ ಚಿಕ್ಕಪ್ಪ ಆದ್ಮೇಲೆ ಪುರುರ್ಲಿರ್ಗೆ ಪಾಂಡವರಿಗೆ ಐನ್ ಒಂಜಿ ಅರ್ಧ ದಾಯ ಒರಿತದ ಕೆಂಡರಿಗೆ ಅವಳು ಒಂಜಿ ಕೃಷ್ಣೆ ಮನ್ಪಿನ ಉಲ್ಲಿ ಅರ್ಧಲೊಲ್ಲೆ ಅರ್ಧ ಇಂಚಿಲೊಲ್ಲೆ ಐಕೆ ಅರ್ಧ ದೀತೆ ಬಂಡೆಗೆ ಅವಾಗ ಕೃಷ್ಣ ಗಾಂಡು ಮೇ ಒಂಜಿ ದಿನೊಟ್ಟು ಮಹಾಭಾರತ ಮುಗಿಪೆ ಖಂಡಿತ ಐತೊಟ್ಟಿಗೆ ಏನೆಲ್ಲ ಅರ್ಧ ತಿಗಿಪುಯಿ ಹಂಚ ಪಣತಿ ಪಿರಪೋದು ಭೀಮಡ ಪಂಪಿಗೆ ದಾಯ ಪಂಡ ಮಹಾಭಾರತ ಅರ್ಜುನನ ಕೈಟೆ ಅವಡು ಅವು ಸಂಕಲ್ಪ ದೈವ ಸಂಕಲ್ಪ ಅವು ಆವಡಿ
ಒರಿ ಒಂಜಿ ದಿನೊಟ್ಟು ಗಡದ್ಗೊಜ್ಜೆ ಮುಗಿಪೇ ಪಂಡಂದಾಂಡ ಆವಂದು ಅವು ಧರ್ಮಶಾಸ್ತ್ರ ಐಕ್ ಮುಗಳ ಪನ್ಪೆಗೆ ಬರ್ತದೆ ಯಾನು ಜನ ತುಯ್ಯೆ ಆ ಜನಕ್ಕೆ ಆ ನೆಕ್ ಬೋಡಿತ್ತಿನ ವ್ಯಕ್ತಿ ಆ ರಣ ಕಂಬೋ ಕಟ್ಟರೆ ಸಾಕ್ಸ್ ಸರಿ ಆಯ್ನಚ್ಚಿನ ವ್ಯಕ್ತಿ ಘಟೋದ್ಗಜ್ಜೆ ಬಂದು ಅಂತೂ ಮಹಾಭಾರತ ಯುದ್ಧನು ಸಾಮರ್ಥ್ಯ ಇತ್ತನ್ನಲ್ಲ ಆಯ್ನ ಮಲ್ಪರೆ ಆತಿಜಿ ಆಯ್ನ ತರೆ ಕಂಡು ಕಟ್ತದು ಆ ರಣ ಕಂಬೋ ಕಟ್ಟಿದರಿಗೆ ಇಡೀ ಮಹಾಭಾರತ ಅಂತೂ ತಿರೇ ಘಟೋದ್ಗಜ್ಜೆ ಇಂದು ಅಂಚೆನೆ ಹರಿಶೇರ್ನ ವಿಷಯ ಇಂದು ದಾಯ ಪಂಡೆ ಪಂಡ ಈ ಹರಿಶೇರ್ನ ವಿಷಯ ಪನೋಡ ನೆಕ್ ಆ ವಿಷಯಕ್ಕೋಸ್ಕರ ಈ ಕತೆ ಬಂಡೆ ಹರಿಚೇರು ಒಂಜಿ ಕಾಲೋಡು ಅರೆಗಿತ್ತೆ ದಾಯ ಪಂಪೆ ಬಂದು ಅದು ಪಾಂಡೆ ಪನೋಡೆ ಹಾಕೊಂಡು ಈ ವೇದಿಕೆ ಹರಿಚೇರು ಒಂಜಿ ಕಾಲೋಡು ಈಗ ಉಳ್ಳಿಯ ಕ್ಷೇತ್ರವು 2007ನೇ ವಿಷಯಡು ಬ್ರಹ್ಮಕಲಶೋತ್ಸವ ಆಗ್ತಿತ್ತು ಆ ಪೊರ್ತುಡು ಎಂಕಲ್ನ ಮಾರ ಕಮಿಟಿ ತಕ್ಕಲು ಹೋದು ಅರಡು ಒಂಜಿ ಇರ್ದಿದ್ದು ಅದು ಆವೋಡು ಅನ್ನ ಪಂಡದ ಕೇಳಿರು ಆಯ್ತಾರ ಅನ್ನ ಉತ್ತರಿಂಚಿನ ಪಂಡ ಅನ್ನ ಯಾನ್ ಕೊರ್ಪೆ ಎನ್ನ ಪುದರ್ ಬರ್ರೆ ಬರಲಿ ವೇದಿಕೆಗೆ ಲೆಪ್ಪೆರೆ ಬರಲಿ ಪುದರ್ ಬರೆಯರೆ ಬರಲಿ ಅವಲೆತ್ತಿನ ತಗಡು ನಮ್ಮ ತೂದುಪ ಮಾತೂದುಪಾಡು ಆ ತಗಡು ಮುಚ್ಚಿದ್ದೀನಿ ಆ ರಾಜಲಕ್ಷ್ಮಿ ಆಂಡ ಒರಿಯಾಗಲು ಗೊತ್ತಿಜ್ಜಿ ಹರಿಶನ್ನೆ ಕೊಡ್ತೀನಿ ಅವರು ಅಂಚಿನ ವ್ಯಕ್ತಿತ್ವ ಇತ್ತಿನಾರ ಹರಿಶನ್ನೆ ಅವಾಗ ಆ ದೈವ ಅಪ್ಪೆಗೆ ಸಮರ್ಪಣೆ ಮಲ್ತೇರು ನಾನು ಅರೆನೇ ವೇದಿಕೆ ಕನ್ನೋಡತ್ತ ಅರ್ನ ಸಾಮರ್ಥ್ಯ 10 ಜನಕ್ಕೆ ತೆರಿಯೋಡತ್ತ ಎಂಚ ತೆರಿಯೋಡು ಮೇರು ಪಿರಿಯೋಡಿತ್ತಂದಾಂಡ ತೆರಿಯಲು ಸಾಧ್ಯ ಹೆಚ್ಚಿ ಎಂಕಲ್ US ಪ್ರಕಾಶ್ ಬತ್ತಿತ್ತೀರ ಆ ಬಂದಿದ್ದಾರೆ ಹರಿಶನ್ನೆ ಕೊಡ್ತೀನಿ ಆಜು ಲಕ್ಷ ಎಂಕಲ್ ಅಪ್ಪ ಎಂಕಾಂಡು ಹರಿಶನ್ನನ್ನು ಕನೋಡು ಎಂಚ ಕನೋಡು ಐಕೊಂಜಿ ಉದ್ದೇಶ ಬೋದು ಆ ಪೊಡ್ತರು ಎಂಕಲ ರಾಮದಾಸರು ಬತ್ತೀರು ನಮ್ಮ ಸೋಮೇಶ್ವರ ರಕ್ತೇಶ್ವರ ದಾತೇಶ್ವರಿ ತುರ್ಲೇರು ಬಿರೋರು ಅನ್ನ ನಮ್ಮ ಸೋಮೇಶ್ವರಡಿತ್ತಿನ ಚಂದ್ರಮಂಡಲೋತ್ಸವ ಅಜೀರ್ಣ ಅವಸ್ಥೆಯುಂಡನ್ನ ಐ ನಮ್ಮ ಐಕ್ ಒಂಜಿ ಪೊಸತಾದು ನಮ್ಮ ಮಲ್ಪೊಡು ಐಕ್ ನಮ್ಮ ಜಪ್ಪುಡನ್ನ ಆ ಪೊರ್ತುಡು ಎಂಕಲ್ನ ಸ್ವರ್ಣಬಿಂಬದ ಧರ್ಮ ನಡಾವಳಿ ಬ್ರಹ್ಮಕಲಶೋತ್ಸವ ನಡತೋನು ಅವು ಮಲ್ಪೊಡು ಖಂಡಿತವಾದ ಅದು ಏತು ಬೋಡು 18 ಲಕ್ಷ ಬೋಡು ಮತ್ತೆ ಸೇರೋದು ಮಲ್ಪುಗ ಮೇಲೆ ಒಂಜಿ ಉದ್ದೇಶನ ಕುರಿಯ ಅಂಚ ಮಲ್ಪುಗ ಜಪ್ಪುಗ ಅಪ್ಪ ಏನೊಂಜಿ ಅಧ್ಯಕ್ಷರ ಆವಡತ್ತ ಅಧ್ಯಕ್ಷರ ಅನ್ನದ ಅಕ್ಲನ ಎಂಕಲ್ ಪೂರ ಕೂಡುದು ಹರಿಶನ್ನೆ ಆವು ನಾನು ಐದು ರಾಮದಾಸನ್ನೇ ಬಂತೇನೆ ಹರಿಶನ್ ವಹಿಸುಜೇದು ಅರೆನ್ ಏರು ವಯಸ್ಸಾರ ಸಾಧ್ಯ ಯಾರು ಖಂಡಿತ ವಹಿಸುಜೇದು ಅಪ್ಪ ಯಾರು ಬಂಡೆ ಬರ್ಚಿ ಸೋಮೇಶ್ವರ ಲೆಪ್ಪುಗ ಎಲ್ಲ ಬರ್ಪೆ ಅರೆ ಎಲ್ಲ ಲೆಪ್ಪುಲೇದು ಆ ಸೋಮನಾಥಗ ಅಪ್ಪಣೆ ಅಪ್ಪನತ ಅಂಚ ಸೋಮೇಶ್ವರಲ್ಲ ಹರಿಶನ್ನಲ್ಲಿ ತೊಡಗ್ತೀರಿ ಅಲ್ಪ ಚರ್ಚೆ ಆಡು ದೂರೋಡು ಕುಲ್ಲಿಯರು ಎದುರು ಬರ್ಪುಜೇರು ಇದು ಸತ್ಯ ಸಂಗತಿ ಅನ್ಪನು ಎದುರು ಬರ್ಪುಜೇರು ಎಂಕುಲು ಅವ್ರು ಕೂಲ್ದ ಮೇರು ಪಿರೋಡು ಕುಲ್ವೇರು ಹರಿಶರ ಎದುರು ಬಲ್ಲೆ ಏತು ಸತ್ಯ ಅಲ್ಲಿ ಇದೆ ಬೊಕ್ಕ ಬತ್ತೇರು ಮತ್ತು ಹರಿಶನ್ನ ಅಧ್ಯಕ್ಷರು ಇದೆ ತೀರ್ಥ ಮಿತ್ತು ತೂಯರು ಹರಿಶನ್ನೇ ಉಪಯೋಗಿಸಿ ದಾಯ ಪಂಡ ವಹಿಸುಂಡ್ರೆ ನಾನು ಅಧ್ಯಕ್ಷ ದಾಯ ವಹಿಸಿದ್ರು ಪಂಡ 6 ವೇದಿಕೆ ಬಂದೇರು ಅವು 18 ಲಕ್ಷ ಅದಾತ ಅವು ಕೇಂಜಿನ ತೊಂದರೆ ಜಾನ್ ಮಲ್ತು ಬಿಡುವ ಎಲ್ಲಿಯ ಬೇಲೆ ಇಂದು ಅವು ದಾಯಾರೇನು ಮಲ್ತದೇರು ಬಂದಾರೆ ಬೊಕ್ಕಾರ್ತ ಆದಪ್ಪು ದಾಯಪಣ್ಣ ಆಂಡು ರಾಮದಾಸ್ ಮಸ್ತ್ ಐಟಿ ಮಸ್ತ್ ಜನ ಪ್ರಯತ್ನ ಬೈದಿರ ಆ ಪುರ್ಲುಡು ಬಹಳ ವಿಜೃಂಭಣೆಡು ಅರ್ನ ನೇತೃತ್ವಡು ರಾಮದಾಸ್ ನಕಲ ಆ ಸಮೂಹದ ಮಾತ ಜವನೇರು ಒಟ್ಟು ಸೇರೊಂದು ಬಹಳ ಪೊರ್ಲ ಕಂಟ್ರದು ಬೋದು ಆ ಸೋಮನಾಥ ದೇವರಿಗೆ ಅರ್ಪಣೆ ಆಡು ಎಲ್ಲ ಪಂಡೆ ನಮ್ಮ ಗಾಣಿಗ ಸಮಾಜದ ಅರ್ಪಣೆ ಮಲ್ತಿತ್ತಂದ ಆಂಡಲ ಐಕ್ ಮಾತ ಸಮಾಜದಾಗಲೇ ಒಟ್ಟು ಸೇರೋದು ಕುರ್ಕ ದಾಯ ಸೋಮನಾಥ ದೇವರು ಇಡೀ ಮಾಗಣಿಗೆ ಸಂಬಂಧಪಟ್ಟ ದೇವರಾಯನಟ ಹತ್ರ ಮಾತ ಸಮಾಜನು ಸೇರಿಸೋ ಒಂದು ಒಪ್ಪಿಸಗ ಅಂದು ಪೊರ್ಲ ಕಂಠದ ಶೋಭಾಯಾತ್ರೆ ನಡತದು ಆ ಪುಣ್ಯ ಕಾರ್ಯ ಎಲ್ಲ ನಡತದು ಅಂತ ದಂಬು ಬಿಡಿ ಹರಿಶನ್ನೆ ಐಟಿ ಇತ್ತಿನಕ್ಲ ನಮ್ಮ ಪುರ್ಲು ಮುಗಿ ನನ್ನ ಐಟು ಅಂತ ಕಾಸಲ ಒರಿದು ಪಂಡೇರು ರಾಮದಾಸರು ಸಂತೋಷ ಬೊಕ್ಕ ಆತನ ಏಕಲ ನಡಾವಳಿ ಸುರಾಂಡು ಧರ್ಮ ನಡಾವಳಿಲ್ಲ ಬ್ರಹ್ಮಕಲಶೋತ್ಸವದ ಅವು ರಡ್ಡೆ ಕೆಮ್ಮ ಸೊನ್ನೆ ಸೇರೋಡು ಆತ ಬೋಡ ಐಕ್ ಅವಾಗ ಐಕೊಂಜಿ ಅಧ್ಯಕ್ಷರ ಅವಡತ್ತ ಅವಾಗ ಏನ್ ಪಂಡೆ ಮಾತೆಂಕುಲಂಜಿ ನಾನು ನಡುಮು ಜಂತ ವಿಷಯ ಪುರ ಪಂಡೇರು ಇಂಚಿನಕ್ಲೆ ನಮ್ಮ ಮಲ್ಪುಗ ಅವಾಗ ಯಾಮನ್ ಕುರ್ಚಿ ನಮ್ಮ ಕುಲ್ಲು ಕೊಂಚ ರಡ್ಡು ಮುಂಚೆ ಅಭಿಪ್ರಾಯ ಎಲ್ಲ ಬತ್ತಿತ್ತು ಹರಿಶನ್ನೇ ನಾವು ಯಾವಂಡೆ ಹರಿಶನ್ನೇ ಮಲ್ಪುಗ ಬಂಡೆ ಆರೇ ಬರೋಡು ದಯಪಂಡ ಅರೆ ನಮ್ಮ ಮುಖ್ಯ ವೇದಿಕೆ ಕನೋಡು ಪಂಡೆ ನಿಖಲ್ 4 ಜನ ಪೂಲೆ 5 ಜನ ಹರಿಶರಡ ಪನ್ಲೆ ಯಾನ ಹಿಡ್ದು ಫೋನ್ ಮಲ್ಪೆ ಅಂಚ 5 ಜನ ಏನಕ್ಕಲ ಮ್ಯಾನೇಜರ್ ಸಂಜೆ ಉಳ್ಳೇರು ಮುಕ್ಕಲು ಮತ್ತು ಒಟ್ಟು ಸೇರೊಂದು ಅರ್ಲ ಎಡ್ಡೆ
ಆ ಕ್ಷೇತ್ರದ ಎಡ್ಡೆ ಇಂದು ಬತ್ತಿನಾರು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಆದಲ್ಲೇರು ಸಂಜೀವ್ ಉಳ್ಳಾಲ ಆರ್ಲ ಆ ಕ್ಷೇತ್ರದ ಮಸ್ತ್ ಕೆಲಸ ಕಾರ್ಯ ಮಲ್ತಿನಾರ ಅರೇನು ಕೆಲವೊಂದು ಹಿರಿಯ ಅರೇನು US ಪ್ರಕಾಶ್ ಓಕೆ ಕೆಲವು ಸದಸ್ಯರು ಮತ್ತಿದ್ದರು ಟ್ರಸ್ಟಿದ ಅಕ್ಲೇನು ಪೂರ ಹರಿಶೇರ್ ನಡೆ ಕೋಲಿ ಬಡ್ತ ಹಿಡಿದು ಆ ಫೋನ್ ಮತ್ತೆ ಹರಿಶೇರೆ ಒಂದು 5 ಜನನು ಕಟ್ಪುಡ್ದೆ ಈರು ಇಜ್ಜಿ ಬಂದರೆ ಬಲ್ಲಿ ಆ ಒಂದು ಒತ್ತೆ ನೋಡು ಅವು ಎಂಚಿನನ್ನ ಅವು ಈರು ಪನ್ಪೇರಕ್ಕೂ ಯಾರು ಮನ್ಪೂಜಿ ಬರ್ಪೇರಿತ್ತೀರಿ ನಡೆ ಮೇರೆಗೆ ದಾದನ ಕಸವಿಸಿ ಆದುಪ್ಪರೆ ಯಾರು ದಾಯಿ ಬರ್ಪೇರ ದಾದನ ಅಂತ 5 ಜನ ಮೇರೆ ಆಫೀಸ್ರು ಕುಲ್ಲಿಯರ ಮೇಲೆ ಬರ್ತೀರಿ ಮತ್ತು ಪಂಡ್ಯರಿಗೆ ಹರಿಶರ ಒಂಜಿ ಎಂಕುಲೊಂಜಿ ನಿರ್ಣಯ ಮಲ್ತದ ಈರೈಕ ಆವೋಡು ಹರಿಶರ ಎನ್ನೀರು ಎಂಚೆ ಬಂದ ಮತ್ತು ಬಂಗಾರ ಒಂದೊಂದು ಐಕು ಮೂಜಿ 4 ಕಿಲೋ ಬಂಗಾರ ಕೂಡಿತ್ತು ಮೂಜಿ 3/4 ಕಿಲೋ ದಾದನ ಈಗ ಕಾಸು ಅಂತ ಕಮ್ಮಿ ಅಂತನ ದಾದನ ಐಕು ಮುಕ್ಕಲು ಮೂಲ್ಯನ್ನೇ ಫೋನ್ ಮಲ್ತೀರಿ ಕೊಂಚ ಎಣ್ಣೆ ದುಪ್ಪಿರು ಯಾವ ಅದು ಪಂತೆರಿಂದ ಯಾನು ಐಕೆ ಎನ್ನದೀನಿ ಅಂತ ಲಾಸ್ಟ್ ಮನ್ನೇರಿಗೆ 4 ಜನ ಕುಡಿದು ಮುಕ್ಕಳು ಪನ್ಪುಚಿರಿಗೆ ಮೆರಟ ದಯಪಂಡ ಧೈರ್ಯ ಹೆಚ್ಚಿ ಮೆರಟ ಉಸಿರಿಂಚಾರ ಐದು ಯಾರು ಫೋನ್ ಮಲ್ತದೆ ಪಂತೇನಾಗ್ಲಿ ನಾನು ಫೋನ್ ಮಾಡ್ಕೊಳ್ಬೇಕು ಈರು ಅಧ್ಯಕ್ಷರಾವಣ ಪಂತೇರು ಮೂಲ್ಯನ್ನಿ ಅಯ್ಯಪ್ಪಗೆ ದಾದ ಮಲ್ಪ ರೂಪಾಯಿ ಹೆಚ್ಚಿ ದಾದ ಮಲ್ಪ ಮೂಲ್ಯನ್ನೇ ಪಂತೇರು ಮೂಲ್ಯನ್ನ ನಿಮಿತ್ತ ಒಂಜಿ ಗೌರವ ಇತ್ತಿನಂಚಿನ ವ್ಯಕ್ತಿ ಆರ ಯಾರು ಪಂಡ ನಡಿ ಇಜ್ಜಿ ಬಂತಿದ್ದೀರಿ ವಾ ಬೇಲ ಆವು ಸರಿ ಈರು ಬಂದ್ಪರ ಆವು ಅಂಚ ಮಂಚಿನ ವ್ಯಕ್ತಿ ಹರಿಶಂದ್ರೇ ಆ ಒಂದು ವಯಸ್ಸು ರಾಂಡ ಬೊಕ್ಕ ಆಲೋಚನೆ ಮಲ್ತೇರು ಇದು ರಡ್ಡಿ ಕೆನ್ಮ 0 ಸೇರಿಸೋಡತ್ತ ಅವಲ್ತದ ಕನಪ ಬರ ಕಷ್ಟ ಅಂಚ ಬ್ರಹ್ಮಕಲು ಸಮ್ಮೇಳನ ಅಧ್ಯಕ್ಷರು ಮಲ್ತೇರು ಐಕ್ ಬೋಡಿತ್ತಿನ ಆರ ಅಧ್ಯಕ್ಷರ ಆಂಡಲ ಆರೆಗೆ ಮಾಹಿತಿಗೋಸ್ಕರವಾದ ಮಲಮಲ್ಲ ವ್ಯಕ್ತಿಗಳು ಸೇರಿ ನಮ್ಮ ನವನೀಶ್ವರ ನಂಚಿನಕಲು ಅರೆಗೆ ಮಾರ್ಗದರ್ಶನಗೋಸ್ಕರವಾದ ಆರು ಒಂಜ ಹೆಂಗೆ ದಾಲ ಗೊತ್ತಿಜ್ಜಿ ಪಾತೆರೆಲ್ಲ ವಿಷಯ ಎತ್ತದೆ ಒಂಜಿ ಅರೆ ಪಾತೆರ್ರೆ ಎನ್ನೊಟ್ಟಿಗಿಂಚ ಒಂದಿನ ನಾವೇ ನಮ್ಮ ಚಂದ್ರಮಂಡಲ ವಿಷಯ ಆರು ಸ್ಟೇಜಿಗೆ ಪಾತೆರ್ನ ರತ್ತು ಅರೆ ಗೊತ್ತು ನಾವು ಯಾನೊಟ್ಟಿಗೆ ಕುಳಂತ ಅದರ ನಮ್ಮ ಚಂದ್ರಮಂಡಲದ ವಿಷಯ ಪಾತ್ರ ನಮ್ಮ ಅವಳು ಆತಿನ ರಕ್ತೇಶ್ವರಿದ ಒಂಜಿ ಹಾಲ್ ಫಸ್ಟ್ ಆ ಹಾಲ್ಡ್ ಹರಿಶೇರಿ ಪಾತ್ರೆ ಯಾವ ಪಾತ್ರೆ ರಂಡೆ ಪಾತ್ರೆ ದಾಲಾಪಿ ಅಡ್ಡೆ ಹಾಕೊಂಡು ಪೂರ ಸುಲಾಪು ಪಾತ್ರೆ ಮಾರಿ ಚೌಕ್ ಪಾತ್ರೆ ಇತ್ತೆ ಅರ್ಲಕ ಪಾತ್ರೆ ಎಂಕಲ ಹಾಪಿ ಇತ್ತೆ ಆ ರಾಶೋಕ್ ಪಾತ್ರೆ ಎಂಚ ಪಾತ್ರೆ ಅವ್ರು ಹೆಂಗೆ ಗೊತ್ತಿಜ್ಜಿ ನಾವು ಎದತ್ತೆ ಯಾರು ಪಿರೋಡ್ ಹೆಂಗೆ ನೆರದು ಎಂಜಿನ ಈ ಅನ್ನೆ ದಯ ಪಂಪೇರದ 11 ಉಪ್ಪೆರಲ ಯಾವ ದಯ ಬಂಡ ಆರು ಹೊಗಳು ಕಟ್ಟನ ಒಪ್ಪಿಸುಜ ಆರಾಯ್ತು ವಹಿಸುಜ ಈತ ಮಾತ ಆದ ಧರ್ಮ ನಡಾವಳಿ ಮಹೋತ್ಸವ ಬ್ರಹ್ಮಕಳಶೋತ್ಸವ ಸಾಂಗವಾದ ಅವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾದರಿಯಾಗಿ ನಂಚಿನ ಒಂಜಿ ಸಮಾರಂಭ ನಡತ್ತದೆ ಆ ಧರ್ಮ ನಡಾವಳಿ ನಡತ್ತದೆ ಆ ನಡಾವಳಿ ನಡ್ಕೊಂಡಾಂಡ ಇಷ್ಟು ಪೂರ್ಣ ಸಹಕಾರ ಐತಿನ ಹರಿಶಣ್ಣನೆಲ್ಲ ನವನಿ ಶೆಟ್ಟರು ಮತ್ತೆ ಮಸ್ತ್ ಜನ ಇರ್ತಾರೆ ನಮ್ಮ ಐತಮೂರು ವೇದಿಕೆ ಇಡಲಿರು ಚಂದ್ರಾಸುಲ್ಲರು ಉಪ್ಪೇರು ನಮ್ಮ ಚಂದ್ರಾಸು ಹುಚ್ಚಿನ ಉಪ್ಪೇರು ಸುವರ್ಣರು ಉಪ್ಪೇರು ಮಸ್ತ್ ಜನ ಇರ್ತಾರೆ ಮಾತಿರಲ್ಲ ಪಾಲ್ಪಡೋ ಜನ ಮಹತ್ ಕಾರ್ಯ ನಡತ್ತಿರು ಐಟ್ 5 ಬೊಕ್ಕ ಹರಿಶಣ್ಣಕ್ಕೆ ಧೈರ್ಯ ಬರ್ತದೆ ಅಪ್ಪ ರಡ್ಡದಲ್ಲ ಎನ್ಮ 0 ಇತ್ತಲ್ಲ ಹಾಕೊಂಡು ಇನಿ 4 ಬರೆದು ಎನ್ಮ 0 ಎತ್ತಿನಕ್ಕೆ ಜೈದೇರು ಆ ಧೈರ್ಯಡು ಇನಿ 4 ಎನ್ಮ 0 ಬೋಡು ಇದು ಆವಡುಂದಾಂಡ ಆ ಧೈರ್ಯ ಇನಿ ಹರಿಶಣ್ಣಗೆ ಬೈತದೆ ಅಂಚೆ ಇಟ್ಟವತ್ರ ಐಕ್ಯಾನಿ ಕಂಟಿನ್ಯೂ ಪಂಡ್ರೆ ಸಾಧ್ಯ ಪಂಡೆ ದಯಗೊಂಡ ಎಂಚಿನ ಖಂಡಿತವಾದ ಆವಡಿತ್ತಿರು ಅಂಚಿನ ಹರಿಶಣ್ಣೇನಿ ಸಮಾಜಮುಖಿ ಆದಲ್ಲ ಶೈಕ್ಷಣಿಕ ವಿಕಾಸ ಸಾಮಾಜಿಕವಾದ ಮಾತ ಕ್ಷೇತ್ರೊಡ್ಲ ಇನಿ ಒಂಜಿ ಉನ್ನತ ಶ್ರೇಣಿಗೆ ಬತ್ತಿನಂಚಿನ ಹರಿಶಣ್ಣರು ಸಂತೋಷ ಆ ಅಪ್ಪನ ಅನುಗ್ರಹಡು ಇನಿ ಬೈ ದಯಪಂಡ ಇಂಚಿನ ಒಂಜಿ ಕಾರ್ಯ ಆವಡುಂದಾಡನೆ ಅಪ್ಪೆ ಅರಣಿ ಇಂಚಿನ ಒಂಜಿ ಸ್ಟೇಜಿಗೆ ಇಂಚಿನ ಪಾತ್ರರಿಗೋಸ್ಕರ ವಿಧೇಯಕನೇ ದೇರಿ ಇನಿ ಅರ್ನ ಸಾಮರ್ಥ್ಯ ಇಂಚಿನ ಪಂಡದು 10 ಜನಕ್ಕೆ ತಿಳಿಯಲು ನಾ ಹರಿಶಣ್ಣ ಇಂಚಿನ 4 ನನ್ನ ನೇರ್ದು ಜಾಸ್ತಿ ತಿನ್ನಲ್ಲ ಮಲ್ಪೆರ ಅನ್ನೋದು ಸಾಧ್ಯ ಉಂಟು ಅಂಚ ಪಂಡೊಂದು ಯಾನೈತೆ ಯಾನೆಕಡೆ ಪಂಡೆ ಒಂಜಿ ವಿಷಯ ಆಡು ಪಂಡದು ಐದು ಆರು ಪಂಡೆ ದಯ ಪಂಡ ಯಾನು ಪನ್ಪುಜಿಂದಿತ್ತೆ 6 ವೇದಿಕೆಡು ಅನ್ನೆ ಪನ್ಪೇರು ಪಂಡೇರು ಐಕನ್ನ ಪನೋಡಾಪ ಎಂಕಳ ಉಳಿಯಡು 2007 ಜಿ ಪ್ರಶ್ನೆ ಆ ಪ್ರಶ್ನೆ ಚಿಂತಕರು ದಯಪಂಡ ಬ್ರಹ್ಮ ಅಜೀರ್ಣವಾಸನ ಜೀರ್ಣೋಧರ ಮಲ್ಪೆರಗೋಸ್ಕರವಾದ ಒಂಜಿ ಪ್ರಶ್ನೆ ದೇನು ಆ ಪ್ರಶ್ನೆ ದಿನಾಗ ಆ ಪ್ರಶ್ನೆ ಪ್ರಥಮವಾದ ಬತ್ತನಿಂಚಿನ ಪಂಡ ನಿಕುಲು ಇನ್ನೇನು ಜೀರ್ಣೋಧರ ಮಲ್ಪನಾಗ ರಕ್ತೇಶ್ವರಿಗಳ
ಒಂಜಿ ಕಟ್ಟೆ ಕಟ್ಟದ ಪೂಜೆ ಆವಡು ರಕ್ತೇಶ್ವರಿಲ್ಲ ಈ ಕ್ಷೇತ್ರ ಉಂಡು ಪಂಡದು ಎಂಕಲ ಪ್ರಶ್ನೆ ಚಿಂತೆ ಕಡೆ ಬರ್ತದೆ. ಆ ಪ್ರಶ್ನೆ ಚಿಂತೆ ಬಂದಾಗ ಅವು ಈತಿನಟ್ಟು ಇಜ್ಜಾಂಡತ್ತ ಇಜ್ಜಿ ಅವು ಉಂಡು ನಿಖಲ ಆರಾಧನೆ ಮಲ್ಪಡು ಲಾಸ್ಟ್ಗೆ ಮಾತಾಡಿ ಸೇರಿದು ಕಮ್ಮಿಟದಾಗ ಮಾತಾಡ್ತೇಳಿ ರಕ್ತೇಶ್ವರಿನ ಒಂಜಿ ಕೆದುಲು ಉಂಡು ಅಲ್ಪ ಒಂಜಿ ಬನಲ ಉಂಡು ಅವು ರಕ್ತೇಶ್ವರನ ಬನ ಪಂಡದು ಬಂಡೆ ಅವಲೇ ಈಗ ಕಟ್ಟೆ ಕಟ್ಟುಡು ಒಂಜಿ ಐನು ಸಾಪನೆ ಮಲ್ಕೊಡು ಪಂಡದು ಅಲ್ಪ ಐನೊಂಜಿ ಕಟ್ಟೆ ಕಟ್ಟದೆ ರಕ್ತೇಶ್ವರನ ಒಂಜಿ ನಿರ್ಮಾಣ ಮಾಡ್ತಾರೆ. 5 ಬೊಕ್ಕ ಇವತ್ತು ಕಾಲ ಕರಿನ ಬೊಕ್ಕ ಕೆಲವರೇ ಅಸೌಖ್ಯಲು ದಯಪಟ್ಟೆನ್ನ ಪೂಜ್ಯರಿಗೆ ಆರು ಅಸೌಖ್ಯಡು ಗುರಿಯರು ಕೆಲವು ಪೂರ ಕಚ್ಚಾಟಲು ಕೂಡ ಬರ ಸ್ಟಾರ್ಟ್ ಆಗ ಅವು ದಾಯ ಬರ್ತದೆ ಕೂಡ ನಮ್ಮ ಪ್ರಶ್ನೆ ಚಿಂತನೆ ಮಲ್ಪುಗ ಪಣದ ಒಂಜಿ ಕಾಂಜಿಂಕಾಡದ ಒಂಜಿ ದೈವಜ್ಞರ ಮುಖಾಂತರ ಬುದ್ಧನ ಮುಖಾಂತರ ಪ್ರಶ್ನೆ ದಿಯ ಆ ಪ್ರಶ್ನೆ ದಿನಾಗ ಆ ಪ್ರಶ್ನೆ ಚಿಂತನೆ ಬರ್ತದೆ. ಆ ರಕ್ತೇಶ್ವರಿಗೆ ದಾಯ ನಿಕ್ಕಲು ಅವ್ರು ಪ್ರತಿಷ್ಠೆ ಮಾಡ್ತಾರೆ. ಆ ರಕ್ತೇಶ್ವರಿ ಅಪ್ಪನೊಟ್ಟಿಗೆ ಐಕ್ಯಾಯತಿನ ಶಕ್ತಿ ಐಕ್ಯ ಪೂನೀರು ಅವಲೇ ಸಂದೊದ್ದಿತ್ತಿನತ್ತ ನಿಕ್ಕಲು ದಾಯ ಐನು ಕೂಡ ಪ್ರತಿಷ್ಠೆ ಮಲ್ತೇರು ಪಂಡಿನ ಒಂಜಿ ಬರ್ತದೆ ಪ್ರತಿಷ್ಠೆ ಮಲ್ತದಾತನ ಕುಡುಂಜಿ ಕಟ್ಟುಂಡು ಐಕ್ ಅಯನ ನೇಮ ಕೋಲೋಲಾವಡು ಪಂತ ಒಂಜಿ ಬತ್ತನು ಹುಲಿಯಡು ಒಂಜಿ ಕಟ್ಟುಂಡು ಅವಳು ಸುದೆತ ಸುತ್ತವುಳ ದಾಯ ಪಂಡ ಅವಳು ಕುಲ್ದಿನಿ ಎಂಚ ಪಂಡ ಐಕೊಂಜಿ ಕಾರಣ ಉಂಟು ಹಕ್ಕಲು ಉಳ್ಳಿಯ ಸೋಮನಾಥನ ನಿರುಪ್ಪ ಸಾವಿರಾಳ ಪಟ್ಟ ಸತ್ಯ ಎಂಕಲ ಅಧಿಕಾರದ ಚಿತ್ತೋಲು ಬಂದು ಪಂಪಿನ ಪುದರುಂಡು ಶಾಸನಲ ಉಂಡು ಸೋಮನಾಥೆ ಬಾಯಿ ಬರಂದಿನ ದೇವಿರಾಂಡ ಸೋಮನಾಥ ಕ್ಷೇತ್ರಡು ಓಲ ಗಂಭೀರ ಸಮಸ್ಯೆಯಲ್ಲಿ ಬತ್ತನ ಉಳ್ಳಿಯಲ ಚಾವಡಿನ ತೀರ್ಮಾನ ಅವಡು ಪಂಪಿನ ಶಾಸನಲ ಆ ಕ್ಷೇತ್ರ ಉಂಟು ಅಂಚಿನ ಶಾಸನ ಇತ್ತಿನ ಕ್ಷೇತ್ರಡು ಈ ದಾಯ ಆ ಸುತ್ತನಿಟ್ಟು ದೇವದೇವ ಕಾರ್ಯ ಬಂಡ ಅಕ್ಲ ಅವಳು ಸೋಮನಾಥನ ನಿರುಪ ಬತ್ತು ಉಂತುನಾಗ ಗಂಗಾದೇವಿನ ಉಂಡು ಮಲ್ತದು ಅಂಗಾಯಿದಾತ ಮಲ್ಲ ಜಾಗಡು ಮುಂಗಾಯಿದಾತ ಮಲ್ಲ ಜಾಗಡು ಪುಡಿಯೂರು ಉಂಡ ಪಂಪಿನ ಶಕ್ತಿಲು ಅವಳು ಅಂಚಾಯಿನಿಟ್ಟ ಹತ್ರ ಅವಳು ವಾ ದೇವಿಯರೆಲ್ಲ ಮನೆ ಮಂಚವಾವಡು ಮಾನಿಚ್ಚಿಲಾವಡು ಕೋಲು ನೇಮಲಾವಡು ಆಪಲಕ ಇಚ್ಚಿ ಅವಳು ಮಾತ ಕುಟುಂಬದಕ್ಕಲ ನಾಗದೇವಿರಿತ್ತನ್ನ ನಾಗದರ್ಶನ ಮಲ್ಪಲಕಲ ಇಚ್ಚಿ ಒಂಜಿ ದಿಲೋಡು 1971-72 ದಾನ ಅವಳೊಂಜಿ ಪ್ರಶ್ನೆ ದೀದಿತ್ತೇರು. ಆ ಪ್ರಶ್ನೆ ದೀದುಪ್ಪುನಾಗ ಆ ಪ್ರಶ್ನೆ ಬತ್ತ ಒಂಜಿ ಕಾಲ ಕಟ್ಟುಡು ಇದಕ್ಕೆ ಸಂಬಂಧಪಟ್ಟ ನಾಗಮಂಡಲೋತ್ಸವ ನಡಪೆರ ಉಂಡು ಬಂದ ಆನೆದ ಕಾಲೋಡು ಪಂತಿನ ಅವು ಮಾತ್ರ ತಂದೆ ಕುಡೊಂಜಿ ಮಹಾ ವಿಜೃಂಭಣೆ ಆಯ್ನಂಚಿನ ಒಂಜಿ ಕ್ಷೇತ್ರದ ಧರ್ಮ ನಡಾವಳಿ ಮಹೋತ್ಸವ ನಡಪೆರುವುದು ಆನಿ ಪಂತಿನ ಅವು ನಮ್ಗೆ ನಮ್ಮ ಈ ಇತ್ತೋಗ ಆಂಡ ನಾಗಮಂಡಲ ಉಲ್ಲಾಲದ ನಾಗಮಂಡಲ ಐನೇ ಆ ಕ್ಷೇತ್ರದ ದಾತ್ರ ಅವಳ ಆ ಒಂದಿನೆಟ ಅವರ ಆ ನಾಗಮಂಡಲ ಉಳ್ಳಾಲ ನಡತ್ತದೆ. ಈ ರಕ್ತೇಶ್ವರನ ಇಂಚ ನಮ್ಮ ಪಿದೈಕನದ ಅಪ್ಪ ಏನು ಇಂಚಿನ ಮಲ್ಪೊಡು ಅವಳು ಕೋಲನೆ ಮೂಲ ಆಪಲಕ ಇಚ್ಚತ್ತ ಐಕ ಬಂಡೇರು ಖಂಡಿತವಾದ ಮೂಲ ಆಪಲಕ ಇಜ್ಜಿ ಐನು ಕೊನ್ನದು ನಾಗದೇವಿಯರ್ನ ಅಲ್ಪ ಐನು ಪುರ ತೆರ್ತದು ನಾಗದೇವಿಯರ್ನವಳು ಪ್ರತಿಷ್ಠೆ ಮಲ್ಪಲೇ ಬಂದಿರು ಐನು ಕೊಂದು ನಾಗದೇವರಡೆ ಪ್ರತಿಷ್ಠೆ ಮಲ್ತದೆ 5 ಬೊಕ್ಕ ಆ ನಾಗದೇವರಡೆ ಪ್ರತಿಷ್ಠೆ ಮಲ್ತದೆ. ಕೋಡೆ ಹತ್ತು ಮುರಣಿ ಯಾನ್ ರಾತ್ರಡು ದಿನಿಯಾನಿತ್ಯ ಬರೋಡಾಕೊಂಡು ಸ್ವಪ್ನವಸ್ಥೆಡು ಬರ್ತದೆ ಯಾನ್ ನಿಜವಾದ ಈ ಕ್ಷೇತ್ರಡು 5 ದಿನ ಎತ್ತ ನೀನು ತೂತಿನ ಎಲ್ಲ ಎತ್ತ ದಯಪಂಡ ಹರಿಶರೆಲ್ಲ ಬಂತೇನೆ ಯಾನ್ ಹಿರಿಯರು ಇತ್ತಲ್ಲಿ ಪೂಜೆ ಹಿರಿಯನ ಅವ್ರು ಬ್ರಹ್ಮಗಂದು ಹಾಕೊಂಡು ಶಿಲಾನ್ಯಾಸ ಹಾಕೊಡ್ತು ಹಿರಿಯನು ಅಡೆಲ್ಲ ನೀತಿ ಇತ್ತ ಬರ್ಕೊಂಡು ಕೊಡ್ಚಿ ಮಾರ್ಗಲ್ ಬರೋ ಸರಿ ಇಜ್ಜಿ ಇರು ಬೊಕ್ಕ ಬೈಲಿ ಆಂಡ ಯಾನ್ ಮುರಣಿ ತೂತೆ ಇಂಕ್ ಆ ಧರ್ಮ ನಡಾವಳಿ ಆಪುನಲ ಅಪ್ಪೆ ತೋಜಾಯಿರು ಒಂಜಿ ಸೂಚನೆ ಕೊರಿಯರು ಎಂಕ್ ಅವಲಾಪನ ನಡಾವಳಿನ ಯಾ ಈ ಮನ್ನಡಿ ಅಂತಿತ್ತನುವೆ ಪಂಪಿನ ನಿರ್ದರ್ಶನ ಎಂಕ್ ಆ ಸ್ವಪ್ನಾವಸ್ಥೆ ಹಿಡಿದು ಯಾನ್ ಅಪ್ಪನ ಹರೀಶರ್ ಫೋನ್ ಮಲ್ತೆ ಹರೀಶರ ಎಂಕ್ ಇಂಚಿನ ಸ್ವಪ್ನಾವಸ್ಥೆ ಆಂಡ್ ಅಪ್ಪ ಹರೀಶರ್ ಪಂಡ ನಡವಳಿ ಆಯ್ನ ಉಂಡು ಅವು ಮಾತ್ರ ತಂದೆ ಕುಡಂಜಿ ಮುರಣಿ ಬಲ್ಮನ ಪ್ರಸಾದ್ ರೈ ಮೇರು ಕಳ್ಳಿಮಾರು ಆ ಅಪ್ಪನ ನಿಜವಾದ ಒಂಜಿ ಆ ಕ್ಷೇತ್ರದ ಹಬ್ಬ ಕಟ್ಟಿಬಿಟ್ಟು ಚೆನ್ನಾಗಿ ಬರುವಂಥದ್ದು ಯಾರು ಸ್ವಪ್ನಾವಸ್ಥೆ ಹಿಡಿದು ಹೆಂಚಿನ ಪನ್ಪುನಿ ಬಂದು ಇತ್ತು ಪುನಃ ಅವು ಟಿ ವಿ ಬರೋದು ಮಧ್ಯಾಹ್ನದ ಪುರ್ತು ಯಾರು ಬರ್ತದೆ ಟಿ ವಿ ಆನ್ ಮಾಡ್ತೆ ಅಪ್ಪಕ್ಕ ಚಾನಲ್ದ ಇತ್ತು ನಾವು ಅಪ್ಪಗ ಅವು ಪ್ರಸಾರ ಆಗುವಂತು ಆನಾಗ ಹರೀಶರು ಪಾತ್ರೊಂದುಲ್ಲಿರು ಉಳ್ಳಾಳದ ಉಳ್ಳಾಳ ತಪ್ಪೆಗ್ಲ ಈ ರಕ್ತೇಶ್ವರಿಗ್ಲ ಅತ್ತಂದೆ ಆ ಬುಲ್ಮದ ಉಳ್ಳಾಳದ ಅವಿನಾಭಾವ ಸಂಬಂಧ ಉಂಡು
ಅಂಚೆಂಟಾದ್ರೆ ಇನ್ನು ಈ ಕ್ಷೇತ್ರ ಆಯರ ಸಾಧ್ಯ ಅಂಡು ಬಂದು ಆತ ಪನ್ನೊಡುಗಂಡ ಕರೆಂಟ್ ಹೋಗುದು ಎಂಕ ಆರ್ತಿಕ್ಲಿಕ್ಕಿದ್ದೀನಿ ಅಪಗಂದಾಂಡ ಅವು ಸತ್ಯನೇ ಅಪ್ಪೆ ಆ ಉಳ್ಳಾಲ್ತಿನ ಮನ್ನಡು ಅಪ್ಪೆನ ಮನ್ನಡು ಆ ರಕ್ತೇಶ್ವರಿ ಇತ್ತಿಂದ ಆ ರೂಪೋಡ್ಲ ಇನಿ ಮೂಲ ನಡಾವಳಿ ದಪ್ಪೆರ ಸಾಧ್ಯವತ್ತೆ ಆಂಡನ್ ಸಂಪನೆಗೆ ನಾನು ಅಂಜನೆ ಇನಿ ಆಯ್ನಂಚಿನ ಬಾರಿ ಪುರ್ಲಗಂಟದ ಶಿಲಾನ್ಯಾಸ ಅಪ್ಪೆ ಪೂರ್ಣ ಅನುಗ್ರಹ ಮಾತೆರೆಗಳ ತಿಕ್ಕಡು ಪೂರ್ಣ ನೆಟ್ಟು ಅಪ್ಪೆ ರಾರಾಜಿಸಡು ಮೆರೆಯಡು ಈ ಊರುಡಿತ್ತಿನ ದಿನಂತಲ ಸುಭಿಷ್ಟ ಮೆರೆಯಡು ಮಾತೆರೆಗಳ ಸುಖ ಶಾಂತಿ ನೆಮ್ಮದಿ ಪೂರ ತಿಕ್ಕೊಂದು ಹರಿಶರಿಗೆ ನೆತ್ತಲ ಕೊನೆ ಮುಟ್ಟಲ ಧರ್ಮ ನಡಾವಳಿ ನಡೆಮುಟ್ಟಲ ಆ ಸಂಪೂರ್ಣ ಸಹಾಯ ಸಹಕಾರ ಮಾತೆರ್ನ ತಿಕ್ಕಡು ಆ 7 ಶ್ರೀಕುಲ್ನ ಎಂಚನ ಆವಡ ಅವು ಸಂಪೂರ್ಣವಾದ ಆವಡು ಅವು ಅತ್ತಂದೇನೆ ನೆನಪು ಪನ್ನೋಡಾಪಡು ಹರಿಶನ್ನೆಲ್ಲ ಒಂಜಿ ಗಾಣಿಗ ಸಮಾಜ ಸೇರಿನ ಒಂಜಿ ಕಾಲಘಟ್ಟಡು ಗಾಣಿಗ ಸಮಾಜಗೂ ಸಿರಿನ ಶಾಪ ಉಂಡು ಪಂತೆರೆ ಯಾನ ಐಕ್ಯ ಆನೇನು ಪಂಪೆ ಮಾತ ಸಮಾಜದಕ್ಕೂ ಸೇರ್ನೇ ಒಂಜಿ ಶಾಪ ವಿಮೋಚನೆ ಸಾಧ್ಯ ಉಂಡಿಗೆ ಇನಿ 7 ಸಿರಿಕಲ ಕೆರೆ ಅವು ಖಾಲಿ ಗಾಣಿಗ ಸಮಾಜದಕ್ಕಲ ಪೂರ ಸೇರಿಗೆಡು ಮಲ್ತನ್ನ ಶಾಪ ವಿಮೋಚನೆ ಕಷ್ಟ ಐಕ್ ಮಾತೆರ್ನಲ ಮಾತ ಸಮಾಜದಕ್ಕನಲ ಅನುಗ್ರಹ ಬೋಡು ಅಕುಲ್ಲ ನಟ್ಟುಡು ದೇವರೇ ಈ ಸಮಾಜ ವೆಂಚಿನ ಶಾಪ ಉಂಡು ಅಕ್ಲಿ ಸಂಪೂರ್ಣವಾದ ಗುಡುಪತ್ತಲೇ ಬಂದು ಭಕ್ತಿಪೂರ್ವವಾದ ಮಾತೆಲ್ಲ ಸಮಾಜ ಸೇರಿನಾಡ ಆ ಶಿರಿನ ಶಾಪ ವಿಮೋಚನೆ ಆಯರು ಐಕ್ಯವಾದ ಭಕ್ತಿಪೂರ್ವಕ ನಟ್ಟೊಂದುಲ್ಲೆ ಮಾತ ಸಮಾಜದ ಕುಲ್ಲ ಆ 7 ಸಿರಿಕಲ್ನ ಮಾತ ಆಲಡೆಲ್ಲ ಪೂರ ಆನಾಗ ಎಂಕನ ಸಮಾಜಗೋಸ್ಕರವಾದ ಈ ಗಾಣಿಗ ಸಮಾಜಗೋಸ್ಕರವಾದ ಮಾತೆರ್ಲ ಪ್ರಾರ್ಥನೆ ಮಾಡ್ತದೆ ನನ್ನ ಮಿತ್ತಿಗೆ ಆ ಸಮಾಜಗೂ ಬತ್ತಿತ್ತಿರ ಇಂಚಿನ ಶಾಪ ಉಂಡ ಐನು ವಿಮೋಚನೆ ಮಲ್ತು ಕೊರ್ಲೆ ಅಪ್ಪೆ ಬಂದ ರಕ್ತೇಶ್ವರಿ ದೇವರಡ ವಿಷ್ಣುಮೂರ್ತಿ ದೇವರಡ ಆ 7 ಸಿರಿಕಲ್ನ ಆ ಕೊರಗಜ್ಜಡ್ಲ ನಟ್ಟೊಂದು ಎಂಕಲ ಸಮಾಜಗೂ ಬತ್ತಿತ್ತಿನಂಚಿನ ಶಾಪನು ಮುಡಿಬದ್ ನಿಕ್ಕಲ ಸಹಾಯ ಸಹಕಾರಲ ಬೋಡುಪನೊಂದು ಇನಿ ವೇದಿಕರ ಪಾತ್ರ ಮಾತೆರೆಗ್ಲ ಶುಭ ಆಶೀರ್ವಾದ ಕೊರೊಂದು ಆ ರಕ್ತೇಶ್ವರನ ಸಂಪೂರ್ಣ ಅನುಗ್ರಹ ಮಾತೆರೆಗಳ ತಿಕ್ಕಡ ಪಣೊಂದು ಯಾನ ಈ 2 ಪಾತೆರನು ಆ ರಕ್ತೇಶ್ವರಿ ಅಪ್ಪನ ಪಾದಾರವಿಂದಗೂ ಶರಣಾರ್ಪಣೆ ಸಕಲ ವಚನ ಚೇತು ದೇವತಾ ಭಾರತಿ ಸಾ ಮಮ ವದತಿ ನಿರತ್ತಾಂ ಸನ್ನಿಧಿಂ ಮಾನಸೇಚ. ಆರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಆಢ್ಯರಿಗೂ ಗಣ್ಯರಿಗೂ ನಮಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಹೃದಯಿ ಸನ್ಮಿತ್ರರುಗಳಿಗೆ ಭಾವಬಂಧುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಇಲ್ಲಿ ನಿಂತಿದ್ದೇನೆ. ಇವತ್ತಿನ ಕಾರ್ಯಕ್ರಮ ಒಂದು ಶಿಲಾನ್ಯಾಸ ಅಂತ. ಯಾವುದಕ್ಕಾದರೂ ಅದಿದ್ದು ಯಾವುದೇ ಒಂದು ಆರೂಢಗಳು, ದೇವಸ್ಥಾನಗಳು, ನಾಗಬನಗಳು ಅಥವಾ ಭೂತಾಲಯಗಳು ಅಥವಾ ಒಂದು ಮನೆಯೋ ಎಲ್ಲಿಗಾದರೂ ಶಿಲಾನ್ಯಾಸ ಅಂತ ಒಂದು ನಾವು ಕರ್ತವ್ಯ ಮಾಡುವಂಥದ್ದು ಹೌದು. ಆದರೆ ವ್ಯಾವಹಾರಿಕವಾಗಿ ಹೇಳುವಾಗ ಒಂದು ಅಡಿಗಲ್ಲ ದೀಪುನಿ ಅಷ್ಟೇ. ಆದರೆ ಆ ಮಾತಿಗೆ ಅರ್ಥ ಬರುವಂಥದ್ದು ಹೇಗೆ ಅಂತ ಕೇಳಿದ್ರೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡಿದಾಗ ಮಾತ್ರ. ನ್ಯಾಸ ಅಂದರೆ ತೆಗೆದಿಡುವುದು ಅಂತ ಅರ್ಥ. ಅಂದರೆ ಕಲ್ಲನ್ನು ತೆಗೆದು ಇಡುವುದು ದೊಡ್ಡ ವಿಷಯವಲ್ಲ, ದೊಡ್ಡ ಕೆಲಸವಲ್ಲ, ಯಾರು ಎಲ್ಲಿಯೂ ಹೇಗೂ ಮಾಡಬಹುದು. ಆದರೆ ಆ ನ್ಯಾಸಭೂತವಾಗಿದ್ದುಕೊಂಡೇ ಆ ನ್ಯಾಸಕ್ಕೆ ಸಂಕಲ್ಪಿಸಿದಂತಹ ವಿಷಯಗಳು, ಅಲ್ಲಿ ಸಂಕಲ್ಪಿಸಿದಂತಹ ಸಂಕಲ್ಪ ಏನಿದೆಯೋ ಅದು ಸಿದ್ಧಿಯಾಗುವ ತನಕವೂ ಆ ನ್ಯಾಸ ಪರಿಣಾಮವನ್ನು ಬೀರುತ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಆ ನ್ಯಾಸ ಒಂದು ಅರ್ಥವಂತಿಕೆಯನ್ನು ಪಡ್ಕೊಳ್ಳೋದಂತೆ. ಆದರೆ ಆ ನ್ಯಾಸ ಅರ್ಥವಂತಿಕೆಯನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಯಾರ ಶ್ರಮವೂ ಬೇಕಾಗಿಲ್ಲ ಅಂತ, ಕೇವಲ ನಾವೆಲ್ಲ ನಿಮಿತ್ತ ಮಾತ್ರ ಅಂತ. ಈ ಕ್ಷೇತ್ರದ ಅಧಿಷ್ಠಾತ್ರ ದೇವತೆಗಳು ಅಥವಾ ನಮ್ಮೆಲ್ಲರ ಹನುಮನಗಳು ಅಲ್ಲಿ ಭಾವ ಭಕ್ತಿ ಇದನ್ನೆಲ್ಲ ತುಂಬಿ ಆ ಕರ್ತವ್ಯ ತನ್ನಿಂದ ತನ್ನಷ್ಟಕ್ಕೆ ಆಗುತ್ತಾ ಹೋಗುತ್ತದೆ. ಅದು ಈ ಕ್ಷೇತ್ರದಲ್ಲಿ ಇಂದು ನಡೆದಂತಹ ಕರ್ತವ್ಯ, ಅದಕ್ಕೆಲ್ಲ ನಾವು ಭಾಗಿಯಾದಂತಹ ರೀತಿ, ಒದಗಿದಂತಹ ಆನುಕೂಲ್ಯ, ಪರಿಸರ ಇದನ್ನೆಲ್ಲ ಕಂಡಾಗ ಅದು ನಡೆಯುತ್ತದೆ ಅನ್ನುವಂತಹ ಭರವಸೆ ಇದೆ. ಹಾಗೆಯೇ ನಾವು ನಿಮಿತ್ತ ಮಾತ್ರ ಅಂತ. ಆ ನಿಮಿತ್ತವೇ ನಾವಾಗಿದ್ದರೂ ಆ ನಿಮಿತ್ತದ ಬಗ್ಗೆ ನಿಮಿತ್ತದಿಂದಾಗಿ ನಾವು ಸ್ವಲ್ಪ ಮಾತಾಡಬೇಕಾಗ್ತದೆ. ವಿಶೇಷವಾಗಿ ಕ್ಷೇತ್ರ ನಿರ್ಮಾಣ ಆಗುತ್ತಿದ್ರೆ ದುಡ್ಡು ಅಥವಾ ಆನುಕೂಲ್ಯ ಇದ್ದರೆ ಸಾಕಾಗುವುದಿಲ್ಲಂತೆ.
ಚತುರಃ ಚತುರಾನನಃ ಬ್ರಹ್ಮನಂತಹ ಸಂಕಲ್ಪ ಶಕ್ತಿ ಇದ್ದವರಿಗೆ ಮಾತ್ರ ಅಥವಾ ಇದ್ದವರಿಗೆ ಮಾತ್ರ ಒಂದು ಕ್ಷೇತ್ರ ನಿರ್ಮಾಣ ಮಾಡುವುದಕ್ಕೆ ಅಥವಾ ಒಂದು ಹೊಸತನ್ನು ಸೃಷ್ಟಿಸುವುದಕ್ಕೆ ಸಾಧ್ಯ ಆಗುತ್ತದಂತೆ. ಸುವರ್ಣಂ ಕುವಲಯಂ ನಿರ್ಮಾತುಂ ಸಂತಿ ಬಹವಃ ಶಿಲ್ಪಿನಃ ತತ್ರ ಸೌರಭಮಾನೀಯಾಃ ಚತುರಃ ಚತುರಾನಃ ಅಂತ ಆ ಮಾತಿರುವುದು. ಕೇವಲ ಅಕ್ಕಸಾಲೆ ಒಬ್ಬ ಬಂಗಾರದ ಪುಷ್ಪವನ್ನು ಯಾರು ತಯಾರು ಮಾಡುವುದು? ಅವನ ಪರಂಪರೆಯಿಂದ ಬಂದಂತಹ ವಿದ್ಯೆ ಇದೆ, ಅವ ಕಲಿತಂತಹ ವಿದ್ಯೆ ಇದೆ, ಅವನಿಗೆ ಬೇಕಾದಂತಹ ಅನುಭವ ಇದೆ. ಬಂಗಾರದ ಪುಷ್ಪ ಯಾರು ಮಾಡಬಹುದು, ಕೇವಲ ಅಕ್ಕಸಾಲೆಯು ಮಾಡಬಹುದು. ಆದರೆ ಆ ಬಂಗಾರದ ಹೂವು ಪರಿಮಳವನ್ನು ಬೀರಬೇಕೆಂದರೆ ಕೇವಲ ಪ್ರಾಕೃತಿಕವಾದಂತಹ ಹೂವು ಹೇಗೆ ಸೌರಭವನ್ನು ಬೀರುತ್ತಾ ಎಲ್ಲರನ್ನು ಆಕರ್ಷಿಸುತ್ತಾ ಎಲ್ಲರಿಗೂ ಆಹ್ಲಾದವನ್ನು ಕೊಡುತ್ತಾ ಇರ್ತದೋ, ಅಂತೆಯೇ ಆ ಬಂಗಾರದ ಹೂವು ಆಕರ್ಷಣೆಯನ್ನು ಆಹ್ಲಾದವನ್ನು ಎರಡನ್ನೂ ಕೊಡಬೇಕಿದ್ರೆ, ಅದರಲ್ಲಿ ಸೌರಭವನ್ನು ಉಂಟು ಮಾಡಬೇಕಿದ್ರೆ, ಅದರಲ್ಲಿ ಪರಿಮಳವನ್ನು ಭರಿಸಬೇಕಿದ್ರೆ ಚತುರಾನನಃ ಬ್ರಹ್ಮನಂತಹ ಸಂಕಲ್ಪ ಶಕ್ತಿ ಇದ್ದವನಿಗೆ ಅಥವಾ ಅಂತಹ ಒಂದು ಕೂಟ ಇದ್ದಲ್ಲಿ ಮಾತ್ರ ಬಂಗಾರದ ಪುಷ್ಪವು ಪರಿಮಳವನ್ನು ಬೀರುವುದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು, ಹರೀಶರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಅಂತಹ ಒಂದು ಬ್ರಹ್ಮನ ಆಂಶಿಕವಾಗಿ ಇಲ್ಲಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮೊದಲು ಅವರೆಲ್ಲರನ್ನು ವಂದಿಸ್ತೇನೆ. ಅವರು ಎಲ್ಲರೂ ಬ್ರಹ್ಮರೇ ಹೌದು, ಎಲ್ಲರೂ ಸಂಕಲ್ಪ ಶಕ್ತಿ ಇದ್ದರು. ಆ ಸಂಕಲ್ಪ ಖಂಡಿತವಾಗಿ ಅವರಿಗೆ ಒಳ್ಳೆಯ ಪರಿಮಳವನ್ನು ಕೊಡುತ್ತದೆ ಇಲ್ಲಿ ಖಂಡಿತವಾಗಿ. ಆದರೆ ಆ ಪರಿಮಳವನ್ನು ಕೊಡಬೇಕಿದ್ರೆ ಎಲ್ಲ ಒಂದು ಇದೆ, ಅದನ್ನು ನಾವು ಆರಾಧನೆ ಮಾಡುವುದು ಅಂತ ಹೇಳಿದ್ರೆ ಅದಕ್ಕೊಂದು ಪೂರಕವಾದಂಥ ವಾತಾವರಣ ಬೇಕಾಗುತ್ತದೆ. ಒಂದು ಬಿಂಬವೋ ಅಥವಾ ಒಂದು ಆಸನವೋ ಅಥವಾ ಒಂದು ಪ್ರತಿಮೆ ಇದೆಲ್ಲ ಇದ್ದಾಗ ಮಾತ್ರ ನಮ್ಮ ಭಾವಗಳನ್ನು ಅಲ್ಲಿ ವ್ಯಕ್ತಪಡಿಸುವುದಕ್ಕೂ ಅಥವಾ ನಮಗೆ ಬೇಕಾದ ಅಲ್ಲಿಂದ ಪಡ್ಕೊಳ್ಳುವುದಕ್ಕೂ ಅದೊಂದು ಪ್ರತಿಮಾ ಒಂದು ಸಮೂಹವಾದ ಪ್ರತಿಮೆಯ ಒಂದು ಸಂವಹನ ಮಾಧ್ಯಮ ಆಗುತ್ತದೆ. ಆ ಪ್ರತಿಮೆಯಲ್ಲಿ ನಿರ್ಮಾಣ ಆಗಬೇಕು. ಈ ಮಣ್ಣಿನಲ್ಲಿ ನಾವು ನಂಬಿದಂತಹ ಸತ್ಯಗಳು ಇವೇ ಹೌದು, ಅನೂಚಾನವಾಗಿ ನಡ್ಕೊಂಡು ಬಂದಿದ್ದು ಅವೆಲ್ಲ ಈ ಮಣ್ಣಿನ ಗುಣಾತಿಶಯಕ್ಕೂ ಸಾತ್ವಿಕಾತಿಶಯಕ್ಕೂ ಕಾರಣ ಆಗಿದ್ದದ್ದು ಹೌದು. ಆದರೆ ಈ ಮಣ್ಣಲ್ಲಿ ನಾವು ಅವರನ್ನು ಆರಾಧನೆ ಮಾಡುವುದು ಹೇಗೆ, ಅಥವಾ ಆರಾಧನೆ ಮಾಡುವ ಕಾಲಕ್ಕೆ ಪೂರಕವಾದದ್ದಿಲ್ಲದೆ ಪ್ರತಿಕೂಲ್ಯವಾದದ್ದಿದೆ ಅದನ್ನೆಲ್ಲ ದೂರ ಮಾಡುವುದು ಹೇಗೆ? ಅದನ್ನೆಲ್ಲ ದೂರ ಮಾಡಿಕೊಂಡು ಪೂರಕವಾದದ್ದನ್ನು ಸಂಹಿತವಾಗಿ ಸೇರಿಸಿಕೊಂಡು ಅದಕ್ಕೊಂದು ಮೂರ್ತ ರೂಪವನ್ನು ಕೊಟ್ಟು ಆನಂತರ ನಾವು ಆರಾಧನೆ ಮಾಡಬೇಕಾದ್ದು. ಮಣ್ಣಿನಲ್ಲಿ ಬಂಗಾರದ ಅಂಶ ಇದೆ, ಇದು ಬಂಗಾರದ ಅಂಶ ಇರೋದು ಮಣ್ಣು ಹೌದು. ಆದರೆ ಬಂಗಾರ ಅಂತ ಹೇಳಿ ಮಣ್ಣನ್ನೇ ನಾವು ತಗೊಳ್ಳೋಕ್ಕೆ ಆಗೋದಿಲ್ಲ. ಎಲ್ಲ ಮಣ್ಣನ್ನು ಒಟ್ಟಾಗಿ ಸಂಸ್ಕರಿಸಿ ಎಲ್ಲ ಬಂಗಾರದ ಅದಿರುಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು 10 ಲೋಡು ಬಂಗಾರದಲ್ಲಿದ್ದ ಮಣ್ಣನ್ನು ಸಂಸ್ಕರಿಸಿ ಕೊನೆಗೆ 1-2 ಪವನು ಶುದ್ಧ ಪುತ್ತಳಿ ಬಂಗಾರ ನಾವು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಈ ಮಣ್ಣಿನಲ್ಲಿ ನಮ್ಮ ಪರಂಪರೆಯಿಂದ ಬಂತಹ ಸಾತ್ವಿಕ ಅಥವಾ ಧರ್ಮದೈವಗಳ ಸನ್ನಿಧಾನ ಇದೆ. ಅದು ನಾವು ಆರಾಧನೆ ಮಾಡುವುದಕ್ಕೊಂದು ನಿಮಿತ್ತ ಬೇಕು. ನಿಮಿತ್ತ ಅಂದರೆ ಒಂದು ಆಲಯವೋ ಆರುಡೋ ಬೇಕು. ಅದನ್ನೆಲ್ಲ ನಾವು ನಿರ್ಮಾಣ ಮಾಡಬೇಕು ಅಂತ ಇಲ್ಲಿ ಇಷ್ಟು ಪ್ರವೃತ್ತರಾಗಿದ್ದೇವೆ. ಇಂದಿನ ಈ ಪ್ರವರ್ತನೆ ಮೇಲ್ಕಾಲಕ್ಕೂ ಉತ್ತರೋತ್ತರವನ್ನು ಸಾಧಿಸುವುದಕ್ಕೆ ಕಾರಣ ಆಗಲಿ. ತನ್ಮೂಲಕವಾಗಿ ಶೀಘ್ರದಲ್ಲಿ ಈ ಕ್ಷೇತ್ರದ ಅಧಿಷ್ಠಾತೃ ದೈವಗಳಂತ ನಾವು ನಮ್ಮಲ್ಲಿ ಬರತಕ್ಕಂತಹ ರಕ್ತೇಶ್ವರಿಯು, ಹೊರಗಜ್ಜನು, ತನ್ಮೂಲಕ ಇವರು 7 ಶ್ರೀಗಳು ಇವರೆಲ್ಲ ಆ ಕರ್ತವ್ಯ ನಮ್ಮಿಂದ ಮಾಡಿಸ್ತಾರೆ ಹೌದು. ಆದರೆ ಶಿಲಾನ್ಯಾಸ ಮಾಡಿದ್ದು ಆಮೇಲೆ ಆರೂಢ ಆಗ್ತದೆ ಹೌದು. ಅದಕ್ಕೆ ಆ ನಂತರ ನಾವೊಂದು ವಿಜ್ಞಾಪನ ಪತ್ರ ಅಂತ ಬಿಡುಗಡೆ ಮಾಡ್ತಾ ಇರೋದು. ಆರ್ಥಿಕ ಅನುಕೂಲತೆ ಬಾಕಿಯೆಲ್ಲ ಸವಲತ್ತುಗಳು ಬೇಕು ಅಂತ ವಿಜ್ಞಾಪನೆಗಾಗಿ ನಾವು ಪತ್ರ ಮಾಡ್ತೇವೆ. ಅದರಲ್ಲೊಂದು ಎಲ್ಲ ಕಡೆಯಲ್ಲೂ ಕೇವಲ ಔಪಚಾರಿಕ ಬರೆಯುವಂಥ ಒಂದು ಮಾತಿದೆ, ತನು ಮನ ಧನ ಅಂತ. ಆರಂಭದಲ್ಲಿ ಬೇಕಾದ ಕೊನೆಗಿದೆ ಹೌದು, ಧನ ಆರಂಭದಲ್ಲಿ ಬೇಕಾದ್ದು, ಆದರೆ ಅದು ಕೊನೆಗಿದೆ. ಆದರೆ ತನು ಮನಗಳೆದ್ದು ಧನವನ್ನು ವೆಚ್ಚ ಮಾಡಿದಾಗ ಮಾತ್ರ ಆ ಕ್ಷೇತ್ರದಲ್ಲಿ ಆ 3 ವೃತ್ತಿಯ ವೆಚ್ಚಗಳು, ತನುವಿನ, ಮನದ, ಧನದ ವೆಚ್ಚಗಳಿಗೆ ಒಂದು ಮೌಲ್ಯ ಬರುವುದಕ್ಕೆ ಸಾಧ್ಯ. ಕವಿವರ್ಯರೊಬ್ಬರು ಹೇಳಿದಾರಂತೆ, ತನುವನ್ನೊಂದು ಬಿಲ್ಲ ಮಾಡಿ ಪ್ರಾಣ ಬಾಣವನ್ನು ಹೂಡಿ ಕಾಲಪುರುಷ ನೆಳೆದ ಹಾಗೆ ಬೆನ್ನು ಭಾಗಿ ಹೋಗಿದೆ ಅಂತ ಒಂದು ವೃದ್ಧಾಪ್ಯವನ್ನು ಹೇಳಿದ ಮಾತದು. ಶಿವರುದ್ರಪ್ಪನವರು ಹೇಳಿದ ಮಾತು. ವೃದ್ಧಾಪ್ಯವನ್ನು ಆ ರೀತಿ ಅವರು ಮನ್ನಿಸಿದ್ದಾರೆ. ನಮಗೆ ದೇವರು ತನು ಕೊಟ್ಟದ್ದು ಯಾಕೆ ಅಂತ ಕೇಳಿದರೆ, ಆ ದುಡಿಯುವುದ ಸಾಮರ್ಥ್ಯ ಅದಕ್ಕಿದೆ. ಆ ತನವನ್ನು ಸಾಧನವಾಗಿ ಮಾಡಿಕೊಂಡು ನಮ್ಮ ಪ್ರಾಪ್ತಿ ಏನೋ ಅದನ್ನು ನಾವು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಹಾಗೆ ಬೆನ್ನು ಬಾಗಿ ಹೋದಾಗ, ಕಾಲಪುರುಷ ನಮ್ಮ ಹತ್ತಿರಕ್ಕೆ ಬಂದು ನಮ್ಮನ್ನು ಸೆಳೆಯುವುದಕ್ಕೆ ತೊಡಗಿದಾಗ ನಾವು ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತವಾಗಿಟ್ಟುಕೊಂಡು ಪ್ರಯತ್ನ ಮಾಡೋದಕ್ಕೆ ದೇಹ ನಮಗೆ ಸಹಕರಿಸುವುದಿಲ್ಲ. ಹಾಗಿದ್ದಾಗ ನಾವು ಏನು ಮಾಡಬೇಕು?
ಈಗ ದೇಹ ಇದೆ, ಚೈತನ್ಯ ಇದೆ, ಆ ದೇಹದಲ್ಲಿ ದುಡಿಯುವ ಶಕ್ತಿ ಇದೆ, ದುಡಿಯುವ ಮನಸ್ಸಿದೆ. ತನು ಮನಗಳೆರಡು ಸುಸ್ಥಿರವಾಗಿರುವಾಗ ನಾವು ಈ ಕ್ಷೇತ್ರದಲ್ಲಿ ಅಥವಾ ಇಂಥ ಕ್ಷೇತ್ರಗಳಲ್ಲಿ ಅದನ್ನು ವೆಚ್ಚ ಮಾಡಬೇಕಾಗ್ತದೆ. ಹಾಗೆ ನಮ್ಮ ತನುವನ್ನು ಮನವನ್ನು ವೆಚ್ಚ ಮಾಡುವುದಕ್ಕೆ ಬೇಕಾದಂತಹ ಅನುಕೂಲ ಇಲ್ಲಿ ಒದಗಿ ಬರಲಿ. ಇನ್ನು ಮನಃ ಇವ ಮನುಷ್ಯನ ಕಾರಣ ಬದ್ಧ ಮೋಕ್ಷಯೋ, ಮನುಷ್ಯನ ಮನಸ್ಸು ಅಂದರೆ ಬಂಧ ಮೋಕ್ಷಗಳಿಗೆ ಕಾರಣವಾಗುವುದು ಕೇವಲ ಮನಸ್ಸು ಮಾತ್ರ, ಬಾಕಿದ್ದು ಯಾವುದಲ್ಲ. ಅಂದರೆ ಮನಸ್ಸು ಸ್ಥಿರವಾಗಿದ್ದಾಗ ಮಾತ್ರ ಕರ್ತವ್ಯ ಮಾಡೋದಕ್ಕೆ ಬೇಕಾದಂತಹ ಅವಕಾಶ ಒದಗ್ತದೆ. ಹಾಗೆ ಆ ಮನಸ್ಸು ಸ್ಥಿರವಾಗುವುದಕ್ಕೆ ಈ ಕ್ಷೇತ್ರದ ಅಧಿಷ್ಠಾತ ದೇವತೆಗಳು ನಮಗೆ ಭಕ್ತಿಯನ್ನು, ಜ್ಞಾನವನ್ನು, ವೈರಾಗ್ಯವನ್ನು ಕೊಡಲಿ. ವೈರಾಗ್ಯ ಅಂದರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕರ್ತವ್ಯ ಮಾಡುವುದಕ್ಕಿಂತ ಬೇರೆಯಾದದ್ರಲ್ಲಿ ವೈರಾಗ್ಯ ಬರಲಿ. ಅದರ ರೀತಿ ಜ್ಞಾನ ಭಕ್ತಿಗಳು ಇಲ್ಲಿ ಕರ್ತವ್ಯ ಮಾಡೋದಕ್ಕೆ ಬೇಕಾದಂತಹ ಜ್ಞಾನ, ಆ ಜ್ಞಾನದಿಂದ ನಾವು ಮಾಡುವಂತಹ ಕರ್ತವ್ಯವನ್ನು ನಮಗೆ ಅನುಭವಿಸೋದಕ್ಕೆ ಬೇಕಾದಂತಹ ಭಕ್ತಿ ಇದ್ದು ಆ ಜ್ಞಾನವನ್ನು ನಾವು ಅನುಭವಿಸಿದಾಗ ಮಾತ್ರ ಅದು ನಮಗೆ ನಿತ್ಯವೂ ಪ್ರೇರಕ ಶಕ್ತಿಯಾಗಿರುವುದು. ಭಕ್ತಿ ಮತ್ತು ಜ್ಞಾನ ಇವೆರಡಿಲ್ಲದೆ ಯಾವುದೇ ಧನ ಇರಲಿ ಅಥವಾ ಬೇರೆ ಯಾವುದೇ ಅನುಕೂಲ ಇರಲಿ ಅದೆಲ್ಲರೂ ನಮ್ಮ ಉಪಯೋಗಕ್ಕೆ ಬರುವುದಿಲ್ಲ. ಹಾಗೆ ಅಂತಹ ಆ ತನು ಮನಗಳನ್ನು ನಾವು ವೆಚ್ಚ ಮಾಡಿದಾಗ ಈ ಕ್ಷೇತ್ರಾಧಿಷ್ಠಿತವಾದಂತಹ ಧರ್ಮದೇವಗಳ ಅನುಗ್ರಹ ನಮಗೆ ಸಿಕ್ಕುವುದಕ್ಕೆ ಸಾಧ್ಯ ಇದೆ. ಅದುವರೆಗೆ ಬರಲಿ. ಇನ್ನು ಧನ ಬೇಕು, ಹೌದು, ಧನ ಅನಿವಾರ್ಯ, ಅವಶ್ಯ. ಆ ಧನವನ್ನು ನಾವು ವಿನಿಯೋಗಿಸಬೇಕು. ಅಂದರೆ ಮನುಷ್ಯನಿಗೆ ಧನ ಬರುತ್ತಾ ಇರ್ತದೆ. ಯಾವ ರೀತಿ ಅಂದರೆ ಮನುಷ್ಯನಲ್ಲಿರುವಂತಹ ಸಂಪತ್ತು, ಮನುಷ್ಯನಿಗೆ ಬರುವಂತಹ ಧನ ಸಂಪತ್ತಿ 3 ರೀತಿಯಾಗಿರುತ್ತದೆ. ಒಂದಕ್ಕೆ ಕುಬೇರ ಧನ ಅಂತ ಹೆಸರು, ಮತ್ತೊಂದಕ್ಕೆ ಇಂದ್ರಧನ ಅಂತ ಹೆಸರಂತೆ, ಮತ್ತೊಂದಕ್ಕೆ ಲಕ್ಷ್ಮೀಧನ ಅಂತ ಹೆಸರಂತೆ. 3 ರೀತಿಯಾಗಿ ಮನುಷ್ಯನಿಗೆ ಸಂಪತ್ತು ಬರುತ್ತದೆ. 3 ರೀತಿಯಾಗಿ ಮನುಷ್ಯನಲ್ಲಿ ಸಂಪತ್ತು ಇರ್ತದೆ, ಧನ ಇರುತ್ತದೆ ಅಂತ. ಸ್ವಲ್ಪ ಆಗಲಿ ಹೆಚ್ಚಾಗಿರಲಿ. ಅದು ಹೇಗೆ ಅಂತ ಹೇಳಿದ್ರೆ ಕುಬೇರ ಧನ ಅಂತ. ಕುಬೇರನಲ್ಲಿ ಹಣ ಉಂಟಬಹುದು, ಅವ ಯಾವುದನ್ನು ಉಪಯೋಗ ಮಾಡೋದಿಲ್ಲ, ಅವ ಅನುಭವಿಸುವುದಿಲ್ಲ. ಎಲ್ಲ ಮನೆಯಲ್ಲಿ ಪೆಟ್ಟಿಗೆಯಲ್ಲಿ ಬೀಗ ಹಾಕಿಟ್ಟಿರ್ತಾನೆ. ಇನ್ನೊಬ್ಬನಿಗೆ ಬೇಕು, ನನ್ನ ನಂತರಕ್ಕೆ ಬೇಕು ಅಂತ ಅವನು ಅನುಭವಿಸುವುದಿಲ್ಲ, ಮತ್ತೊಬ್ಬನಿಗೆ ಅನುಭವಿಸೋಕ್ಕೆ ಕೊಡುವುದೂ ಇಲ್ಲ. ಸದ್ಬಳಕೆ ಆಗುವುದಿಲ್ಲ, ಸದ್ ವಿನಿಯೋಗ ಆಗುವುದಿಲ್ಲ. ಒಂದು ಕಾಲಕ್ಕೆ ಏನಾದರೂ ಕಾನೂನು ಸಂಬಂಧವಾದಂಥ ಕೆಲವು ವಿಧಿವಿಧಾನಗಳು ಅಲ್ಲಿ ಪ್ರಾಪ್ತ ಆದಾಗ ಆ ಧನ ಮೌಲ್ಯ ಕಳ್ಕೊಂಡಾಗ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಕುಬೇರ ಧನ ನಮ್ಮಲ್ಲಿ ಇರಬಾರದು. ಇನ್ನೊಂದು ಇಂದ್ರಧನ ಅಂತ. ಇಂದ್ರಧನ ಅಂತ ಹೇಳಿದ್ರೆ ಹೇಗೆ? ಕೇವಲ ಎದುರು ತೋಳಿಕೆಗೆ ಮಾತ್ರ, ಒಳಗಿಂದ ಗೋಳಿ ಸೊಪ್ಪು ಅಂತ ಒಂದು ಮಾತು ಯಾರು ಹೇಳಿದರು. ದೇವಲೋಕದಲ್ಲಿ ಹೆಬ್ಬಾಗಿರೋದು ಹಿಂದಿನ ಬದಿಯಲ್ಲಿ ಅಂತ. ಯಾವಾಗಲೂ ಆ ಧನ ಕಳ್ಳರಿಂದ, ಅಂದರೆ ಅಲ್ಲಿ ಅಸುರರಿಂದ ಅಪಹರಣ ಆಗೋದಕ್ಕೆ ಅಥವಾ ಅಲ್ಲಿರುವಂತಹ ಸಿರಿ ಸಂಪತ್ತುಗಳನ್ನೆಲ್ಲ ದಾನವರು ರೂಢಿ ಮಾಡುವುದಕ್ಕಾಗಿ ಪದೇ ಪದೇ ಆ ಸ್ವರ್ಗಕ್ಕೆ ಬರ್ತಾ ಇರ್ತಾರಂತೆ. ಹಾಗೆ ಇಂದ್ರ ಓಡಿ ಹೋಗಬೇಕು, ತನ್ನ ಪರಿವಾರದವರಿಗೆ ಓಡಿ ಹೋಗಬೇಕು ಅಂತ ಇಂದ್ರಲೋಕದಲ್ಲಿ ಹೆಬ್ಬಾಗಿರೋದು ಹಿಂದುಗಡೆಯಿಂದ ಓಡಿ ಹೋಗೋಕ್ಕೆ ಸುಲಭ ಆಗ್ತದೆ ಅಂತ. ಅಂಥ ಧನ ಇದ್ದು ನಮಗೆ ಪ್ರಯೋಜನ ಇಲ್ಲ. ಯಾವ ಧನ ಬೇಕು ನಮ್ಮಲ್ಲಿ ಅಂತ ಕೇಳಿದ್ರೆ ಲಕ್ಷ್ಮೀ ಧನ ಅಂತ. ಒಂದು ಕಡೆಯಿಂದ ಹಣ ಬರ್ತಾ ಇರಬೇಕು, ಮತ್ತೊಂದು ಕಡೆಯಿಂದ ಅದು ಸದ್ವಿನಿಯೋಗ ಆಗಬೇಕು. ಆ ರೀತಿ ಅದು ವರ್ತುಲಾಕಾರದಲ್ಲಿ ಪರಿವರ್ತನೆ ಆಗುತ್ತಾ ಆ ಅರ್ಥ ಅನುಕೂಲತೆ ಒದಗಿ ಬರುತ್ತಾ ಸದ್ವಿನಿಯೋಗ ಆಗುತ್ತಾ ಇದ್ದಾಗ ಅರ್ಥಕ್ಕೂ ಒಂದು ಮೌಲ್ಯ ಬರ್ತದೆ. ಆ ಅರ್ಥವನ್ನು ನಾವು ಆರ್ಜಿಸೋದಕ್ಕೊಂದು ಸದ್ವಿನಿಯೋಗ ಆಗ್ತದೆ. ತನ್ಮೂಲಕವಾಗಿ ಸಮಾಜದ ಉದ್ಧಾರ ಅಥವಾ ಒಂದು ಧರ್ಮಕ್ಷೇತ್ರದ ಉದ್ಧಾರ ಆಗುವುದಕ್ಕೂ ಅರ್ಥ ಕಾರಣ ಆಗುತ್ತದೆ. ಅಂತಹ ಅರ್ಥ ಬರಬೇಕು. ಹಾಗೆ ಇಂದು ಮಾಡಿದಂತಹ ಎಲ್ಲ ಕರ್ತವ್ಯಗಳಿಂದ ಈ ಮಣ್ಣಿನ ಸಾತ್ವಿಕ ಸತ್ವಾತಿಶಯಗಳೆಲ್ಲ ಹೆಚ್ಚಾಗಲಿ. ವಿಶೇಷವಾಗಿ ಭೂಮಿಗೆ ರಸ, ಧಾತು, ಗಂಧಾದಿ ಸತ್ವಾತಿಶಯ ವರ್ಧನ ಆಗಬೇಕು ಅಂತ ನಾವೆಲ್ಲರೂ ಸೇರಲ್ಲಿ ಮಾಡಿದಂತಹ ಶಿಲಾನ್ಯಾಸದ ಮೇಲೆ ಹಾಲು ಮತ್ತು ನೀರನ್ನು ಹೋಗಿದಂತೆ ಒಂದು ತುಷ್ಟಿಗೂ ಒಂದು ಪುಷ್ಟಿಗೂ ಕಾರಣ ಆಗುತ್ತದೆ ಅಂತ. ಅಂಥದ್ದಿಲ್ಲಿ ನಡೆಯಲಿ. ಆ ಧರ್ಮ ದೇವತೆಗಳು ಅದಕ್ಕೆಲ್ಲ ಅನುಗ್ರಹಗಳನ್ನು ಒದಗಿಸಿ ತುಷ್ಟಿ ಪುಷ್ಟಿಗಳು ಈ ಮಣ್ಣಿಗೆ ಒದಗಿ ಬಂದು ಈ ಮಣ್ಣಿನ ರಸ, ಧಾತು, ಗಂಧಾದಿ ಸತ್ವಾದಶಯಗಳೆಲ್ಲ ವರ್ಧನೆಯಾಗಿ ಆ ವರ್ಧನೆಯಿಂದ ಮೇಲ್ಕಾಲಕ್ಕಾಗುವಂತಹ ಆರೂಢ ಸುಸ್ಥಿರವಾಗಿರುವುದಕ್ಕೆ ಬೇಕಾದ ಅನುಕೂಲ್ಯ ಒದಗಿರುವುದು. ಶಿಲಾದೇವಿ ನಮಸ್ತುಭ್ಯಂ ಸರ್ವಾಭೀಷ್ಟಪ್ರದಾಯಿನಿ ಅಸತ್ವಾಂ ಸ್ಥಾಪಯಾಮ್ಯತ್ರ ಸುಖಾಧಿಷ್ಠಾನ ಸಿದ್ಧಯೇ. ಈ ಅಧಿಷ್ಠಾನ ಸುಖಮಯ ಆಗಬೇಕು ಅಂತ. ಅಂದರೆ ಸುಖ ಅಂದರೆ ಎಲ್ಲ ರೀತಿ ಯಾವ ರೀತಿಯ ಕಲ್ಪನೆಗಳು, ಸುಖಕ್ಕೆ ಯಾವ ರೀತಿಯ ವ್ಯಾಖ್ಯೆಗಳಿವೆಯೋ ಆ ರೀತಿಯಾದಂತಹ ಸುಖ ಅಲ್ಲಿ ಸೃಷ್ಟಿಯಾಗುತ್ತದೆ. ಆ ಆರೂಢದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಸಾನ್ನಿಧ್ಯಗಳಿಂದ ಅಂತಹ ಸುಖ ಅಲ್ಲಿ ಸಿದ್ಧಿಯಾಗಿದೆ. ಆ ಸುಖ ಸಿದ್ಧಿಯಾಗಬೇಕಂತ ಪೂರ್ವಕವಾಗಿ ಅಲ್ಲಿ ಆರೂಢ ನಿರ್ಮಾಣ ಆಗಬೇಕು. ಆಗ ಮಾತ್ರ ನಾವಿಲ್ಲಿ ಬಂದು ಈ ಮಣ್ಣಿನ ಸತ್ಯಗಳನ್ನು ಅಲ್ಲಿ ಬಿಂಬರೂಪದಲ್ಲಿ ನೋಡುವುದಕ್ಕೆ ಸಾಧ್ಯ ಆಗುತ್ತದೆ. ಆದ್ದರಿಂದ ಅಂಥದ್ದೊಂದು ಕರ್ತವ್ಯ ನಮ್ಮೆಲ್ಲರಿಂದ ಶೀಘ್ರದಲ್ಲಿ ಇಲ್ಲಿ ನೆಲೆವಿರಲಿ. ಆ ಆರೂಢಕ್ಕೆ ಬೇಕಾದಂತಹ ಸುಸ್ಥಿರತೆ, ಮೇಲ್ಕಾಲಕ್ಕಾಗಬೇಕಾದ ಎಲ್ಲ ರೀತಿಯ ಕರ್ತವ್ಯಗಳಿಗೂ ದೇವತಾನುಗ್ರಹ ಒದಗಿ ಬರಲಿ. ವಿಶೇಷವಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಆಢ್ಯರುಗಳು, ಅದೇ ರೀತಿ ವೇದಿಕೆ ಎದುರಿರುವಂತಹ ಎಲ್ಲ ಮಹನೀಯರುಗಳಿಗೆಲ್ಲ ಈ ಕ್ಷೇತ್ರದ
ಅಧಿಷ್ಠಾತ ದೇವತೆಗಳ ಪೂರ್ಣ ಅನುಗ್ರಹ ಕಾಲಕಾಲಕ್ಕೆ ಬೇಕಾದಂತಹ ಆನುಕೂಲ್ಯತೆಗಳೆಲ್ಲ ಒದಗಿ ಬರಲಿ. ಅದೇ ರೀತಿ ನಾವು ಆರಾಧನೆ ಮಾಡುವಂತಹ ಮಹಾಗಣಪತಿಯು ದುರ್ಗಾ ಪರಮೇಶ್ವರಿಯು ಎಲ್ಲರನ್ನು ಸಲಹುತ್ತಾ ಭವಿಷ್ಯತ್ತಿನಲ್ಲಿ ಈ ಕ್ಷೇತ್ರದಿಂದ ಲೋಕಕ್ಕೆ ಮಂಗಳವಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಉಳ್ಳಾಲದ ಸಮಸ್ತ ದೇವಸ್ಥಾನ ಸೋಮನಾಥ, ಉಳ್ಳಾಲ್ತಿ, ಭಗವತಿ ಎಲ್ಲ ದೇವಸ್ಥಾನ ದೇವರುಗಳಿಗೆ ಸಾಷ್ಟಾಂಗ ವಂದನೆ ಮಾಡುತ್ತಾ, ವೇದಿಕೆಯಲ್ಲಿರುವ ಉಳ್ಳಾಲ್ತಿ ಕ್ಷೇತ್ರದ ಧರ್ಮರಸರು ಹಾಗೂ ದರ್ಶನ ಪಾತ್ರಿಗಳು ದೇವಮೂಲ್ಯಣ್ಣವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಹಾಗೂ ನಮ್ಮ ಮನೆತನದವರು ನಂಬಿಕೊಂಡು ಬಂದಂಥ ಭಗವತಿ ಕ್ಷೇತ್ರದ ಪ್ರಧಾನ ಚಿರಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಕಾರ್ನವರಿಗೂ ನಮಸ್ಕಾರ ಮಾಡುತ್ತಾರೆ. ವೇದಿಕೆಯಲ್ಲಿರುವ ಎಲ್ಲ ದೇವಸ್ಥಾನದ ಆಡಳಿತ ಮುಖ್ಯಸ್ಥರೇ, ಪದಾಧಿಕಾರಿಗಳೇ, ಗುರಿಕಾರಿಗಳಿಗೆ ಎಲ್ಲರಿಗೂ ಒಂದನ್ನು ಹೇಳುತ್ತಾ ನನಗೆ ಎರಡು ಮಾತನ್ನು ಹೇಳ್ತೇನೆ. ಹರೀಶ್ರವರು ನನಗೆ ಭಾಳ ಹಿಂದಿನಿಂದ ಪರಿಚಯ ಅಲ್ಲ. ಉಳ್ಳಾಲ್ತಿ ಕ್ಷೇತ್ರದಲ್ಲಿ ಸ್ವರ್ಣಮುಖ ಬ್ರಹ್ಮಕಲಶದ ಸಮಯದಲ್ಲಿ ಅವರ ಒಂದು ಪರಿಚಯ ಆಗಿತ್ತು. ಅದರ ನಂತರ ನಾವು ಶಾರದಾ ಉತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಸಹ ಅವರನ್ನು ಕರೆದಿದ್ದೇವೆ. ಭಾಳಷ್ಟು ಕಾರ್ಯಕ್ರಮದಲ್ಲಿ ಒಟ್ಟಾಗ್ತದೆ. ಒಂದು ದಿವಸ ಹೀಗೆ ಆಗುವಾಗ ಅವರು ನಮ್ಮ ಮನೆಗೆ ಬಂದರು. ಹೀಗೆ ನಾವು ಒಂದು ಪ್ರಶ್ನೆ ಇಡ್ತೇವೆ, ಬರಬೇಕು ಅಂತೇಳಿ. ನಾನು ಹೇಳಿದೆ, ನಿಮ್ಮ ಪ್ರಶ್ನೆಗೆ ನಾವು ಯಾಕೆ, ಅಲ್ಲ ನಿಮ್ಮ ಮನೆಯವರು ಬರಬೇಕು. ಹೀಗೆ ಮುಂಡೋಳಿ ಗ್ರಾಮ, ಅದು ನಮ್ಮ ಚಿಕ್ಕಪ್ಪ ಅವರಿಗೆ ಅವರ ಪಾಲಿಗೆ ಬಂದಂಥ ಇದು ಆಸ್ತಿ. ಎಲ್ಲರಿಗೆ ಡಿಕ್ಲರೇಷನಲ್ಲಿ ಗವರ್ಮೆಂಟ್ ಆಗಿ ಹೋಗಿದೆ. ಅದು ನಮಗೆ ಏನಾದರೂ ಸಂಬಂಧ ಇಲ್ಲ, ನೀವು ಬರಬೇಕು, ಪ್ರಶ್ನೆಯಲ್ಲಿ ಬಂದಿದೆ. ಆಯಿತು, ನಮ್ಮಿಂದ ಏನಾದರೂ ಒಳ್ಳೆಯದಾಗೋದಾದರೆ ಬರ್ತೇವೆ, ನಮ್ಮಿಂದ ಏನು ಅಡ್ಡಿ ಇಲ್ಲ. ಹಾಗೆ ನಮ್ಮ ಚಿಕ್ಕಮ್ಮ ಅವರಿಗೆ ಹೇಳಿದ್ದೆ, ನಾವು ಹೋಗುವ ಅಂತ. ಹಾಗೆ ಅವರ 12 ದಿವಸದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಭಾಳಷ್ಟು ವಿಷಯಗಳು ಬಂತು. ಅವರಿಗೆ ಏನು ಊರಿನವರಿಗೆ ಸ್ವಲ್ಪ ತೊಂದರೆ ಬಂದಿತ್ತು, ಹಾಗೆ ಪ್ರಶ್ನೆ ಇಟ್ಟರು. ಹಾಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೆಲವು ವಿಷಯಗಳು ಬಂತು. ಇದಕ್ಕೂ ನರಸಿಂಹ ದೇವರಿಗೂ ಸಂಬಂಧ ಉಂಟು. ಹಾಗೆಲ್ಲ ಪ್ರಶ್ನೆ ಬಂದಾಗ ನಾವು ಹೇಳಿದರೆ, ನಮ್ಮಿಂದ ಆಗೋದನ್ನು ಮಾಡ್ತೇವೆ. ಅದಕ್ಕಿಂತ ಇಲ್ಲಿ ಆ ಡಿಕ್ಲರೇಷನ್ ಕೊಟ್ಟು ಯಾರ್ಯಾರು ಇದ್ದಾರೆ ಅವರು ಭಾಳ ಉದಾರ ಮನಸ್ಸಿಂದ ಭೂಮಿ ಕೊಟ್ಟರೆ ಏನು ತೊಂದರೆ ಇಲ್ಲ. ಆ ಕನ್ನಡಿ ಕೆರೆ 7 ಸಿರಿ ಕ್ಷೇತ್ರ ಆಗಲಿಕ್ಕೆ ಅವರೇ ಇಲ್ಲ, ನಿಮ್ಮದು ಸಹ ಉಂಟು, ಅದರಲ್ಲಿ ಕೊಡಬೇಕು, ನಮ್ಮದಿದ್ದರೆ ಕೊಡ್ತೇನೆ ಅಂತೇಳಿ ನಮ್ಮ ಚಿಕ್ಕಮ್ಮ ಅವರು ಹೇಳಿದರು. ಹಾಗೆ ಅದೊಂದು ಕತೆ. ಹಾಗೆ ಮೂಲಣ್ಣವರು ಹೇಳಿದ ಹಾಗೆ ಈ ಉಳ್ಳಾಲದಲ್ಲಿ ಮೂಲ ರಕ್ತೇಶ್ವರಿ. ಈಗ ನಮ್ಮ ಹಿರಿಯವರು ಸಹ, ನಾವು ಸರಸ್ವತಿ ತೀರದಿಂದ ಗೋವಾಕ್ಕೆ ಬಂದು ಗೋವಾದಿಂದ ಉಳ್ಳಾಲಕ್ಕೆ ಒಂದು 700 ವರ್ಷ ಹಿಂದೆ ಬಂದವರು. ಆಗ ನಮ್ಮ ದೇವಸ್ಥಾನ ಆದ ನಮ್ಮ ಮೂಲ ಸ್ಥಾನದಲ್ಲಿ ರಕ್ತೇಶ್ವರಿ. ಆಗ ಅವಳು ತಾಮಸ ಸ್ವರೂಪದಲ್ಲಿದ್ದಳು. ಆಮೇಲೆ ನಮ್ಮ ಇದಕ್ಕೆ ಬಂದ ಮೇಲೆ ಸಾತ್ವಿಕವಾಗಿ ಮಾಡಿ ನಾವು ಕುಂಬಳಕಾಯಿಯಲ್ಲಿ ಕೋಳಿ ಕಡಿಯೋದು ಹೋಗಿ ಕುಂಬಳಕಾಯಿಯಲ್ಲಿ ಅದರದ್ದು ಬಂದಿದೆ. ರಕ್ತೇಶ್ವರಿ ಮೂಲ ಈ ಉಳ್ಳಾಲ ಪರಿಸರದಲ್ಲಿ. ಈಗ ನಮ್ಮ ಕ್ಷೇತ್ರದಲ್ಲಿ ಸಹ ರಕ್ತೇಶ್ವರಿ. ಹಾಗೆ ಈಗ ನಾಡ್ದು ನಮ್ಮ ಶಾರದಾ ನಿಕೇತನದಲ್ಲಿ ಸಹ ನಾಗಬ್ರಹ್ಮ ರಕ್ತೇಶ್ವರಿ ಒಂದು ಅದರದ್ದು ಇದಿತ್ತು ಜಾಗ, ಅದನ್ನು ಜೀರ್ಣೋದ್ಧಾರ ಮಾಡಬೇಕಂತ ಬಂದಿದೆ. ಈಗ ಎಲ್ಲ ಒಟ್ಟೊಟ್ಟಿಗೆ ಕೂಡಿ ಬರ್ತಾ ಇದೆ. 29ಕ್ಕೆ ಅದರ ಇದು ಮುಂಚಿನ ದಿವಸ ಎಲ್ಲ ಕಾರ್ಯ ಮಾಡಿ 30ನೇ ತಾರೀಕು ಅದರದ್ದು ಸಹ ಶಿಲಾನ್ಯಾಸ ಕಾರ್ಯಕ್ರಮ ಆಗಲಿಕ್ಕೆ ಉಂಟು. ಅದು ಸಹ ಒಂದು ಉಳ್ಳಾಲ ಎಲ್ಲ ಸಮಸ್ತ ಜಾತಿ ಮತ ಭೇದವಿಲ್ಲದೆ ಇಡೀ ಊರಿಗೆ ಸಂಬಂಧಪಟ್ಟ ಒಂದು ರಕ್ತೇಶ್ವರಿ ಕ್ಷೇತ್ರ ಆಗ್ತದೆ ಅಂತೇಳಿ ಪ್ರಶ್ನೆಯಲ್ಲಿ ಬಂದಿದೆ. ಹಾಗೆ ಏನೋ ನಮ್ಮ ಜೀವಮಾನದಲ್ಲಿ ಭಾಳಷ್ಟು ನಾನು ಬ್ರಹ್ಮಕಲಶಗಳನ್ನು ನೋಡಿದ್ದೇನೆ. ಉಳ್ಳಾಲ್ತಿದು ಭಗವತಿ 2 ಸಲ, ಸೋಮೇಶ್ವರ, ವೀರಭದ್ರ, ಚಾಮುಂಡಿ, ಹಾಗೆ ತುಂಬ ಬ್ರಹ್ಮಕಲಶಗಳು ನಮ್ಮ ಭಾಗ್ಯ. ಅದು ನಮಗೆ ಅದು ಎಲ್ರಿಗೂ ಒದಗಲಿಕ್ಕಿಲ್ಲ. ಈಗ ನಮ್ಗೆ ಎಲ್ರಿಗೂ ಒಂದು ಭಾಗ್ಯ. ಯಾಕೆಂದರೆ ನಾವು ಸಣ್ಣದಿರುವಾಗ ಬ್ರಹ್ಮಕಲಶ ಅಂತೇಳುವ ವಿಷಯ ಕೇಳಿರಲಿಲ್ಲ. ಈಗ ಭಾಳಷ್ಟು ಬ್ರಹ್ಮಕಲಶಗಳನ್ನು ಕಂಡಿದ್ದೇವೆ. ಯಾಕಂದರೆ ಅದು ನಮ್ಮ ಈಗಿನ ಪೀಳಿಗೆಗೆ ಒಂದು ಭಾಗ್ಯನೇ ಅಂತ ಹೇಳಬೇಕು. ಅದನ್ನು ನಾವು ಸದ್ವಿನಿಯೋಗ ಮಾಡಬೇಕು. ಹಾಗೆ ಇಲ್ಲಿ ಇದಾಗುವಾಗ ಜಾಗದ್ದು ಪ್ರಶ್ನೆ ಬಂತು. ನಾನು ಈ ಜಾಗದಲ್ಲಿ ಯಾರ್ಯಾರು ಭೂಮಿಯ ಈಗ ಒಡೆಯರಾಗಿದ್ದಾರೆ, ಆ ಡಿಕ್ಲರೇಷನ್ ಮುಖಾಂತರ ನ್ಯಾಯವಾಗಿ ಆಗಿದ್ದಾರೆ, ನಮಗೇನು ಆಕ್ಷೇಪ ಇಲ್ಲ. ಅವರು ಭಾಳಷ್ಟು ಒಳ್ಳೆಯ ಮನಸ್ಸಿನಿಂದ ಆ ಕ್ಷೇತ್ರಕ್ಕೆ ಬೇಕಾಗುವಂಥ ಭೂಮಿಯನ್ನು ತಾವಾಗಿ ಕೊಟ್ಟರೆ ತಮ್ಮ ಹೆಸರು ಸಹ ಮನೆ ಕೀರ್ತಿ ಅಜರಾಮರ. ಅದರ ನಿಮ್ಮ ಕುಟುಂಬಕ್ಕೆ ಸಹ ಅದಕ್ಕೆ ನಿಮ್ಮ ಆ ರಕ್ತೇಶ್ವರಿ ಆಗಲಿ
7 ಸಿರಿ ಆಗಲಿ ಒಳ್ಳೇದು ಮಾಡ್ತಾರೆ ಅಂತೆಲ್ಲ ದೇವರಲ್ಲಿ ಪ್ರಾರ್ಥಿಸ್ತೇನೆ. ದೇವರು ಎಲ್ರಿಗೂ ಒಳ್ಳೇದು ಮಾಡ್ತೇನೆ. ಹಾಗೆ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇನ್ನೊಂದು ಭೂಮಿ ಉಂಟು, ಮಲಯಾಳಿ ಚಾಮುಂಡಿ. ಅಲ್ಲಿ ಸಹ ಇದೇ ಥರ ಒಂದು ತಕರಾರು. ವಲಸರಿ ಜಾಗದಲ್ಲಿ ಅದು ಡಿಕ್ಲರೇಷನ್ ಆಗಿ ಒಬ್ಬರಿಗೆ ಹೋಗಿದ್ದೆ, ದೇವಸ್ಥಾನದ ಜಾಗ. ಅವರು ಈಗ ಆಡಳಿತ ಮಾಡುವವರಿಗೆ, ದೇವಸ್ಥಾನ ನಡೆಸುವವರಿಗೆ ವಲಸರಿ ಮಾಡಲಿಕ್ಕೆ ಬಿಡುವುದಿಲ್ಲ. ನಾನು ಭಾಳಷ್ಟು ಕಳಕಳಿ ವಿನಂತಿ ಮಾಡಿದ್ದೆ, ಅಡ್ಡಿ ಮಾಡಬೇಡ, ಒಳ್ಳೆಯದಲ್ಲ. ಯಾಕಂದರೆ ಊರಿನವರಿಗೆ ಒಳ್ಳೆಯದಾಗುವ ಜಾಗದಲ್ಲಿ ವಲಸರಿ ಮಾಡಲಿಕ್ಕೆ ಬಿಡು, ನಿನಗೆ ಸಹ ಒಳ್ಳೆಯದು, ನಿನ್ನ ಕುಟುಂಬಕ್ಕೆ ಸಹ ಒಳ್ಳೆಯದು. ನಿನಗೆ ಏನು ವ್ಯವಸ್ಥೆ ಬೇಕಾದರೆ ಆಡಳಿತ ಮುಖಾಂತರ ಮಾಡುವ ಅಂತ ಹೇಳಿದೆ. ಏನೋ ತಕರಾರು ಆಗ್ತಾ ಉಂಟು. ಆದರೆ ಸಹ ದೇವರು ಅವರಿಗೆಲ್ಲ ಬಾಕಿದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ದೇವರು ಮುಂದಕ್ಕೆ ಅವರಿಗೆ ಒಳ್ಳೆಯ ಸದ್ಬುದ್ಧಿ ಕೊಟ್ಟು ಮಾಡಿಯಾರ. ಹಾಗೆ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕಂತ ಉಂಟು. ಹರೀಶರಾಗ ಹೇಳಿದಾಗೆ ಎಷ್ಟೋ ಜನರು ಪ್ರಯತ್ನ ಮಾಡಿದ್ದಾರೆ ಈ ಕ್ಷೇತ್ರ ಹಿಂದೆ ಹಿರಿಯರು, ಆಗಲಿಲ್ಲ. ಆದರೆ ಈಗ ಕಾಲ ಕೂಡಿ ಬಂದಿದೆ. ಯಾರ್ಯಾರ ಕೈಯಲ್ಲಿ ಏನೇನಾಗಬೇಕು ಅದು ಮೂಲೆಣ್ಣವರು ಹೇಳಿದಾಗೆ ಒಂದು ದೈವ ಸಂಕಲ್ಪ. ಯಾರ್ಯಾರು ಏನೇನಾಗಬೇಕು, ಯಾವ ಟೈಮಲ್ಲಿ ಯಾರ ಟೈಮಲ್ಲಿ ಏನಾಗಬೇಕು ಅದು ದೈವದ ಸಂಕಲ್ಪ ಮಾಡೋದು, ನಾವಲ್ಲ. ಒಂದು ಮಗುವಿನ ಕೈಲಿ ಸಹ ಒಂದು ಉತ್ತಮ ಕಾರ್ಯ ಆಗ್ಬೋದು, ಅದೆಲ್ಲ ದೈವ ಸಂಕಲ್ಪ. ಆದ್ದರಿಂದ ನಾನು ಈ ಕಾರ್ಯ ಒಳ್ಳೆಯದಾಗಲಿ, ಈ ಕ್ಷೇತ್ರ ಒಳ್ಳೆ ಕೀರ್ತಿ ಆಗಲಿ ಬರಲಿ, ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಅವರು ಮಾಡುವ ಈ ಕಾರ್ಯಕ್ಕೆ ಎಲ್ಲರೂ ಜೋಡಿಸೋಣ. ಅವ್ರು ಹೇಳಿದಾಗೆ ಕಮಿಟಿ ಮಾಡಲಿಲ್ಲ, ಅದು ಮಾಡಲಿಲ್ಲ, ತುಂಬ ತಕರಾರು ಉಂಟು. ಯಾಕಂತ ಹೇಳಿದರೆ ಆ ತಕರಾರಿಗೆ ನಾವು ಇದು ಮಾಡಬಾರ್ದು, ನಮ್ಮಿಂದ ಸಜೆಷನ್ ಕೊಡಬೇಕು. ಒಂದು ನಮ್ಮ ಹಿರಿಯರು ಹೇಳ್ತಾರೆ, ಗಂಗೆ ಯಮುನೆ ಸರಸ್ವತಿ ಹರಿತಾ ಉಂಟು. ಅವಳು ಲಕ್ಷಾಂತರ ವರ್ಷದಿಂದ, ಸಾವಿರಾರು ವರ್ಷದಿಂದ ಹರಿತಾ ಇದ್ದಾಳೆ. ಆದರೆ ಅದು ಅವಳ ಕೆಲಸ ಮಾಡ್ತಾ ಉಂಟು. ನಾವು ಅದರಲ್ಲಿ ಸ್ನಾನ ಮಾಡಿ ನಮ್ಮ ಪಾಪವನ್ನು ನಾವು ಕಳೀಬೇಕಲ್ಲದೆ ಅದು ನಮ್ಮ ಮನೆ ಹತ್ರ ಬರುವುದಿಲ್ಲ. ನಾವು ಸ್ನಾನ ಮಾಡದಿದ್ದರೆ, ನಮ್ಮ ಪಾಪವನ್ನು ಕಳೆಯದಿದ್ದರೆ ಅದು ನಮ್ಮ ಲಾಸ್, ಅದಕ್ಕೆ ಲಾಸ್ ಅಲ್ಲ. ಧಾರ್ಮಿಕ ಕಾರ್ಯಗಳು ಆಗ್ತಾ ಇರ್ತದೆ, ನಾನಲ್ಲ, ಇನ್ನೊಬ್ಬರಲ್ಲ, ಮತ್ತೊಬ್ಬರು ಯಾರಿಂದ ಕೈಯಿಂದ ದೇವರು ಮಾಡಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ನಾವೇನು ತಕರಾರು ಮಾಡದೆ ಒಳ್ಳೆ ಕಾರ್ಯದಲ್ಲಿ ನಮ್ಮ ಒಂದು ಹೆಗಲು ಕೊಟ್ಟು ಹೆಗಲು ಜೋಡಿಸಿಕೊಂಡು ನಮ್ಮಿಂದ ಆಗುವಂಥ ಆರ್ಥಿಕ ಸಹಾಯವನ್ನು ಮಾಡಿ, ಇಲ್ಲದ್ರೆ ನಮ್ಮಿಂದ ಆಗುವ ಕಾಯಕ, ಕೈಲಾಸ, ಶ್ರಮದಾನ ಅದನ್ನು ಮಾಡಿಕೊಂಡು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಅದರಿಂದ ನಾನು ಊರಿನ ಸಮಸ್ತ ಜನರಲ್ಲಿ ಒಂದು ವಿನಂತಿ, ಎಲ್ಲರೂ ಇದಕ್ಕೆ ಹೆಗಲು ಕೊಟ್ಟು ಅವರ ಶ್ರಮದಾನ ಮುಖಾಂತರ, ಆರ್ಥಿಕ ಸಹಾಯ ಮುಖಾಂತರ ಮಾಡಿ ಈ ಕ್ಷೇತ್ರವನ್ನು ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ, ಒಂದು ರಾಜ್ಯಕ್ಕೆ ಕೀರ್ತಿವಂತ ಬರ್ತದೆ ಅಂತ ಹೇಳ್ತಾ ಇದ್ದೆ. ಪ್ರಶ್ನೆಯಲ್ಲಿ ಅಷ್ಟಮಂಗಲದಲ್ಲಿ ನಾನು 12 ದಿವಸ ಆ ಪ್ರಶ್ನೆಯಲ್ಲಿ ಭಾಗಿಯಾಗಿದ್ದೆ. ಭಾಳಷ್ಟು ವಿಷಯಗಳನ್ನು ಬಂದಿದ್ದೆ. ಅವತ್ತೇ ನಾನು ನೋಡಿದಾಗೆ ಒಂದು ಮಹಿಳೆಗೆ ಶಿರಿ ಮೈಯಲ್ಲಿ ಬಂದು ಸಹ ಕೆಲವು ನುಡಿ ಹೇಳಿದ್ದಾರೆ. ಅವತ್ತು ಸಡನ್ನಾಗಿ ಬಂದದ್ದು 3ನೇ 4ನೇ ದಿವಸ ಪ್ರಶ್ನೆಯಲ್ಲಿ. ಆದ್ದರಿಂದ ಅದರಲ್ಲಿ ಏನು ಯಾರು ಡೌಟ್ ಮಾಡೋದು ಬೇಡ. ಏನಾಗಬೇಕು, ಎಲ್ಲಿ ತಪ್ಪಿದ್ದೀರಿ ಅದನ್ನು ಹಿರಿಯರು ಮಾರ್ಗದರ್ಶನ ಮಾಡಿ ಅದನ್ನು ತಿದ್ದುಪಡಿಸೋಣ. ಆದರೆ ತಕರಾರು ಮಾಡಿ ಅದಕ್ಕೆ ತಟಸ್ಥ ಮಾಡುವಂಥದ್ದು ಬೇಡ. ಯಾಕೆಂದರೆ ಇವತ್ತು ಒಳ್ಳೆ ಕೆಲಸ ಮಾಡುವವರೇ ಕಮ್ಮಿ. ತಟಸ್ಥ ಮಾಡಿದರೆ ಅದು ನಿಂತು ಹೋಗ್ಬೋದು. ನಿಂತು ಹೋಗ್ಲಿಕ್ಕಿಲ್ಲ, ದೇವರ ದಯ ಇದ್ದರೆ ಅದು ಸಹ ಮುಂದುವರಿಸಿ ಹೋಗ್ತಾರೆ. ಅದು ನಾವು ಹೇಳೋದು ಮಾತ್ರ, ನಿಲ್ಲಿಸಲಿಕ್ಕೆ ದೇವರ ಮನಸ್ಸಲ್ಲಿ ಇಲ್ಲದಿದ್ದರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರಲ್ಲಿ ನಾನು ಪುನರಪಿ ಒಂದು ವಿನಂತಿ ಮಾಡಿಕೊಂಡು ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕಂತೇಳಿ ಒಂದೆರಡು ಮಾತನ್ನು ಮುಗಿಸ್ತಾರೆ ಇದ್ದಾರೆ. ಹಾಗೆ ಅವರು ಹೇಳಿದ ಹಾಗೆ ನಾಗಲೋಕಕ್ಕೆ ಇಳಿದು ಬಂದ ಹಾಗೆ ಇಳಿದು ಬರ್ತಾ ಇದ್ದಾರೆ, ಸೇರಿಕೊಳ್ತಾ ಇದ್ದಾರೆ. ಶಿಲಾನ್ಯಾಸವೇ ಇಷ್ಟು ಸಮಗ್ರತೆಯ ಸಿದ್ಧಿ ಪ್ರಸಿದ್ಧಿಗಳನ್ನು ಸಾಧಿಸಿದ್ದ ಹಾಗೆ ಇನ್ನು ಮುಂದಿನ ಎಲ್ಲ ಚಟುವಟಿಕೆಗಳು ಯಶಸ್ವಿ ಆಗ್ತದೆ. ಹರೀಶಣ್ಣ ಮತ್ತು ಅವರ ಉದಾರ ಮನಸ್ಸಿನ ಪ್ರಾಮಾಣಿಕ ಯುವಕರ ತಂಡದ ಜೊತೆ ನಾವೆಲ್ಲ ಜೊತೆಯಾಗಿರೋಣ ಎಂಬ ಪ್ರಾರ್ಥನೆ ಮುಖೇನ ಇದೀಗ ಸಭೆಗೆ ವಂದನಾರ್ಪಣೆ ಜಯರಾಮ ಚೆಂಬಗುಟ್ಟೆ ಇವರಿಂದ. ಸ್ಥಳ ಶ್ರೀ ರಕ್ತೇಶ್ವರಿ ಏಳುವೇರು ಶ್ರೀಗಳು ಕೊರಗಜ್ಜೆ ಕ್ಷೇತ್ರದ ನೂತನ ಗುಡಿ ನಿರ್ಮಾಣದ ಶಿಲಾನ್ಯಾಸ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಭಾಧ್ಯಕ್ಷರು, ಹಿರಿಯರು, ನಮ್ಮ ಊರಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಾನು ತೊಡಗಿಸಿಕೊಂಡು ಅವರ ಹಿರಿತನಕ್ಕೆ ನಮಗೆಲ್ಲರಿಗೂ ನಾಚುವಂತೆ ಮಾಡುವಂಥ ಅವರ ಹಿರಿತನಕ್ಕೆ ನಾವೆಲ್ಲರೂ ಬಂದಿರುವಂಥ ಎಲ್ಲ ಬಂಧುಗಳ ಪರವಾಗಿ, ನಮ್ಮ ಕ್ಷೇತ್ರಾಡಳಿತ ಸಮಿತಿಯ ಪರವಾಗಿ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ.